ಕೂತಿರುವಂತ ತಮ್ಮೆಲ್ಲರಿಗೂ ವಂದಿಸಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನಗೆ ಹಂಪಿ ಯೂನಿವರ್ಸಿಟಿ, ಈ ಕನ್ನಡ ಯೂನಿವರ್ಸಿಟಿಗೆ ಸುಮ್ಕರ ಬಂದು ನೋಡಬೇಕು ಅಂತ ಭಾಳ ದಿವಸದಿಂದ ಭಾಳ ಆಸೆ ಇತ್ತು. ನಾನು ಪ್ರೊಬೇಷನರ್ ಇದ್ದಾಗ, IPS ಪ್ರೊಬೇಷನರ್ ಇದ್ದಾಗ 1999ರಾಗ ನಾವು ಇಲ್ಲೇ ಹಾದು ಹೊಂಟಿದ್ವಿ ಹಂಪಿಗೆ. ಅವಾಗ ಒಳಗೆ ಬಂದು ಒಂದೆರಡು ಬಿಲ್ಡಿಂಗ್ ಹೊರಗಿಂದನ ನೋಡಿ ಎಷ್ಟು ಚಲೋ ಅದಾವು, ಹಳೆ ಕಾಲದ ಬಿಲ್ಡಿಂಗ್ ಇದ್ದಂಗೆ ಅದಾವು, ನಮ್ಮ ವಿಜಯನಗರ ಸಾಮ್ರಾಜ್ಯದ ದೊರೆಗಳು ಕಟ್ಟಿದಂಗೆ ಅದಾವು ಅಂತೇಳಿ ನೋಡಿ ಖುಷಿ ಪಟ್ಟು ಹೋಗಿದ್ವಿ. ಅವಾಗ ಸೂಟಿ ಇತ್ತು, ಇಲ್ಲೇ ಯಾರೂ ಇರಲಿಲ್ಲ. ನಾವು ಬಂದ್ವಿ, ಬಿಲ್ಡಿಂಗ್ ನೋಡಿ ಹೋದ್ವಿ. 1999 ಆದ್ಮೇಲೆ ಇವತ್ತ ಬರಕತ್ತೀವಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ನನಗೇನು ಬಹಳ ಖುಷಿ ಅಂತಂದ್ರ ಮಲ್ಲಿಕಾ ಗಂಟಿ ಮೇಡಮ್ ಅವರು ಇದ್ರದ್ದು ಉಪ ಕುಲಪತಿಗಳಾಗ್ಯಾರ. ಅಷ್ಟು ನಮಗೆ ಬಹಳ ಖುಷಿ ಆಗ್ಯದ. ಅವರು ಕವಿತೆಗಳು, ಅವರ ಬರಹಗಳ ಮೂಲಕ, ಅವರ ಮಾತಿನ ಮೂಲಕ ಈಗಾಗಲೇ ಅವರು ಕರ್ನಾಟಕ ನಾಡಿನೊಳಗ ತಮ್ಮನ್ನು ತಾವ ಗುರುತಿಸ್ಕೊಂಡಾರ. ಮತ್ತ ನಮ್ಮ ಹುಡುಗರಿಗೆ, ವಿದ್ಯಾರ್ಥಿನಿಯರಿಗೆ ಅಷ್ಟು ಖುಷಿಲೇ ಮಾತಾಡಿಸಿ ಕಲಿಯಾಕ ಮುಂದೆ ಬಿಡ್ತಾರ. ಐ ಆಮ್ ವೆರಿ ಹ್ಯಾಪಿ. ಅಂತ ಮಹಾನ್ ಗುರುವರ್ಯರು ನಮ್ಮ ಯೂನಿವರ್ಸಿಟಿಗೆ ಈಗ ಕುಲಪತಿಗಳಾಗಿ ಬಂದಾರೆ. ಆಮೇಲೆ ನಮ್ಮ ಈ ಪುಟ್ಟಯ್ಯ ಗುರುಗಳ ಬಗ್ಗೆ ನಾನು ಹೇಳ್ತೀನಿ. ಅವರು ಸಣ್ಣವರಿದ್ರು ಅಂತೇಳಿ ಅವ್ರಿಗೆ ಪುಟ್ಟಯ್ಯ ಅಂತ ಹೆಸರಿಟ್ಟಿರ್ಬೇಕು ಖರೆ, ಆದ್ರೆ ಅವರು ಪುಟ್ಟಯ್ಯ ಅಲ್ಲ, ಅವರು ದೊಡ್ಡಯ್ಯ. ನಾನು ನಿಮ್ಗೆ ಹೇಳ್ತೀನಿ, ನಾವು ಸೂರತ್ ಕಲ್ನೊಳಗ ಇಂಜಿನಿಯರಿಂಗ್ ಓದುವಾಗ ವರ್ಷದಾಗ ಒಂದು ಸರಿ ಇಂಟರ್ನ್ಯಾಷನಲ್ ಲೆವೆಲ್ ಒಂದು ಇನ್ಸಿಡೆಂಟ್ ಅಂತೇಳಿ 3 ದಿವಸದ ನಮ್ಮ ಕಾಲೇಜ್ ಫೆಸ್ಟಿವಲ್ ನಡೀತದೆ. ಆ ಯುವ ಜನೋತ್ಸವದೊಳಗ ಬೇರೆ ಬೇರೆ ಸ್ಪರ್ಧೆಗಳು ನಡೀತಾವು. ಆಶು ಭಾಷಣ ಸ್ಪರ್ಧೆ, ಬೇರೆ ಬೇರೆ ಭಾಷೆಗಳಲ್ಲಿ, ಬೆಂಗಾಲಿ ಒಳಗ, ಒಡಿಸಾದೊಳಗ, ಹಿಂದಿ ಒಳಗ, ಕನ್ನಡದೊಳಗ, ಇಂಗ್ಲಿಷ್ನೊಳಗ ನಡೀತಾವು. ಅಂತ ಚರ್ಚಾ ಸ್ಪರ್ಧೆಗಳು ನಡೀತು, ಇನ್ನು ಏನೇನೋ ಸ್ಪರ್ಧೆಗಳು ನಡೀತಾವು. ನಮ್ಮ ಗುರುಗಳಾದಂತ ಪುಟ್ಟಯ್ಯನವರು ಅಲ್ಲಿ ಬರ್ತಿದ್ರು. ಅವರು ಕುವೆಂಪು ಯೂನಿವರ್ಸಿಟಿ ಒಳಗ MA ಓದ್ತಿದ್ರು. ಅಲ್ಲಿ ಬಂದು ಎಷ್ಟು ವರ್ಷ ಭಾಗವಹಿಸ್ಯಾರ, ಒಂದು 3 ವರ್ಷ ಭಾಗವಹಿಸ್ಯಾರ ಸತತ ಅಂತ ಅನಿಸ್ತದ. ನಾನು ಆ ವರ್ಷ ಅಲ್ಲೇ ಭಾಗವಹಿಸೀನಿ. ಅವ್ರಿಗೆ ಪ್ರತಿ ವರ್ಷ ಆಶು ಭಾಷಣ ಸ್ಪರ್ಧೆದೊಳಗ ಮೊದಲನೇ ಬಹುಮಾನ, ನನಗೆ 2ನೇ ಬಹುಮಾನ. ಅವ್ರಿಗೆ ಚರ್ಚಾ ಸ್ಪರ್ಧೆ ಒಳಗ ಮೊದಲನೇ ಬಹುಮಾನ, ನನಗೆ 2ನೇ ಬಹುಮಾನ. ಯು ಅಂಡರ್ಸ್ಟ್ಯಾಂಡ್? ಸೊ ಅಲ್ಲಿವರೆಗೂ ಅಲ್ಲಿಂದನೂ ನನಗೆ ಅವ್ರು ಗೊತ್ತದಾರ, ನಾನು ಅವ್ರಿಗೆ ಗೊತ್ತಿಲ್ಲ. ಯಾಕಂತಂದ್ರೆ ಕೆಲವು ಮಂದಿ ಎಲ್ಲರಿಗೂ ಕಾಣಿಸ್ತಾರ, ಕೆಲವು ಮಂದಿ ಎಲ್ಲರಿಗೂ ಕಾಣಂಗಿಲ್ಲ. ಆ ಟೈಮ್ನಾಗ ನಾವು ಎಲ್ಲರಿಗೂ ಕಾಣ್ತಿದ್ದಿಲ್ಲ, ಅವಾಗ್ಲಿಂದನೂ ಅವ್ರು ಎಲ್ಲರಿಗೂ ಕಾಣ್ತಾರೆ. ಐ ಆಮ್ ಸೋ ಹ್ಯಾಪಿ. ಜಸ್ಟ್ ಐ ವಾಂಟೆಡ್ ಟು ಟೆಲ್ ಮೈ ರಿಲೇಶನ್ಶಿಪ್ ವಿತ್ ದಿಸ್ ಯೂನಿವರ್ಸಿಟಿ. ನಾನು ನಿಮ್ಗೆ ಹೇಳ್ತೀನಿ ರೀ, ನೇರ ನಾವು ಈ ಇದಕ್ಕೆ ಬರೋಣ. ನಿಮ್ಮಲ್ಲೇ ಇವತ್ತು ಏನು ಇದು ಒಂದು ವಿಷಯ ಇಟ್ಟಾರಲ್ಲ, ಜನಭಾಷೆ, ಮಾಳವ, ಕನ್ನಡ ಮತ್ತು ಚರಿತ್ರೆ ಅಂತೇಳಿ. ನನಗೆ ಆಶ್ಚರ್ಯ ಆಯ್ತು ಈ ಒಂದು ಟಾಪಿಕ್ ಅನ್ನು ನೋಡಿ, ಅಷ್ಟು ಖುಷಿನೂ ಆಯ್ತು. ಯಾಕಂತಂದ್ರೆ ಖರೆ ಹೇಳ್ಬೇಕಂದ್ರೆ, ನಾನು ನಿಮ್ಗೆ ಹೇಳ್ತಾ ಹೋದಂಗ ನಿಮ್ಗೆ ಅನ್ಸಕ್ ಶುರು ಆಗ್ತದೆ, ಕನ್ನಡಕ್ಕ ನಾವು ಮಾಳವ ಭಾಷೆ ಅಂತ ಹೆಸರಿಡ್ಬೇಕು. ಇದಕ್ಕ ಒಂದು ಕಾಲದೊಳಗ ಇದಕ್ಕ ಮಾಳವ ಭಾಷೆ ಅಂತ ಕರೀತಿದ್ರು. ಮಹಾಭಾರತದೊಳಗ ಇವ ನಕುಲ ಈ ಅಶ್ವಮೇಧ ಯಾಗದ ಕುದುರೆ ಜೊತೆಲಿ ಅವ ಒಂದು ಡೈರೆಕ್ಷನ್ ಆಗ ಸ್ವಲ್ಪ ದಿವಸ ಹೋಗ್ತಾನ. ಹೋದಾಗ ಆ ಡೈರೆಕ್ಷನ್ ಆಗಿದ್ದಂತ 5 ಕರ್ನಾಟರನ್ನ ಅವ ಯುದ್ಧದಾಗ ಸೋಲಿಸ್ತಾನ. 5 ಕರ್ನಾಟರನ್ನ ಮಹಾಭಾರತದೊಳಗೆ ಉಲ್ಲೇಖ ಆಗಿದೆ. ಅವರು ಯಾರು? ಅವರು ಕರ್ನಾಟರು ಮಾಳವರು, ದಾಸರನರು, ತ್ರಿಗರ್ತರು, ಅಮೋಸ್ತರು, ಸಿವಿಯರು ಅನ್ನುವಂತ 5 ಕರ್ನಾಟರನ್ನ ಅವ ಸೋಲಿಸ್ತಾನ ಅಂತೇಳಿ ಮಹಾಭಾರತದೊಳಗ ಉಲ್ಲೇಖ ಆಗಿದೆ. ನಾನು ನಿಮ್ಗೆ ಹೇಳ್ತೀನಿ, ಆ ಮಾಳವರು ಕರ್ನಾಟರು, ಆ ದಾಸರನರು ಕರ್ನಾಟರು, ಆ ಸಿವಿಯರು ಕರ್ನಾಟರು ಅಂತೇಳಿ ಮುಂದೆ ಎಲ್ಲಿನೂ ವಿವರವಾದಂತ ರಿಸರ್ಚ್ ಆಗ್ಲಿಲ್ಲ. ಆಮೇಲೆ ನಾವು ಸಿಂಧೂ ನದಿಯ ಸಿವಿಲೈಸೇಷನ್ ಬಗ್ಗೆ ಬಹಳ ಸ್ಟಡಿ ಮಾಡ್ತೀವಿ. ಅದಕ್ಕೆ ಹರಪ್ಪ ಮೊಹೆಂಜೊದಾರೋ ಸಿವಿಲೈಸೇಷನ್ ಅಂತ ಹೇಳ್ತೀವಿ. ಯಾಕಂತ ಹೇಳ್ತೀವಿ ಅಂದ್ರೆ, ಹರಪ್ಪ ಮೊಹೆಂಜೊದಾರೋ 2 ಹಳ್ಳಿಗಳಲ್ಲಿ
ಏನು ಇದು ಸಿಕ್ತಲ್ಲ ಆ ಪಳೆಯುಳಿಕೆಗಳು, ಆ ಹಳ್ಳಿಯ ಹೆಸರಿನೊಳಗನ ಅದ್ರದ್ದು ಸಿವಿಲೈಸೇಷನ್ ಹೆಸರು ಬಂದ್ಬಿಡ್ತು. ನಾವು ಆ ಹರಪ್ಪ ಮೊಹೆಂಜೊದಾರೋ ಸಿವಿಲೈಸೇಷನ್ ಸಿಕ್ಕ ಮೇಲೆ ಅವತ್ತಿಂದ ಇವತ್ತಿನವರೆಗೆ ರಿಸರ್ಚ್ ನಡೆದವಲ್ಲ, ವೆಸ್ಟರ್ನ್ ಸ್ಕಾಲರ್ಸ್ ಅದನ್ನ ಕಂಡು ಹಿಡಿದ ಮೇಲೆ, ರೈಲ್ವೆ ಲೈನ್ ಅನ್ನ ಹಾಕ್ತಾ ಇದ್ದಂತ ಮಂದಿ ಕಂಡು ಹಿಡಿದ ಮೇಲೆ, ಅದನ್ನು ಕಂಡು ಹಿಡಿದ ಮೇಲೆ ಆ ಹರಪ್ಪ ಮೊಹೆಂಜೊದಾರೋ ಜನರು ತಮಗೆ ತಾವ ಏನಂತ ಕರ್ಕೋತಾ ಇದ್ರು ಅಂತ ನಾವ್ಯಾರು ರಿಸರ್ಚ್ ಮಾಡಿಲ್ಲ. ಆಮೇಲೆ ಈ ಹರಪ್ಪ ಮೊಹೆಂಜೊದಾರೋ ಜನರಿಗೆ ಬೇರೆ ದೇಶದ ಜನರು, ಆ ಕಾಲಘಟ್ಟದಲ್ಲಿದ್ದಂತ ಬೇರೆ ಸಿವಿಲೈಸೇಷನ್ ಜನರು ಯಾವ ಹೆಸರಿನಿಂದ ಕರೀತಿದ್ರು ಅಂತೇಳಿ ಏನಾರ ಡಿಟೇಲ್ ಆಗಿ ರಿಸರ್ಚ್ ಮಾಡಿಲ್ಲ. ಕನ್ನಡ ನಾಡಿಗೆ ಸತತವಾಗಿ ನೃಪತುಂಗನ ಕಾಲದೊಳಗೆ ಕಾವೇರಿಯಿಂದ ಗೋದಾವರಿವರೆಗೆ ಇದ್ದಂತ ನಾಡು ಅಂತ ಹೇಳ್ತಾರ. ಯಾರು? ನೃಪತುಂಗನ ಕಾಲದೊಳಗೆ. ಅಲ್ಬೆರುನಿ ಇಸ್ ಇಂಡಿಯಾ ತನ್ನ ಪುಸ್ತಕದೊಳಗೆ ಅಲ್ಬೆರುನಿ ಹೇಳ್ತಾನ, ಕನ್ನಡ ನಾಡು ಕಾವೇರಿಯಿಂದ ಹಿಡಿದು ನರ್ಮದಾ ನದಿವರೆಗಿತ್ತು ಅಂತ ಹೇಳ್ತಾನೆ. ಗೋದಾವರಿ ಎಲ್ಲೇ, ನರ್ಮದಾ ಎಲ್ಲೇ? ಸರಿ, ಹಿಂಗ ಬೇರೆ ಬೇರೆ ಕಾಲಘಟ್ಟದೊಳಗ ಈ ನಾಡು ಎಲ್ಲೆಲ್ಲಿ ಬಂತು ಅನ್ನೋದನ್ನ ನಾನು ನೋಡ್ಕೊಂತ ಬಂದೀನಿ. ಅಷ್ಟೇ ಅಲ್ಲ, ಈ ಬ್ರಿಟಿಷ್ ಅಧಿಕಾರಿಗಳು ಅವರು ಬಂದ ಮೇಲೆ ಸತಿಗೆ ಕರ್ನಾಟಕದ ಮ್ಯಾಪ್ ಸತತವಾಗಿ ಚೇಂಜ್ ಹಾಕೊಂತ ಬಂದದ. ಅಲ್ಬೆರುನಿ ಇದು ನೃಪತುಂಗನ ಕಾಲದೊಳಗ ಒಂದು ಏರಿಯಾ, ಅಲ್ಬೆರುನಿ ಇಂಡಿಯಾದ ಟೈಮ್ನಾಗ ಒಂದು ಏರಿಯಾ, 1810 ಇಸ್ವಿ ಒಳಗ ಒಂದು ಏರಿಯಾ, 1820 ಜಾನ್ ಮೆಕೆರಲ್ ಎಸ್ಕ್ವೈರ್ ಅವನು ಹೇಳಿದಂತ ಕರ್ನಾಟಕದ ಮ್ಯಾಪ್ ಬೇರೆ ಕಡೆ, 1853 ಸರ್ ವಾಲ್ಟರ್ ಹೀಲಿಯಟ್ ಹೇಳಿದಂತ ಕರ್ನಾಟಕದ ಮ್ಯಾಪ್ ಬೇರೆ, 1913 ರೈಟ್ ರೆವರೆಂಡ್ ರಾಬರ್ಟ್ ಕಾರ್ಡ್ವೆಲ್ ಹೇಳಿದಂತ ಕರ್ನಾಟಕದ ಮ್ಯಾಪ್ ಬೇರೆ, ಆರ್ ನರಸಿಂಹಾಚಾರ್ಯ 1934 ಹೇಳಿದಂತ ಕರ್ನಾಟಕದ ಮ್ಯಾಪ್ ಬೇರೆ, 1927 ಲಿಂಗ್ವಿಸ್ಟಿಕ್ ಸರ್ವೆ ನಡೆದಾಗ ಕರ್ನಾಟಕದ ಮ್ಯಾಪ್ ಬೇರೆ. ಇವತ್ತು ನಾವು ಕರ್ನಾಟಕನ ಏನು ಬೀದರ್ದಿಂದ ಚಾಮರಾಜನಗರದೊಳಗೆ ಅಷ್ಟೇ ಹೇಳಕತ್ತೀವಿ, ಬಟ್ ಕರ್ನಾಟಕದ ಮ್ಯಾಪ್ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಟೈಮ್ನೊಳಗೆ ಆಗ್ಲಿಕ್ಕತ್ತಿತ್ತು. ನಾನ್ ನಿಮ್ಗೆ ಹೇಳ್ತೇನ್ರಿ, ನಾವು ಸರಿಯಾಗಿ ನಾವು ಒಪ್ಕೊಂಡ್ವಿ ಅಂದ್ರ, ನಾನು ಹೇಳ್ತಾ ಇರುವಂತ ಸಿದ್ಧಾಂತವನ್ನ ನಮ್ಮ ನಾಡಿನ ಎಲ್ಲರೂ ಒಪ್ಕೊಂಡ್ರು ಅಂತಂದ್ರ ಸಂಪೂರ್ಣ ಭಾರತ ದೇಶಕ್ಕ ನಾವು ಮಾಳವ ದೇಶ ಅಂತ ಕರಿಬಹುದು. ಸಂಪೂರ್ಣ ಭಾರತ ದೇಶಕ್ಕ. ಯಾಕಂದ್ರೆ ಗುಸ್ತವ್ ಓಪರ್ ದ ಇಂಡಿಯನ್ಸ್ ಪುಸ್ತಕವನ್ನ ಬರೆದಾಗ, ಭರತ ವರ್ಷ ಪುಸ್ತಕವನ್ನ ಬರೆದಾಗ ಅವ ಹೇಳ್ತಾನ, ಭಾರತ ದೇಶ ಅಂತಂದ್ರೆ ಮಾರರ ದೇಶ, ಮಾರರ ದೇಶ ಅಂತಂದ್ರೆ ಮಾಳವರ ದೇಶ, ಮಾಳವರ ದೇಶ ಅಂದ್ರೆ ಮಾಲಾಗಳ ದೇಶ, ಮಾಲಾಗಳು ಅಂದ್ರೆ ಪಲ್ಲರು, ಪಲ್ಲರು ಅಂದ್ರೆ ಪೊಲ್ಲರು, ಪೊಲ್ಲರು ಅಂದ್ರೆ ಹೊಲೆಯರು, ಮಾದಿಗರು, ಇನ್ನು 108 ಜಾತಿ ಜನಾಂಗದವರು. ಇವತ್ತು ಅವರು ಬೇರೆ ಬೇರೆ ಸರ್ಟಿಫಿಕೇಟ್ ಒಳಗತ್ತಾರ. ಕೆಲವು ಮಂದಿ OBC ಸರ್ಟಿಫಿಕೇಟ್ ಒಳಗತ್ತಾರ, ಕೆಲವು ಮಂದಿ SC ಸರ್ಟಿಫಿಕೇಟ್ ಒಳಗತ್ತಾರ, ಕೆಲವು ಮಂದಿ ST ಸರ್ಟಿಫಿಕೇಟ್ ಒಳಗತ್ತಾರ, ಕೆಲವೊಂದು ಮಂದಿ ಅಪ್ಪರ್ ಕಾಸ್ಟ್ ಅಂತ ಹೇಳ್ಕೊಂತ ತಿರುಗಾಡಕತ್ತಾರ. ಅವ್ರು ಎಲ್ಲರೂ ಮಾಳವರಾಗಿದ್ರು ಅಂತೇಳಿ ಗುಸ್ತವ್ ಓಪರ್ ತನ್ನ ಭರತ ವರ್ಷ ಅನ್ನೋಂಥ ಪುಸ್ತಕದೊಳಗೆ ಹೇಳ್ತಾನೆ. ನಾನು ಅದೇ ಅವನು ಹೇಳಿರುವಂತ ಹೆಚ್ಚಾನ ವಿಷಯಗಳನ್ನ ಸೇರಿಸ್ಕೊಂಡು ಅದಕ್ಕೆ ಅಡಿ ಟಿಪ್ಪಣಿಗಳನ್ನ ಮಾಡಿ ಒಂದು ಭಾರತದ ಮೊದಲ ದೊರೆಗಳು ಅಂತ ಪುಸ್ತಕ ಮಾಡಿದೆ. ಭಾರತದ ಮೊದಲ ದೊರೆಗಳು. ನಾನು ನಿಮ್ಗೆ ಹೇಳ್ತೇನ್ರಿ, ಸುಮೇರಿಯನ್ ಭಾಷೆ ಇವತ್ತಿನ ಇರಾಕ್ ದೇಶದ ಸುತ್ತಮುತ್ತ ಸುಮಾರು 8,000 ವರ್ಷಗಳಿಂದ ಮಾತಾಡ್ಕೊಂತ ಬರ್ತಾ ಇದ್ದಂತ ಭಾಷೆ. ಸುಮಾರು 1ನೇ ಶತಮಾನದಷ್ಟೊತ್ತಿಗೆ ಅದು ನಶಿಸಿ ಹೋದಂತ ಭಾಷೆ ಅಂತ ಹೇಳಿ ಬಹಳ ಜನ ಗುರುತಿಸ್ತಾರೆ. ಏನು? ಸುಮೇರಿಯನ್ ಭಾಷೆಯನ್ನ. ಸುಮೇರಿಯನ್ ಭಾಷೆಗೆ ಡಿಕ್ಷನರಿಗಳು ಬಂದವು. ಸುಮೇರಿಯನ್ ಜನರನ್ನ ಸಂಪೂರ್ಣವಾಗಿ ನಾಶ ಮಾಡಿ ಅವರ ಅಳಿದುಳಿದ ಭಾಷೆಯ ತುಣುಕುಗಳನ್ನ, ಅವರ ಅಳಿದುಳಿದ ಸಂಸ್ಕೃತಿಯನ್ನ ಅಡಾಪ್ಟ್ ಮಾಡಿಕೊಂಡಂತ ಅಖಾಡಿಯನ ಜನರ ಭಾಷೆ
ಅಕಾಡಿಯನ್ ಜನರ ಸಂಸ್ಕೃತಿ ಬಗ್ಗೆ ಪುಸ್ತಕಗಳು ಬಂದಾವು, ಡಿಕ್ಷನರಿನೂ ಬಂದಾವು. ಅದಾದ ಮೇಲೆ ಹಿಟೈಟ್ ಜನರು, ಆಮೇಲೆ ಬೇರೆ ಬೇರೆ ಬೆಬಿಲೋನಿಯನ್ ಭಾಷೆಯ ಜನರು ಮತ್ತೆ ಸಂಸ್ಕೃತಿಯ ಜನರು, ಅದೇ ಭಾಗ ಈಗೇನು ಸಿರಿಯಾ ಇರಾಕ್ ಇದೆ ಆ ಭಾಗದಲ್ಲಿ ಬಂದಂತ ಜನರ ಸಂಸ್ಕೃತಿ ಮತ್ತೆ ಧರ್ಮ ಮತ್ತು ಭಾಷೆಯ ಬಗ್ಗೆ ಪುಸ್ತಕಗಳು ಬಂದಾವು. ನೀವು ಈ ಸುಮೇರಿಯನ್ ಭಾಷೆಯ ಪುಸ್ತಕಗಳನ್ನ ಓದಕ್ ಶುರು ಮಾಡಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ. ಅರೆ ಇದು ನಮ್ಮ ಕನ್ನಡ ಅಂತೇಳಿ ಅನಿಸ್ತದಲ್ಲ ಅಂತ ಅನಿಸ್ತದೆ. ಆದ್ರೆ ಯಾವ ಕನ್ನಡ? ಇವತ್ತು ನಮ್ಮ ಏನು ನ್ಯೂಸ್ ಪೇಪರ್ಗಳಲ್ಲಿ, ಕನ್ನಡದ ದಿನಪತ್ರಿಕೆಗಳಲ್ಲಿ ಬರುವಂತ ಕನ್ನಡ ಅಲ್ಲ. ನಮ್ಮ ದಿನಪತ್ರಿಕೆಗಳಲ್ಲಿ ಬರುವಂತಹ ಕನ್ನಡ ಮೋನಿಯರ್ ವಿಲಿಯಮ್ಸ್ ಬರೆದಂತ ಸಂಸ್ಕೃತ ಡಿಕ್ಷನರಿಯನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿ ಕನ್ನಡದ ಡಿಕ್ಷನರಿ ಅಂತೇಳಿ ಕೊಟ್ಟಿರುವಂತ ಕನ್ನಡ ಸಾಹಿತ್ಯ ಪರಿಷತ್ತಿನ ಡಿಕ್ಷನರಿಯಲ್ಲಿರುವಂತ ಪದಗಳನ್ನ ಹಾಕಿ ಬರಿತಾ ಇರುವಂತ ದಿನಪತ್ರಿಕೆಗಳ ಕನ್ನಡ ಸುಮೇರಿಯನ್ ಕಾಲಘಟ್ಟದ ಕನ್ನಡ ಅಲ್ಲ. ಅಂದ್ರೆ ಯಾವ ಕನ್ನಡ? ನಾನು ನಿಮ್ಗೆ ಹೇಳ್ತೀನಿ, ಆ ಕನ್ನಡ ಸತ್ ಹೋಗೈತೇನು? ಸತ್ ಹೋಗಿಲ್ಲ, ಜೀವಂತ ಐತಿ. ಎಲ್ಲೈತಿ? ನಮ್ಮ ಕನ್ನಡ ನಾಡಿನ ಜನರ ನಾಲಿಗೆ ಮೇಲೆ ಐತಿ ಇರೋಲ್ಲ. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಕೆಲವೊಂದು ಜನಾಂಗಗಳು ಕರ್ನಾಟಕದೊಳಗಿದ್ರ ಸತಿಗೆ ಕನ್ನಡದಲ್ಲೇ ಇರುವಂತ ಬೇರೆ ಜಾತಿ ಜನಾಂಗಗಳ ಜೊತೆಯಲ್ಲಿ ಜಾಸ್ತಿ ಬೆರ್ತಿಲ್ಲ. ಬಿಕಾಸ್ ಆಫ್ ದ ಕಲ್ಚರಲ್ ಬ್ಯಾರಿಯರ್ಸ್, ಬಿಕಾಸ್ ಆಫ್ ಜಿಯೋಗ್ರಾಫಿಕಲ್ ಬ್ಯಾರಿಯರ್ಸ್ and because of so many socio-political and economic barriers, they have not interacted with other communities. ಅದರಿಂದಾಗಿ ಏನಾಗಿದೆ ಅಂದ್ರೆ ಇವರ ಭಾಷೆ, ಇವರ ಸಂಸ್ಕೃತಿ ಇಂಟ್ಯಾಕ್ಟ್ ಆಗಿ ಕೆಲವೊಂದು ಪಾಕೆಟ್ಗಳಲ್ಲಿ ಈಗಲೂ ಕೂಡ ನಿಮ್ಗೆ ಸಿಗುತ್ತದೆ. ನಿಮಗ ನಾನು ಈಗ ಹೇಳಲಿಕ್ಕೆ ಚಾಲು ಮಾಡ್ತೀನಿ. ಮಳವಳ್ಳಿ ಅಂತ ಒಂದು ಪಟ್ಟಣ ಐತಿ, ಅದು ತಾಲೂಕು ಮಂಡ್ಯ ಜಿಲ್ಲೆ ಒಳಗ. ಮಂಡ್ಯ ಜಿಲ್ಲೆ ಒಳಗ ಇರುವಂತ ಈ ಮಳವಳ್ಳಿ ತಾಲೂಕಿನೊಳಗ ಜನ ಮಾತನಾಡುವಂತ ಭಾಷೆ, ನೀವು ಅದನ್ನ ಕೇಳಿದ್ರೆ ಅವ್ರ ಏನಾದ್ರು ಅಪ್ಪಟ ಮಳವಳ್ಳಿ ಭಾಷೆ ಒಳಗೆ ಮಾತಾಡ್ಬೇಕು. ಆದ್ರೆ ಅಪ್ಪಟ ಮಳವಳ್ಳಿ ಭಾಷೆಯನ್ನ ಮಾತಾಡ್ಬೇಕು ಅಂದ್ರೆ ನಮ್ಮ ತಲೆಮಾರಿಂದ 2.5 ಜನರೇಷನ್ ಅಥವಾ 3 ಜನರೇಷನ್ ನೀವು ಹಿಂದಕ್ಕೆ ಹೋಗ್ಬೇಕು. ಹೆಚ್ಚು ಅವರೆಲ್ಲರೂ ನಶಿಸಿ ಹೋಗ್ಯಾರ. ನಮ್ಮ ತಂದೆ ತಾಯಿಗಳ ವಯಸ್ಸಿನವರು, ಅವರ ಚಿಕ್ಕಪ್ಪ ದೊಡ್ಡಪ್ಪ ವಯಸ್ಸಿನವರು ಸ್ವಲ್ಪ ಜನ ಈಗೂ ಅದಾರ. ಅವ್ರು ಈಗೂ ಆ ಭಾಷೆಯನ್ನ ಮಾತಾಡ್ತಾರೆ. ಮಳವಳ್ಳಿ ಒಳಗ ಏನ್ ಜಾ, ಯಾಕ್ ಜಾ, ಬಜ, ಓಮ ಬಜ, ಆಡಟ್ಕ ಓಮ ಬಜ, ಏನಮ್ಮಿ ಗೆಮೆ ಗೇತ ಇದೆಯಮ್ಮಿ, ಇರು ನಾಕಿ ಹೆಣ್ಣು ಸುಡ್ಮಾಳ ಬಡಿಕಣ್ಣಮ್ಮ ಅಟ್ಟಿಲಿ ಗೇಮೆ ಅಂತೀಯಲ್ಲಮ್ಮಿ. ನಾನು ನಿಮ್ಗೆ ಹೇಳ್ತೀನಿ, ಈ ಭಾಷೆಯನ್ನ ನೀವು ಕೇಳ್ತಾ ಹೋದ್ರೆ ನೀವು ಅವ್ರು ಹೇಳುವಂತ ಪ್ರತಿಯೊಂದು ಪದವನ್ನ ನಿಲ್ಸಪ್ಪ, ಮೆತ್ತಗೆ ಹೇಳಪ್ಪ ಅಂತ ಹೇಳಿ ಹೇಳಿ ಕೇಳ್ಕೊಂಡು ಹೋದ್ರೆ ಅಂದ್ರೆ ಆ ಎಲ್ಲಾ ಪದಗಳು ಬೇರೆ ಬೇರೆ ರೂಪದಲ್ಲಿ ಕನ್ನಡದಲ್ಲಿ ಇವಾಗ ಬಳಕೆ ಆಗ್ತಾ ಇರೋ ಪದಗಳು ಅಂತ ನಿಮ್ಗೆ ಗೊತ್ತಾಗ್ತದೆ. ಅವ್ರು ಫಾಸ್ಟ್ ಆಗಿ ಹೇಳ್ಕೊಂತ ಅವ್ರು ಮಾತಾಡ್ಕೊಂತ ಕುಂತ್ರಂದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕಿಲ್ಲ ಅಷ್ಟೇ. ನಾನು ನಿಮ್ಗೆ ಹೇಳ್ತೀನಿ, ನನಗ ಈ ವರ್ಕ್ ಅನ್ನ ಮಾಡಬೇಕು, ಈ ಭಾಷೆಯ ಬಗ್ಗೆ ಸ್ಟಡಿ ಮಾಡಬೇಕು, ಭಾಷೆಯ ಇತಿಹಾಸವನ್ನ ಸ್ಟಡಿ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅನ್ನೋದನ್ನ ಸ್ವಲ್ಪ ಹೇಳಿ ಮುಂದಕ್ಕೆ ಹೋಗ್ತೀನಿ. ನೀವು ಬಹಳಷ್ಟು ಭಾಷೆಗಳ ಬಗ್ಗೆ ಇರುವಂತ ಸಿದ್ಧಾಂತಗಳನ್ನ ಕೇಳಿದಿರಿ, ಓದಿದಿರಿ, ಮತ್ತು ಅವುಗಳನ್ನ ನಂಬಿಕೊಂಡು ಅದರ ಮೇಲೆ ನಿಮ್ಮ ಸಿದ್ಧಾಂತಗಳನ್ನ ಮಂಡಿಸ್ಕೊಂತ ಬಂದಿರಿ. ನನಗೆ ಅತ್ಯಂತ ಹುಳುಕು ಇರುವಂತ ಒಂದು ಸಿದ್ಧಾಂತ ನಮ್ಮ ನಾಡಿನೊಳಗೆ ಸಿಕ್ಕಿದ್ದೇನಪ್ಪಾ ಅಂತಂದ್ರೆ, ಸಂಸ್ಕೃತವೇ ಸಕಲ ಭಾಷೆಗಳಿಗೆ ತಾಯಿ ಅನ್ನುವಂತ ಒಂದು ಸಿದ್ಧಾಂತ. ನಾನು ಅದನ್ನ ಬಹಳ ಪ್ರಿಲಿಮಿನರಿ ಸ್ಟೇಜಿನೊಳಗೆ ಅದನ್ನ ಸ್ಟಡಿ ಮಾಡಿದಾಗ ಆ ಸಿದ್ಧಾಂತದಲ್ಲಿ ಯಾವುದೇ ಹುರುಳಿಲ್ಲ ಅಂತ ನನಗೆ ಗೊತ್ತಾಯ್ತು. ಯಾಕಂದ್ರೆ ಭೂಮಿ ಮೇಲೆ ಸುಮಾರು 5,000 ಭಾಷೆಗಳಿಗಿಂತ ಜಾಸ್ತಿ ಇದಾವೆ. ಆ 5,000ಕ್ಕಿಂತ ಜಾಸ್ತಿ ಭಾಷೆಗಳಿರುವಾಗ ಆ ಎಲ್ಲಾ ಭಾಷೆಗಳ ತಾಯಿ ಸಂಸ್ಕೃತ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಬಹಳ ಈಸಿಯಾಗಿ ಗೊತ್ತಾಯ್ತು. ನಾನು ಅದಕ್ಕೆ ಒಂದು ಪ್ರಿಲಿಮಿನರಿ ಟೆಸ್ಟ್ ಮಾಡಿದೆ. ಏನು ಟೆಸ್ಟ್ ಅಂತಂದ್ರೆ, ಆ 5,000 ಭಾಷೆಗಳಲ್ಲಿ 1 ರಿಂದ 10 ಏನ್ ಹೇಳ್ತಾರ ಅಂತೇಳಿ ನಾನು ಬೇರೆ ಬೇರೆ ಮೂಲಗಳಿಂದ ರಿಸರ್ಚ್ ಮಾಡಿ 5,000 ಭಾಷೆಗಳಲ್ಲಿ 1 ರಿಂದ 10, 1, 2, 3, 4, 5, 6, 7, 8, 9, 10 ಏನ್ ಹೇಳ್ತಾರ ಅನ್ನೋದನ್ನ ನಾನು ಪ್ರಿಂಟ್ಔಟ್ ತೆಗೆದು ಮನ್ಯಾಗ ಇಟ್ಟೇನಿ, ಇಷ್ಟ ಇಟ್ಟೇನಿ.
ಎಸ್ಕಿಮೋ ಭಾಷೆದೊಳಗೆ ಏನ್ ಹೇಳ್ತಾರ, ಆಸ್ಟ್ರೇಲಿಯನ್ ಟ್ರೈಬಲ್ ಭಾಷೆಗಳಲ್ಲಿ ಏನ್ ಹೇಳ್ತಾರ, ಸೌತ್ ಅಮೆರಿಕನ್ ಭಾಷೆಗಳಲ್ಲಿ ಏನ್ ಹೇಳ್ತಾರ, ಸೌತ್ ಆಫ್ರಿಕನ್ 108,000 ಭಾಷೆಗಳಿದಾವಲ್ಲೇ, ಆ ಭಾಷೆಗಳಲ್ಲಿ ಏನ್ ಹೇಳ್ತಾರ, ಇಂಡಿಯಾದಲ್ಲಿ ಸುಮಾರು 2,500 ಭಾಷೆಗಳಿದಾವೆ, ಆ ಭಾಷೆಗಳಲ್ಲಿ ಏನ್ ಹೇಳ್ತಾರ 1 ರಿಂದ 10 ಅಂತ ನಾವು ಚೆಕ್ ಮಾಡಿದಾಗ ನಾನು ನಿಮ್ಗೆ ಹೇಳ್ತೀನಿ 1 2 3 4 5 6 7 8 9 10 ಇದು ಕೆಲವು ಭಾಷೆಗಳಲ್ಲಿ ಐತಿ, ಅದನ್ನ ಮೀರಿ ಅದು ಇಲ್ಲ. ನೀವೇನಾದ್ರ ಈ 10 ಪದಗಳು ಸಂಸ್ಕೃತದಿಂದ ಬಂದಾವು ಅಂತ ನೀವು ಸರಿಯಾಗಿ ಒಪ್ಕೊಂಡ್ಬಿಟ್ರಿ ಅಂದ್ರೆ ಯು ಕೆನಾಟ್ ಪ್ರೂವ್ ಬಿಯಾಂಡ್ ಒಂದು 15 to 20 ಭಾಷೆಗಳನ್ನ ಮೀರಿ ಆ ಭಾಷೆಗಳು ಆ ಪದಗಳು ಸಂಸ್ಕೃತದಿಂದ ಬಂದಾವ ಅಂತ ಹೇಳಕ್ ಆಗೋದಿಲ್ಲ. ನನಗೆ ಸೊ ಯಾಕಂದ್ರ ದ್ಯಾಟ್ ಐ ಕೇಮ್ ಟು ನೋ. ಆಮೇಲೆ ಇನ್ನೊಂದೇನಂದ್ರ ಭಾರತ ದೇಶದೊಳಗ ಭಾರತದೊಳಗಿರುವಂತಹ ಹಳ್ಳಿಗಳ ಹೆಸರುಗಳು, ಪಟ್ಟಣಗಳ ಹೆಸರುಗಳು, ರಾಜ್ಯಗಳ ಹೆಸರುಗಳನ್ನ ನೀವು ತಗೊಳ್ರಿ. ಮಲಯ ದೇಶ ಕೇರಳ, ತಿರುಮಲ ನಾಡು ತಮಿಳುನಾಡು, ಮಹರ್ ರಾಷ್ಟ್ರ ಮಹಾರಾಷ್ಟ್ರ, ಪಂಜಾಬ್ಗೆ ಮಾಲವಾಯಿ ದೇಶ ಅಂತ ಹೇಳ್ತಾ ಇದ್ರು, ಮಾಲವಾಯಿ, ರಾಜಸ್ಥಾನಕ್ಕೆ ಮಾಲ್ವಾ, ಮಧ್ಯಪ್ರದೇಶಕ್ಕೆ ಮಾಳ್ವಾ, ಗುಜರಾತ್ ಮತ್ತೆ ಮಹಾರಾಷ್ಟ್ರದ ಭಾಗಗಳಿಗೆ ಮಾಲ್ವಾ, ಆಮೇಲೆ ಬಾಂಗ್ಲಾದೇಶ್, ಬಿಹಾರ್. ನಾನು ನಿಮ್ಗೆ ಹೇಳ್ತೀನಿ, ಗುಸ್ತಾವ್ ಓಪರ್ತ್ ಹೇಳ್ತಾ ಹೋಗ್ತಾನೆ, ಬಿಹಾರ ಬುದ್ಧಿಸ್ಟ್ ವಿಹಾರಗಳಿಂದ ಹೆಸರನ್ನ ಪಡೆದಿಲ್ಲ, ಅದು ಮಾರರಿಂದ ಪಡೆದಿದೆ ಅಂತ ಹೇಳ್ತಾರೆ. ಬಾಂಗ್ಲಾದೇಶ್, ವೆಸ್ಟ್ ಬೆಂಗಾಲ್, ಇಟ್ ಹ್ಯಾಸ್ ನಾಟ್ ಗಾಟ್ ಇಟ್ಸ್ ನೇಮ್ ಫ್ರಮ್ ದ ಏನೋ ಬಾಂಗ್ ಅನ್ನುವಂತ ಪದ ಕೂಡ ಮಾಂಗ್ ಅನ್ನುವಂತ ಪದದಿಂದ ಬಂದಿದೆ ಅಂತ ಹೇಳ್ತಾನೆ. ಮಹಾರಾಷ್ಟ್ರದಲ್ಲಿ ಮಾಂಗ್ ಅಂತಂದ್ರೆ ಮಾದಿಗ. ನಾನು ನಿಮ್ಗೆ ಯಾಕೆ ಈ ಮಾತುಗಳು ಹೇಳಕತ್ತೀನಿ ಅಂದ್ರೆ, ಈ ಜಾತಿ ಜನಾಂಗಗಳ ಹೆಸರುಗಳನ್ನ, ಊರುಗಳನ್ನ ಹೆಸರನ್ನ ನೀವು ಸ್ಟಡಿ ಮಾಡಕ್ ಶುರು ಮಾಡಿದ್ರೆ ದೊಡ್ಡ ಸಂಸ್ಕೃತಿನ ಅನಾವರಣ ಆಗ್ತಾ ಹೋಗ್ತದೆ. ನಾನು ಬಹಳಷ್ಟು ವಿಷಯಗಳನ್ನ ನಿಮ್ಗೆ ಒಂದು ಸ್ಟೆಪ್ ಆದ್ಮೇಲೆ ಒಂದು ಸ್ಟೆಪ್ ಹೇಳೋದ್ರ ಬದಲಿ ನಿಮ್ಗೆ ಸುಮ್ಮನೆ ಬೇರೆ ಬೇರೆ ಲಿಂಕ್ಗಳು ಕೊಡ್ಕೊಂತ ಹೋಗ್ತೀನಿ. ಈಗ ಕನ್ನಡದೊಳಗ ಕ ಅಂತ ಒಂದು ಪದ ಇದೆ, KAK ಅಂತ ಒಂದು ಪದ ಇದೆ. ನೀವು ಆ ಕ ಅನ್ನೋಂತ ಪದವನ್ನ ನೀವು ಎಲ್ಲೂ ಅದರ ಬಗ್ಗೆ ವಿವರವಾದಂತ ರಿಸರ್ಚ್ ನ ನೀವು ಮಾಡಿಲ್ಲ. ಆದ್ರೆ ಕ ಅನ್ನೋಂತ ಪದದಿಂದ ಬಂದಿರುವಂತ ಬೇರೆ ಬೇರೆ ಪದಗಳು ನಿಮ್ಗೆ ಗೊತ್ತದವ. ಕನ್ನ, ಕಳ್ಳ ತೂತು ಮಾಡಿದ್ದು ಗಾಡಿ ಒಳಗೆ ಏನದು ಕನ್ನ. ಆ ತೂತು ಮಾಡಿ ಅದ್ರ ಮೂಲಕ ಬರುವಂತವನು ಯಾರು? ಕಳ್ಳ. ಆನೆ ಕರಿ, ಅವನನ್ನ ಕರಿ, ಅದನ್ನು ಕರಿ. ಎಣ್ಣೆ ಒಳಗೆ ಫ್ರೈ ಮಾಡೋದು ಅದನ್ನು ಕರಿ. ಆಮೇಲೆ ಕಣೆ, ಕಮ್ಮಿ, ಕಬ್ಬೆ, ಕಜ, ಕಣಜ, ಕಜ್ಜಾಯ, ಖರ್ಚು, ಕಚ್ಚು. ನಾನು ನಿಮ್ಗೆ ಇವಾಗ ಮೂಲಕ್ಕೆ ಹೋಗ್ತೀನಿ. ಸುಮೇರಿಯನ್ ಭಾಷೆಯೊಳಗ ಕ ಅಂದ್ರೆ ಬಾಯಿ, ಸುಮೇರಿಯನ್ ಭಾಷೆಯೊಳಗ ಕ ಅಂದ್ರೆ ಬಾಗಿಲು, ಸುಮೇರಿಯನ್ ಭಾಷೆಯೊಳಗ ಕ ಅಂದ್ರೆ ತೂತು, ನ ಅಂದ್ರೆ ಮನುಷ್ಯ, ಕನ್ನ ಅಂತಂದ್ರೆ ತೂತು ಮನುಷ್ಯ, ಮನುಷ್ಯ ಕನ್ನ. ಲು ಅಂದ್ರೆ ಮನುಷ್ಯ, ಕ ಲು ಲು ಕಳ್ಳ. ಲನು, ಆ ಲೂನ ಲನು ಅಂತ ಓದ್ತಾರೆ. ಕಳ್ಳ ಅಂತಂದ್ರೆ ಆ ತೂತ್ನಾಗೆ ಹಾದು ಬರುವಂತ ವ್ಯಕ್ತಿ ಕಳ್ಳ. ಯು ಅಂಡರ್ಸ್ಟ್ಯಾಂಡ್? ರೀ ಅಂದ್ರೆ ಸುಮೇರಿಯನ್ ಭಾಷೆ ಒಳಗೆ, ಮಾಳವ ಭಾಷೆ ಒಳಗೆ ರೀ ಅಂದ್ರೆ ದೊಡ್ಡ. ಏನ್ರಿ, ಯಾಕ್ರಿ, ಬರ್ರಿ ಅಂದ್ರೆ ಏನು ದೊಡ್ಡ ಬಾ, ಏನು ಏನು ಯಾಕ ದೊಡ್ಡ ಬಾ. ರೀ ಅಂದ್ರೆ ದೊಡ್ಡ. ಸುಮೇರಿಯನ್ ಭಾಷೆ ಒಳಗೆ ರೀ ಅಂದ್ರೆ ದೊಡ್ಡ. ಕರೀರಿ ಅಂತಂದ್ರೆ ದೊಡ್ಡ, ಬಾಯಿ ಬಾಯಿ, ಏನು ಬಾಯಿ ದೊಡ್ಡ ದೊಡ್ಡ. ಕರೀರಿ ಅಂದ್ರೆ ಬಾಯಿ ದೊಡ್ಡ ದೊಡ್ಡ. ನಾನು ನಿಮ್ಗೆ ಹೇಳ್ತೀನಿ,
ಇವತ್ತು ವಾಕ್ಯಗಳ ರಚನೆ ಬೇರೆ ಇದೆ, ಬೇರೆ ರೂಪದಲ್ಲಿದೆ. ಹಿಂದಿನ ಕಾಲದೊಳಗೆ ಇದೇ ರೀತಿ ವಾಕ್ಯಗಳ ರಚನೆಗಳಿರಲಿಲ್ಲ. ಶಬ್ದಗಳು ಬೇರೆ ಬೇರೆ ಧ್ವನಿಗಳನ್ನ, 3-4 ಧ್ವನಿಗಳನ್ನ ಉಪಯೋಗಿಸಿ ಅವ್ರು ಕಂಡುಕೊಂಡಿದ್ದಂತ ಒಂದು ಧ್ವನಿಗೆ ಬಂದಂತ ಅರ್ಥವನ್ನ ಬೇರೆ ಬೇರೆಗೆ ಅವರು ಅಪ್ಲೈ ಮಾಡ್ತಾ ಇದ್ರು. ಕರಿ, ಆನೆ ಅಂತಂದ್ರೆ ದೊಡ್ಡ ಬಾಯಿ ಅಂತ ಅರ್ಥ ಅಷ್ಟೇ. ಆನೆ ಅಂದ್ರೆ ದೊಡ್ಡ ಬಾಯಿ, ಕ ಅಂದ್ರೆ ಬಾಯಿ, ರಿ ಅಂದ್ರೆ ದೊಡ್ಡ ಬಾಯಿ. ದೊಡ್ಡ ಇರುವಂತ ಪ್ರಾಣಿ ಕರಿ, ಅವನ ಕರಿ, ಬಾಯಿ ದೊಡ್ಡದ್ ಮಾಡಿ ಅವನನ್ನ ಕರಿ. ಯು ಅಂಡರ್ಸ್ಟ್ಯಾಂಡ್? ಇಟ್ ಈಸ್ ಲೈಕ್ ದಿಸ್. ಆಮೇಲೆ ಈ ಈ ಪದಗಳು, ಈ ಕನ್ನಡದ ಪದಗಳು, ಅಪ್ಪಟ ಕನ್ನಡದ ಪದಗಳು ಅಂತ ನೀವು ಏನು ಡಿಕ್ಲೇರ್ ಮಾಡ್ತೀರಿ, ಇವು ಪಂಜಾಬಿ ಒಳಗೆ ಸಿಗ್ತಾವ. ಉಗುಳು, ಪಂಜಾಬಿ ಭಾಷೆ ಒಳಗ ಮಾಳ್ವಾ ಅಂತ ಒಂದು ಏರಿಯಾ ಇದೆ, ಒಂದು 10-12 ಜಿಲ್ಲೆಗಳಿದಾವೆ. ಸೌತ್ ಆಫ್ ಸತ್ಲಜ್ ರಿವರ್, ಸತ್ಲಜ್ ರಿವರ್ ಇಂದ ಕೆಳಗಡೆ ಇರುವಂತ ಭಾಗಕ್ಕೆ ಮಾಳ್ವಾ ಅಂತ ಹೇಳ್ತಾರೆ, ಅಥವಾ ಮಲವಾಯಿ ಏರಿಯಾ ಅಂತ ಹೇಳ್ತಾರೆ. ಆ ಭಾಗದಲ್ಲಿ ಮಾತನಾಡುವಂತ ಪಂಜಾಬಿ ಭಾಷೆ ಒಳಗೆ ಉಗುಳು ಅಂದ್ರೆ ಕನ್ನಡದೊಳಗೆ ಉಗುಳು. ಪಂಜಾಬಿ ಭಾಷೆ ಒಳಗೆ ತಕ್ಕಡಿ ಅಂತಂದ್ರೆ ಕನ್ನಡದೊಳಗೆ ತಕ್ಕಡಿ. ಪಂಜಾಬಿ ಭಾಷೆ ಒಳಗೆ ಚೆನ್ನ ಅಂತಂದ್ರೆ ಕನ್ನಡದೊಳಗೆ ಚೆನ್ನ. ಚೆನ್ನ ಅಂದ್ರೆ ಸುಂದರವಾದ, ಚಂಗ. ಆಮೇಲೆ ಕನ್ನಡದೊಳಗೆ ಕುಡಿ ಅಂತಂದ್ರೆ ಮೊಳಕೆ ಅಥವಾ ತುದಿ ಅಂತ. ಪಂಜಾಬಿ ಭಾಷೆ ಒಳಗೆ ಕುಡಿ ಅಂತಂದ್ರೆ ಕುಟುಂಬದ ಕುಡಿ, ಮಗಳು ಅಂತ ಅರ್ಥ. ಯು ಅಂಡರ್ಸ್ಟ್ಯಾಂಡ್? ನಾನು ಏನ್ ಮಾಡಕ್ ಶುರು ಮಾಡಿದೆ ಅಂತಂದ್ರೆ, ಈ ರೀತಿ ಅಪ್ಪಟ ನಾವು ಕನ್ನಡ ಅಂತ ನಾವು ಏನು ನಂಬಿದೀವಿ, ಮತ್ತೆ ಕನ್ನಡ ಬಿಟ್ರೆ ಬೇರೆ ಸ್ಯಾನ್ಸ್ಕ್ರಿಟೈಸ್ಡ್ ಅಥವಾ ಆರ್ಯನೈಸ್ಡ್ ಭಾಷೆಯಲ್ಲಿ ಸಿಗದೇನೆ ಇರುವಂತ ಪದಗಳು, ಬಟ್ ಆರ್ಯನ್ ಭಾಷೆ ಒಳಗಿರುವಂತ ಪದಗಳು ಯಾವ ಅನ್ನೋದನ್ನ ಹುಡುಕ್ಲಿಕ್ಕೆ ಚಾಲು ಮಾಡಿದಾಗ ಅವುಗಳ ಹರಿಲಿಕ್ಕೆ ನಮ್ಗೆ ಅರ್ಥ ಆಗ್ಲಿಕ್ಕೆ ಶುರು ಆಯ್ತು. ಅವು ಎಲ್ಲೆಲ್ಲಿ ಹರ್ಕೊಂಡು ಹೋಗ್ಯಾವ ಅಂತ ನನಗೆ ಅರ್ಥ ಆಗ್ಲಿಕ್ಕೆ ಶುರು ಆಯ್ತು. ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ, ಈ ಸುಮೇರಿಯನ್ ಭಾಷೆ ಮತ್ತೆ ನಮ್ಮ ಕನ್ನಡದ ಭಾಷೆ, ಅವು ಎರಡೂನು ಏನೋ ಒಂದಕ್ಕೊಂದು ಸಂಬಂಧ ಇರುವಂತ ಭಾಷೆಗಳು ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಲಿಕ್ಕೆ 108 ಸಾಕ್ಷಿಗಳು ಸಿಗ್ತಾವ. ಹೆಂಗಂದ್ರ, ಸುಮೇರಿಯನ್ ಜನರು ಹರಪ್ಪ ಮೊಹಿಂಜೋದಾರೋ ಜನರಿಗೆ ಮೆಳುಹಾಗಳು ಅಂತ ಕರಿತಾ ಇದ್ರು. ಮೆಳುಹ ಅಂತ ಕರಿತಾ ಇದ್ರು. ನೀವು ಅತ್ಯಂತ ಸಿಂಪಲ್ ಲಿಂಗ್ವಿಸ್ಟಿಕ್ಸ್ ನೊಳಗ ಮೇ ಅನ್ನೋದು ಮ ಆಗುತ್ತ, ಮಾನು ಆಗುತ್ತ. ಲು ಲು, ಹ ಅನ್ನೋದು ವ ಆಗುತ್ತೆ. ನೀವು ಮೆಳುಹ ಅನ್ನ ಮಾಳವ ಅಂತ ನೀವು ಹೇಳಬಹುದು. ನಿಮ್ಗೆ ಹರಪ್ಪ ಮೊಹಿಂಜೋದಾರೋ ಜಾಗಗಳು ಸಿಕ್ಕಿದ್ದು, ಊರುಗಳು ಸಿಕ್ಕಿದ್ದು ಎಲ್ಲಿ? ಪಂಜಾಬಿನ ಮಾಳವಾ ಏರಿಯಾದಲ್ಲಿ, ಪಾಕಿಸ್ತಾನದ ಪಂಜಾಬ್ ಏರಿಯಾದಲ್ಲಿ. ಸೊ ವಾಟ್ ಈಸ್ ಪ್ರೂವ್ಡ್ ನೌ ಈಸ್ ಸುಮೇರಿಯಾದ ಮೆಳುಹಾಗಳು ಅಂತಂದ್ರೆ ಹರಪ್ಪ ಮೊಹಿಂಜೋದಾರರು ಅಂತ ಈಗಾಗಲೇ ಪ್ರೂವ್ ಆಗಿದೆ. ದಟ್ ಐ ಕ್ಯಾನ್ ಕೋಟ್ ವಿಚ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಯಾವ ಸ್ಕಾಲರ್ನ ಯಾವ ಆರ್ಟಿಕಲ್ ಅದನ್ನು ಹೇಳಿದೆ ಅಂತ ಐ ಕ್ಯಾನ್ ಕೋಟ್ ಇಟ್ ಹಿಯರ್. ಅಷ್ಟು ಡಿಟೇಲ್ ಏನ್ ಬೇಡ. ಸೊ ಮೆಳುಹ ಅಂತಂದ್ರೆ ಹರಪ್ಪ ಮೊಹಿಂಜೋದಾರೋ ಜನರು ಅಂತ ಪ್ರೂವ್ ಆಯ್ತು. ಆಮೇಲೆ ಆ ಮೆಳುಹಗಳು ಅಂತಂದ್ರೆ ಮಾಳವ ಅನ್ನೋದು ಪ್ರೂವ್ ಆಯ್ತು. ಮಾಳವರು ಅಂದ್ರೆ ಮಹಾಭಾರತದ ಪ್ರಕಾರ ಕರ್ನಾಟರು ಅಂತ ಪ್ರೂವ್ ಆಯ್ತು. ಸೊ ವಾಟ್ ಈಸ್ ನೌ ಲೆಫ್ಟ್? ನಾವು ಹೋಗಿ ನಾವೇ ಮಾಳವರು ಅಂತ ಹೇಳೋದೊಂದು ಬಾಕಿ ಇದೆ. ನಾವು ಹೋಗಿ ನಾವೇ ಹರಪ್ಪ ಮೊಹಿಂಜೋದಾರೋ ಜನರು ಅಂತ ಹೇಳೋದು ಬಾಕಿ ಇದೆ. ಯು ಅಂಡರ್ಸ್ಟ್ಯಾಂಡ್? ನಾನು ನಿಮ್ಗೆ ಹೇಳ್ತೀನಿ, ಫಾದರ್ ಹೆರಾಸ್ is one of the pioneers to tell that ಹರಪ್ಪ ಮೊಹಿಂಜೋದಾರೋ ಜನರು ಅಂತಂದ್ರೆ ಕನ್ನಡದ ಜನರು ಅಂತ ಹೇಳಿದವರು ಫಾದರ್ ಹೆರಾಸ್, ಒನ್ ಆಫ್ ದ ಫಸ್ಟ್ ಫೆಲೋಸ್ ಟು ಟೆಲ್ ದಟ್. ಆರ್ ನರಸಿಂಹಾಚಾರ್ಯರು ಕನ್ನಡದ ಮೂಲಗಳನ್ನು ಹುಡುಕುವಾಗ ಇದು ಸುಮೇರಿಯನ್ನದ ಮೂಲ ಇರಬಹುದು ಅಂತೇಳಿ ಅವರು ಹೇಳಿದಂತ ಮೊದಲಿಗರು. ಬೇಸ್ಡ್ ಅಪಾನ್ ಅಗೇನ್ ವೆಸ್ಟರ್ನ್ ಸ್ಕಾಲರ್ಸ್ ತಾನೇ ಬಂದಂತ ರಿಸರ್ಚ್ ಪೇಪರ್ಗಳನ್ನ ನೋಡಿ ಅವ್ರು ಹೇಳಿದ್ರು. ಬಟ್ ಈ ಡಿಂಟ್ ಸ್ಪೆಸಿಫಿಕಲಿ ಟೆಲ್ ಅಬೌಟ್ ಸುಮೇರಿಯನ್, ಬಟ್ ಈ ಯೂಸ್ ದ ವರ್ಡ್ ಅಕಾಡಿಯನ್. ಅಕಾಡಿಯನ್ ಭಾಷೆ ಸುಮೇರಿಯನ್ ಭಾಷೆಯ ನಂತರ ಬಂದಂತ ಭಾಷೆ. ಮೈಸೂರು ಮಹಾರಾಜರು ಅರಮನೆಯೊಳಗೆ ನಡ್ಕೊಂಡು ಬರುವಾಗ
ಬಾಗಿಲಲ್ಲಿ ನಿಂತಿರುವಂತಹ ದ್ವಾರಪಾಲಕರು ಕೂಗೋದನ್ನ ನೀವು ಕೇಳಿರ್ಬೋದು. ರಾಜಾದಿರಾಜ, ರಾಜ ಮಾರ್ತಾಂಡ, ಆಮೇಲೆ ಇರೋ ಲೆಕ್ಕ ನೀವು ಅದನ್ನ ಕೇಳಿರಿ. ಬಹುಪರಾಕ್, ಬಹುಪರಾಕ್, ಬಹುಪರಾಕ್ ಅಂತ ಅದನ್ನ ನೀವು ಕೇಳಿರಿ. ನಾನು ನಿಮ್ಗೆ ಹೇಳ್ತೀನಿ, ಮಾರ ಜನರು ರಾಜನ ಆಸ್ಥಾನದಲ್ಲಿದ್ರೆ ಮಾರ್ಥಾಂಡ ಅಂತಂದ್ರೆ ಮಾರ ಜನರ ದೊರೆಗೆ ಅವರು ಮಾರ್ಥಾಂಡ ಅಂತ ಕರಿತಾ ಇದ್ರು. ಬಿಕಾಸ್ ಮಾರ್ಥಾಂಡ ಅಂದ್ರೆ ದೊರೆ ಅಂತ ಅರ್ಥ. ಪರಾಕ್ ಅನ್ನುವಂತ ಪದದ ಅರ್ಥ ಎಲ್ಲಿಂದ ಬಂತು? ಪರಾಕ್ ಅನ್ನುವಂತ ಪದ ಅಕಾಡಿಯನ್ ಭಾಷೆಯೊಳಗೆ ರಾಜ. ಬಹುಪರಾಕ್, ಬಹುಪರಾಕ್ ಅಂತ ಹೇಳಿದ್ರು ಅಂದ್ರೆ ಅರ್ಥ ಮೈಸೂರು ಮಹಾರಾಜ ಅಥವಾ ನಮ್ಮ ರಾಜನ ಆಸ್ಥಾನದಲ್ಲಿ ಅಕಾಡಿಯನ ಜನರು ಕುಂತಿದ್ರು ಅಂತ ಅರ್ಥ. ಅಂದ್ರೆ ಅಲ್ಲಿ ಪರಾಕ್ ಪರಾಕ್ ಅಂತ ಹೇಳಿದಾಗ ಅಕಾಡಿಯನ ಜನರು ಅಲ್ಲಿ ಕುಂತಿದ್ರೆ ಓ ದೊರೆ ಬರ್ತಾ ಇದ್ದಾನೆ, ದೊರೆ ಬರ್ತಾ ಇದ್ದಾನೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಬರಾಕ್ ಒಬಾಮಾ ಅಂದ್ರೆ ಏನರ್ಥ? ಬರಾಕ್ ಅಂದ್ರೆ ಕೀನ್ಯಾ ಭಾಷೆಯಲ್ಲಿ ದೊರೆ, ಸುಮೇರಿಯನ್ ಭಾಷೆಯಲ್ಲಿ ಬರಾಕ್ ಅಂದ್ರೆ ದೊರೆ. ಯು ಅಂಡರ್ಸ್ಟ್ಯಾಂಡ್? ಕೆಲವು ಮಂದಿ ಕಸ ಗುಡಿಸೋ ಕಸ್ಬರ್ಗಿಗೆ ಬರ್ಗಿ ಅಂತಾರ, ಕೆಲವು ಮಂದಿ ಪರ್ಗಿ ಅಂತಾರ, ಪರ್ಕಿ ಅಂತಾರ, ಪೊರ್ಕೆ ಅಂತ ಹೇಳ್ತಾರ. ಕಸ್ಬರ್ಗಿ ಅಂದ್ರೂ ಒಂದ, ಕಸ್ಪೊರ್ಕೆ ಅಂತಂದ್ರೂ ಒಂದ, ಬರಾಕ್ ಅಂದ್ರೂ ಒಂದ, ಪರಾಕ್ ಅಂದ್ರೂ ಒಂದ. ಯು ಅಂಡರ್ಸ್ಟ್ಯಾಂಡ್? ಭಾಂಗ್, ಭಾಂಗ್ಲಾ ಅಂದ್ರು ಒಂದ, ಅದನ್ನ ನೀವು ಮಾಂಗ್ಲಾ ಅಂತಂದ್ರು ಒಂದ, ಮಾಂಗ್ ಅಂದ್ರು ಒಂದ, ಭಾಂಗ್ ಅಂದ್ರು ಒಂದ. ನಾನು ನಿಮ್ಗೆ ಯಾಕೆ ಮಾತು ಹೇಳಾಕತ್ತೀನಿ ಅಂದ್ರೆ ಅತ್ಯಂತ ಮೂಲಕ್ಕೆ ನೀವು ಹೋಗ್ಬಿಟ್ರಿ ಅಂತಂದ್ರೆ ಭಾರತ ದೇಶದ ಮೂಲ ನಿವಾಸಿಗಳ ಇತಿಹಾಸವನ್ನ ನೀವು ಈ ರೀತಿ ಕಟ್ಟಕ್ ಚಾಲು ಮಾಡಿದ್ರಿ ಅಂದ್ರೆ ದೆನ್ ಯು ವಿಲ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಹೇಳ್ಬೇಕು ಅಂತಂದ್ರೆ ಮುಂದ ಓ ಈ ಭಾಷೆನೂ ನಮ್ದ, ಯಾವುದೋ ಒಂದು ಕಾಲಘಟ್ಟದಲ್ಲಿ ಕೆಲವೊಂದು ಕಾರಣಕ್ಕಾಗಿ ಈ ಭಾಷೆ ಚೇಂಜ್ ಆಗಿದೆ ಅಂತ ನಮ್ಗೆ ಅನಿಸ್ತದೆ. ಯು ಅಂಡರ್ಸ್ಟ್ಯಾಂಡ್? ಆಮೇಲೆ ಕನ್ನಡಕ್ಕೆ ಕನ್ನಡ ಅಂತ ಯಾಂಗ ಪದ ಅದು ಹೆಸರು ಬಂತು ಅನ್ನೋದು ಸ್ವಲ್ಪ ಹೇಳ್ತೀನಿ. ಈಗ ಕ ಅನ್ನೋದ್ರ ಬಗ್ಗೆ ನಾ ಹೇಳಿದೆ. ಕ ಅಂದ್ರೆ ಬಾಗಿಲು, ಕ ಅಂದ್ರೆ ತೂತು, ಕ ಅಂದ್ರೆ ಓಪನಿಂಗ್ ಅಂತ ನಾ ಹೇಳಿದೆ. ಸುಮೇರಿಯನ್ ಜನರು ನಮ್ಮಿಂದ ಆಭರಣಗಳನ್ನ ಖರೀದಿ ಮಾಡ್ತಾ ಇದ್ರು. ಸುಮೇರಿಯನ್ ಜನರು ಹರಪ್ಪ ಮೊಹೆಂಜೊದಾರೋ ಜನರಿಗೆ ನಮ್ಮ ಹಟ್ಟಿ ಚಿನ್ನದ ಗಣಿಯಿಂದ, ಕೋಲಾರದ ಚಿನ್ನದ ಗಣಿಯಿಂದ, ಈ ಗದಗಿನ ಅಕ್ಕಪಕ್ಕ ಇದ್ದಂತ ಕೆಲವೊಂದು ಚಿನ್ನದ ಗಣಿಗಳಿಂದ ಚಿನ್ನ ಹೋಗ್ತಾ ಇತ್ತು. ಆ ಚಿನ್ನವನ್ನು ಅವರು ಹರಪ್ಪ ಮೊಹೆಂಜೊದಾರೋ ಜನರು ಖರೀದಿ ಮಾಡಿ ಅವರು ಸುಮೇರಿಯನ್ ಜನರು ಕೊಟ್ಟಿರ್ಬೋದು, ಅಥವಾ ನಮ್ಮ ಜನರು ಇಲ್ಲಿಂದನೇ ಡೈರೆಕ್ಟ್ ಆಗಿ ದೋಣಿಗಳಲ್ಲಿ ತಗೊಂಡು ಹೋಗಿ ಕೊಟ್ಟಿರ್ಬೋದು. ಈ ಉತ್ತರ ಕರ್ನಾಟಕದ ಹೆಣ್ಮಕ್ಳಿಗೆ ಗೊತ್ತಿರ್ತದ, ಒಂದು ಬೋರ್ಮಾಳ ಸರ ಅಂತ ಐತಿ. ಬೋರ್ಮಾಳ ಸರ. ಆ ಬೋರ್ಮಾಳದ ಸರದ ಡಿಸೈನ್ ಎಷ್ಟು ಸಿಂಪಲ್ ಇದೆ. ಸುಮಾರು 3,500 ಕ್ರಿಸ್ತಪೂರ್ವ 3,500 ವರ್ಷಗಳ ಹಿಂದೆ ಇದ್ದಂತ ಪೂ ಆಪಿ ಅನ್ನುವಂತ ಒಬ್ಬ ಸುಮೇರಿಯನ್ ರಾಣಿಯ ಸಮಾಧಿ ಒಳಗ ಬೋರ್ಮಾಳ ಸರ ಸಿಕ್ಕ್ಯಾದ. ಬಹಳಷ್ಟು ಸಿಕ್ಕ್ಯಾವ, ಬೋರ್ಮಾಳ ಸರಗಳು ಸಿಕ್ಕ್ಯಾವು. ನಾನು ನಿಮ್ಗೆ ಹೇಳ್ತೀನಿ, ಆ ಡಿಸೈನ್ ಬೋರ್ಮಾಳ ಸರ 3,500 ಕ್ರಿಸ್ತಪೂರ್ವ ವರ್ಷದೊಳಗದ. ಅವತ್ತು ಸತಿಗೆ ಅದರ ಒಳಗ ಅರಗನ್ನ ತುಂಬಿ ಮ್ಯಾಲ ಅಷ್ಟ ಚಿನ್ನದ ಹಾಳಿ ಹಾಕ್ತಿದ್ರು. ಈಗೂ ಸತಿಗೆ ಬೋರ್ಮಾಳ ಸರನ ಒಳಗ ಅರುಗ ಹಾಕಿ ಮ್ಯಾಲ ಏನ್ ಮಾಡ್ತಾರ, ಚಿನ್ನದ ಹಾಳಿ ಹಾಕ್ತಾರೆ. ಯಾರ ಬೋರ್ಮಾಳ ಸರನ ನೋಡಿದವರು ಅಥವಾ ಧರಿಸಿದವರಿಗೆ ಗೊತ್ತದ. ನಾನು ನಿಮ್ಗೆ ಹೇಳ್ತೀನಿ, ಚಿನ್ನ ಅಂತಂದ ಕೂಡಲೇ ನಿಮಗ ಬರಬೇಕಾದಂತ ವಿಚಾರ ಅಂದ್ರೆ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಕನ್ನಡ ನಾಡು. ಈ ಕನ್ನಡ ನಾಡಿನ ಜನರಿಗೆ, ಈ ಕನ್ನಡ ಜನರಿಗೆ ಸುಮೇರಿಯನ್ ಜನರು ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ರು. ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ. ಕಣ್ ಅಂತಂದ್ರೆ ಬಾಗಿಲು, ಡ ಅಂದ್ರೆ ಭಾಷೆ. ಸುಮೇರಿಯನ್ ಭಾಷೆ ಒಳಗೆ ಡ ಅಂದ್ರೆ ಮಾತು, ಡ ಅಂದ್ರೆ ಭಾಷೆ. ಅದನ್ನ ಅವರು DUG ಡುಕ್ ಅಂತೇಳಿ ಬರೀತಾರ, ಬಟ್ ಹೇಳುವಾಗ ಬಾಯಿ ಒಳಗೆ ಡ ಅಂತ ಬರ್ತದೆ. ಸೊ
ಕನ್ ಅಂದ್ರೆ ಬಾಗಿಲು, ಡ ಅಂದ್ರೆ ಭಾಷೆ. ಕನ್ನಡ ಅಂತಂದ್ರೆ ಬಾಗಿಲ್ನಾಗ ಇರುವಂತಹ ಭಾಷೆ, ಎಂಟ್ರನ್ಸ್ ಗೇಟ್ನಾಗಿರುವಂತಹ ಭಾಷೆ. ಯಾವ ಎಂಟ್ರನ್ಸ್ ಗೇಟ್ ಇದು? ನಮ್ಮ ಕೋಸ್ಟಲ್ ಕರ್ನಾಟಕದೊಳಗ ಸುಮೇರಿಯನ್ ಜನರು ದೋಣಿಯೊಳಗೆ ಬಂದಾಗ ಅವ್ರಿಗೆ ಗ್ರೀಟ್ ಮಾಡ್ತಾ ಇದ್ದಂತ ಭಾಷೆ ಯಾವುದು? ಕನ್ನಡ. ಕನ್ನಡ ಅನ್ನುವಂತಹ ಪದ ಕನ್ನಡದ ಪದ ಅಲ್ಲ ಅಂತೇಳಿ ಇವಾಗ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಚಾಲು ಆಗ್ತದೆ. ಕನ್ನಡ ಅನ್ನುವಂತಹ ಪದ ಬೇರೆ ಯಾರೋ ನಮ್ಮ ನಾಡಿಗೆ ಬರುವಂತವ್ರು ಹೇಳಿದಂತಹ ಪದ. ಸುಮೇರಿಯನ್ನ ಜನರು ದೋಣಿಯೊಳಗೆ ಬಂದು ನಮ್ಮ ನಾಡಿಗೆ ಎಂಟ್ರೆನ್ಸ್ ತಗೊಳ್ಳುವಾಗ, ಒಳಗಡೆ ಬರುವಾಗ ಹೇಳ್ತಿದ್ದಂತ ಪದ ಗೇಟ್ನಾಗಿನ ಭಾಷೆ. ಕರ್ ಅಂದ್ರೆ ಏನು? ಕರ್ ಅಂದ್ರ ದೊಡ್ಡ ಬಾಗಿಲು ಅಥವಾ ದೊಡ್ಡ ತೀರ ಅಂತ. ಕರಾವಳಿ, ವಾಳಿ ಅಂತಂದ್ರೆ ಜಮೀನು, ಕರ ಅಂತಂದ್ರೆ ಸಮುದ್ರದ ಅಥವಾ ನದಿಯ ಪಕ್ಕ ಇರುವಂತ ದಡ. ಸೊ ಕರಾವಳಿ ಅಂದ್ರೆ ಸಮುದ್ರದ ಪಕ್ಕದಲ್ಲಿರುವಂತ ಹೊಲ ಅಥವಾ ಜಮೀನು. ಸೊ ಕೋಸ್ಟಲ್ ಕರ್ನಾಟಕ ಅಂದ್ರೆ ನಮಗ ಕರಾವಳಿ. ಯಾಕೆ? ಬಿಕಾಸ್ ಆಫ್ ದಿಸ್ ರೀಜನ್. ಕಾರವಾರ, ಸಮುದ್ರದ ಪಕ್ಕ ಇರುವಂತ ಜಮೀನು ಕಾರವಾರ. ಕರಾಚಿ, ಸಮುದ್ರದ ಪಕ್ಕ ಇರುವಂತ ಊರು ಕರಾಚಿ. ಯು ಅಂಡರ್ಸ್ಟ್ಯಾಂಡ್? ನೀವು ಆ ಕರ್ ಅನ್ನುವಂತ ಪದನ ನೀವು ಹಿಡ್ಕೊಂಡು ಹೋಗ್ರಿ. ಕೋರ ಮಂಡಲ, ಚೋರ ಮಂಡಲ, ಕೋರ ಮಂಡಲ. ಕನ ನೀವು ಕೋ ಅಂತ ಕೂಡ ಅನ್ಬೋದು. ನಿಮಗೆ ಹೇಳ್ತೀನಿ, ಮುಂದೆ ಹೇಳೋಣಂತಿದ್ದೆ, ಇವಾಗ ನೆನಪತ್ ಹೇಳ್ಬಿಡ್ತೀನಿ. ಶ್ರೀಲಂಕಾದ ಭಾಷೆಗೆ ಶ್ರೀಲಂಕಾದ ಜನರು ಹೇಳ್ತಾ ಇದ್ದಂತ ಒರಿಜಿನಲ್ ಹೆಸರು ಹೇಳ್ ಅಂದ್ರೆ ಶ್ರೀಲಂಕಾದ ಭಾಷೆ. EL ಏಳ್ ಅಥವಾ ಹೇಳು ಅಂದ್ರೆ ಶ್ರೀಲಂಕಾದ ಭಾಷೆ ಅಂತ ಅರ್ಥ. ಶ್ರೀಲಂಕಾ ಭಾಷೆ ಆ ಹೇ ಅನ್ನೋದನ್ನ ಕೆಲವು ಮಂದಿ ಹ ಅನ್ನೋದು ಸ ಆಗುತ್ತೆ, ಸ ಅನ್ನೋದು ಚ ಆಗುತ್ತೆ. ಹಿಂದೂ ಅನ್ನೋದು ಸಿಂಧು ಆಗ್ತದ, ಸಿಂಧು ಅನ್ನೋದು ಚಿಂದು ಆಗ್ತದ. ಹೇಳಂದ್ರು ಒಂದ, ಚೊಲ್ ಅಂದ್ರು ಒಂದ, ಸೊಲ್ ಅಂದ್ರು ಒಂದ. ಇದು ಸೋಬಾನೆ ಪದಗಳನ್ನ ಹೇಳುವಾಗ ಹಿಂದ್ಗಡೆ ಕುತ್ಕೊಂಡು ಹೇಳುವಂತ ಹೆಣ್ಮಕ್ಳಿಗೆ ಸೊಲ್ ಹೇಳೋರು ಅಂತ ಹೇಳ್ತಾರೆ, ಸೊಲ್ ಹೇಳೋರು ಅಂತ ಹೇಳ್ತಾರೆ. ನಾನು ನಿಮ್ಗೆ ಹೇಳ್ತೀನಿ, ಕನ್ನಡದೊಳಗ ಬೇರೆ ಬೇರೆ ಕಾರಣದಿಂದಾಗಿ ಬೇರೆ ಬೇರೆ ಜನಾಂಗದ ಜನರು ಬರ್ಲಿಕ್ಕೆ ಶುರುವಾಗಿದ್ದ ಎರಡೆರಡು ಪದಗಳು, ಮೂರು ಪದಗಳು ಸೇರಿ ಒಂದೊಂದು ಪದಗಳಾಗ್ಯಾವ. ಆ ಮೂರು ಪದದ ಅರ್ಥ ಒಂದ. ಬನ್ ಏರ್ ಗಟ್ಟ. ಏರ್ ಅಂದ್ರೆ ಗುಡ್ಡ, ಗಟ್ಟ ಅಂದ್ರೆ ಗುಡ್ಡ. ಬನ್ನೇರ್ ಗಟ್ಟ. ಕೊಡಚಾದ್ರಿ, ಹೋ ಅಂದ್ರೆ ಬೆಟ್ಟ, ಕೊಂಡ ಅಂದ್ರೆ ಬೆಟ್ಟ, ಅಚಲ ಅಂದ್ರೆ ಬೆಟ್ಟ, ಆದ್ರಿ ಅಂದ್ರೆ ಬೆಟ್ಟ. ಕೊಡಚಾದ್ರಿ. ಇವಾಗ ಹೊಸ ಪದ ಅದಕ್ಕೆ ಸೇರದ. ನಾವು ಪಿಕ್ನಿಕ್ಕಿಗೆ ಕೊಡಚಾದ್ರಿ ಹಿಲ್ಲಿಗೆ ಹೋಗಿದ್ವಿ. ಎಲ್ಲಿಗೆ ಹೋಗಿದ್ವಿ? ಕೊಡಚಾದ್ರಿ ಹಿಲ್ಲಿಗೆ ಹೋಗಿದ್ವಿ. ಸೊ ನಾನ್ ನಿಮ್ಗೆ ಯಾಕೆ ಮಾತು ಹೇಳಕತ್ತೀನಿ ಅಂದ್ರೆ, ಕನ್ನಡ ನಾಡು ಬಹಳ ವರ್ಷದಿಂದ ಬಹಳಷ್ಟು ಬೇರೆ ಬೇರೆ ಜನಾಂಗಗಳನ್ನ ಅಟ್ರಾಕ್ಟ್ ಮಾಡಿರೋದ್ರಿಂದ ಬೇರೆ ಬೇರೆ ಪದಗಳು ಸೇರಿ ಒಂದೇ ಅರ್ಥವನ್ನ ಕೊಡ್ಲಿಕ್ಕತ್ತಾವು. ಯು ಅಂಡರ್ಸ್ಟ್ಯಾಂಡ್? ಸರಿ, ಮಾಳವ ಭಾಷೆ ಯಾವ್ಯಾವ ರೀತಿಯಲ್ಲಿ ಹರ್ಕೊಂಡ್ ಬಂದದ ನಾನು ನಿಮ್ಗೆ ಹೇಳ್ತೀನಿ. ಕೊಂಕಣಿ ಭಾಷೆಗೆ ಮಾಳವಾಣಿ ಅಂತ ಹೇಳ್ತಾರೆ, ಮಾಳವಾಣಿ ಅಂತ ಹೇಳ್ತಾರೆ. ಆಫ್ರಿಕಾದಲ್ಲಿ ಮಾಲವಿ ಅಂತ ಒಂದು ದೇಶ ಇದೆ. ಮಾಲವಿ ದೇಶದಲ್ಲಿ ಅವರ ಧರ್ಮಕ್ಕೆ ಏನು ಒಂದೊಂದು 3 ಕಲ್ಲಿಟ್ಟು ಪೂಜೆ ಮಾಡೋದು, ಗಿಡಕ್ಕೆ ಪೂಜೆ ಮಾಡೋದು, ಅದಕ್ಕೆ ಬಲಿ ಕೊಡೋದು, ಆ ತರ ಒಂದು ಧರ್ಮ ಏನಿದೆ, ದಟ್ ಬಹಳ ಜನ ಸೋಷಿಯಾಲಜಿಸ್ಟ್ಗಳು, ಈ ತರ ಆಂಥ್ರೋಪಾಲಜಿಸ್ಟ್ಗಳು ಆ ತರ ಪೂಜೆ ಮಾಡೋದಕ್ಕೆ, ಆ ತರ ಧರ್ಮಕ್ಕೆ ಏನಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ? ಆನಿಮಿಸ್ಟಿಕ್ ರಿಲಿಜನ್ ಅಂತ ಹೇಳ್ತಾರೆ. ಮಾಲವಿ ಭಾಷೆಯಲ್ಲಿ ಅದಕ್ಕೇನಂತಾರೆ ಗೊತ್ತಾ? ಕೊಲೆಯ ಧರ್ಮ ಅಂತ. SP ಉಪಾಧ್ಯಾಯ ಮತ್ತೆ UP ಉಪಾಧ್ಯಾಯ ಅಂತ ಗ್ರೇಟ್ ತುಳು ಸ್ಕಾಲರ್ಸ್, ಆಫ್ರೋ ಡ್ರಾವಿಡಿಯನ್ ಲ್ಯಾಂಗ್ವೇಜಸ್ ಬಗ್ಗೆ ಗ್ರೇಟ್ ಸ್ಕಾಲರ್ಸ್, ಅವರು ಕೋಸ್ಟಲ್ ಕರ್ನಾಟಕದಲ್ಲಿ ಇದ್ದಂತ ಸ್ಕಾಲರ್ಸ್ ಅವರು ಹೇಳ್ತಾರೆ, ಅವ್ರು ಬರೆದಿರುವಂತ ಪುಸ್ತಕದಲ್ಲಿ ಹೇಳ್ತಾರೆ, ಮಾಲ್ವಿ ಭಾಷೆಯಲ್ಲಿ
ಎನಿಮಿಸ್ಟಿಕ್ ರಿಲಿಜನ್ಗೆ ಹೊಲೆಯರು ಧರ್ಮ ಅಂತ ಹೇಳ್ತಾರೆ. ಛತ್ತೀಸ್ಗಢದಲ್ಲಿ ಮೋರೇರ್ ಅಂತ ಒಂದು ಜಾತಿ ಇದೆ. ಮೋರೇರ್ ಅವರು ಒಂದು ಭಾಷೆ ಮಾತಾಡ್ತಾರೆ. ಆ ಭಾಷೆಗೆ ಅವರು ಹಲಿಯಾ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ಅಥವಾ ಹಲ್ಬಿ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ, ಅಥವಾ ಹೊಲಿಯಾ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಮೋರೇರ್. ನಾನು ನಿಮ್ಗೆ ಯಾಕೆ ಮಾತಾಡಕತ್ತೀನಿ ಅಂದ್ರೆ, ಮಾರ ಅನ್ನುವಂಥ ಪದವನ್ನ ಹೊಲೆಯ ಅನ್ನುವಂಥ ಪದದ ಜೊತೆಯಲ್ಲಿ ಜೋಡಿಸ್ತೀವಿ. ದೆನ್ ಯು ವಿಲ್ ಗೆಟ್ ಹಿಸ್ಟ್ರಿ ಆಫ್ ಮಾಳ್ವಾ. ಆಮೇಲೆ ರಾಷ್ಟ್ರಕೂಟ ದೊರೆಗಳ ಆಸ್ಥಾನಕ್ಕೆ ಬಂದಿದ್ದಂತ ಒಬ್ಬ ಅರೇಬಿಕ್ ಪರ್ಷಿಯನ್ ಸ್ಕಾಲರ್ ಹೇಳ್ತಾನೆ, ಕನ್ನಡಕ್ಕೆ ಅವತ್ತಿನ ಕಾಲದಲ್ಲಿ ಕೀಳು ಭಾಷೆ ಅಂತ ಕರಿತಾ ಇದ್ರು ಅಂತ ತನ್ನ ಬರಹದಲ್ಲಿ ಹೇಳ್ತಾನೆ. ಕಿರಿಯ ಭಾಷೆ ಅಂತ ಕರಿತಾ ಇದ್ರು ಅಂತಾನೂ ಹೇಳ್ತಾರೆ. ಕಿರಿಯ ಭಾಷೆ ಅಂತ ಕರಿತಾ ಇದ್ರು, ಕೀಳು ಭಾಷೆ ಅಂತ ಕರಿತಾ ಇದ್ರು ಅಂತ ಹೇಳ್ತಾರೆ. ಸೊ ಕನ್ನಡ ಅನ್ನುವಂಥ ಭಾಷೆಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಜನಾಂಗಗಳಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರು ಇತ್ತು. ಆದ್ರೆ ಈ ಒರಿಜಿನಲ್ ಜನರು ಈ ಕನ್ನಡವನ್ನ ಮೂಲತವಾಗಿ ಮಾತಾಡ್ತಾ ಇದ್ದಂತ ಜನರಿಗೆ ಇದು ಮಾರರ ಭಾಷೆ ಅಥವಾ ಮಾಳವ ಭಾಷೆ ಅಥವಾ ಮಾಲವಿ ಭಾಷೆ. ನಾನು ಆ ಸುಮೇರಿಯನ್ ಭಾಷೆಗೆ ಒಂದು ಸ್ಮಾಲ್ ಡಿಕ್ಷನರಿ ಮಾಡಿ ಅದಕ್ಕೆ ಮಾಳವ ಪದಗಳು, ಮಳವಳ್ಳಿಯಲ್ಲಿ ಏನೇನು ಪದಗಳು ಈಕ್ವಲ್ ಇದಾವೆ ಅದನ್ನ ನಾನು ಹಾಕಿದ್ದೀನಿ. ಹಂಗೇನೆ ಈ ಮಧ್ಯಪ್ರದೇಶದಲ್ಲಿ ಇರುವಂತ ಮಾಲ್ವಿ ಭಾಷೆಗೆ ಅಂದ್ರೆ ಇಂದೋರಿನ ಉಜ್ಜಯಿನಿ ಅದರ ಸುತ್ತಮುತ್ತ ಇರುವಂತ ಜಿಲ್ಲೆಗಳಲ್ಲಿ ಮಾಲ್ವಿ ಭಾಷೆ ಏನಿದೆ ಆ ಭಾಷೆಗೆ ಇರುವಂತ ಡಿಕ್ಷನರಿ ಪದಗಳಿಗೆ ಆ ಪದಗಳಿಗೆ ನಾನು ಕನ್ನಡದ ಇಕ್ವಿಲೆಂಟ್ ಅನ್ನ ಕೊಟ್ಟಿದ್ದೀನಿ. ಅದೇ ರೀತಿ ಪಂಜಾಬ್ನ ಮಾಲ್ವಾ ಏರಿಯಾದಲ್ಲಿರುವಂತಹ ಮಾಲ್ವಿ ಭಾಷೆಗೆ ಕನ್ನಡದ ಇಕ್ವಿಲೆಂಟ್ ಅನ್ನ ಕೊಟ್ಟಿದ್ದೀನಿ. ಐ ಮೇಡ್ ಸ್ಮಾಲ್ ಡಿಕ್ಷನರಿ ಅಬೌಟ್ ಇಟ್. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಈ ಮಹಾಭಾರತದಲ್ಲಿ ಮಾಳವರು ಮತ್ತೆ ಮಾದ್ರಕರು, ಮಾತ್ರ ಅಂತೇಳಿ ಒಂದು ದೇಶ ಬರ್ತದೆ, ಮತ್ತೆ ಮಾಳವ ಅಂತ ಒಂದು ದೇಶ ಬರ್ತದೆ. ಮಾಳವರು ಮಾತ್ರರನ್ನ ಮದುವೆ ಮಾಡ್ಕೊತಾ ಇದ್ರು, ಮಾತ್ರರು ಮಾಳವರನ್ನ ಮದುವೆ ಮಾಡ್ಕೊತಾ ಇದ್ರು. ಅಂಡ್ ಐ ಕನ್ಸಿಡರ್ ದಿಸ್ ಮಾಳವ ಮತ್ತೆ ಮಾತ್ರ ದೇಶದಿಂದ ಬಂದಂತ ಜನರ ಮುಂದೆ ಮಾಳವರು ಮತ್ತೆ ಮಾತ್ರರು ಆಗ್ಯಾರ ಅಂತ ನಾನು ಹೇಳ್ತೀನಿ. ಆಮೇಲೆ ನೀವು ಇನ್ನೊಂದು ನೋಡ್ರಿ, ನಾವು ಲಿಟಲ್ ಮೂವ್ ಆನ್ ಟು ದ ಹಿಸ್ಟ್ರಿ. ಇಂಡಿಯನ್ ಆಂಟಿಕ್ವರಿ ವಾಲ್ಯೂಮ್ 1978 ಬಂದಂತ 7ನೇ ವಾಲ್ಯೂಮ್ ಅಲ್ಲಿ ರೆವರೆಂಡ್ ಫರ್ಡಿನಾಂಡ್ ಕಿಟಲ್ ಅವರು ಪಲ್ಲವರ ಬಗ್ಗೆ ಬರೀತಾರೆ. 1878 ಪಲ್ಲವರ ಬಗ್ಗೆ ಬರೀತಾರೆ. ಈ ಸೇಸ್ ಪಲ್ಲವರು ಮತ್ತು ಪಲ್ಲವಕ ಸ್ವತಂತ್ರಾಧಿಕಾರವುಳ್ಳ ಹಾಗೂ ವೀರತ್ವವುಳ್ಳ ಇವರನ್ನು ಕೊಲೆಯರು ಎನ್ನುವುದಕ್ಕೆ ನಾನು ಹಂಚಿಕೊಳ್ಳುವುದಿಲ್ಲ. ಅಂದು ಶಕ್ತಿಶಾಲಿ ಬುಡಕಟ್ಟಿನವರಾದ ಕೊಲೆಯರು ಅಂದರೆ ಹೊಲೆಯರುಗಳ ಸಂತತಿಯವರುಗಳಲ್ಲಿ ಯಾರೋ ಒಬ್ಬ ಪಲ್ಲವ ರಾಜವಂಶವನ್ನು ಹುಟ್ಟು ಹಾಕಲಿಲ್ಲ ಎಂದು ಯಾರಿಗೆ ಗೊತ್ತು? ಅಂದರೆ ಕೊಲೆಯರೇ ಪಲ್ಲವ ರಾಜವಂಶವನ್ನು ಹುಟ್ಟು ಹಾಕಿದರು ಅಂತೇಳಿ 1879 ವಾಲ್ಯೂಮ್ 8 ಪುಟ 50-51 ರೆವರೆಂಡ್ ಫರ್ಡಿನಾಂಡ್ ಕಿಟಲ್ ಅವರು ಬರ್ದಾರೆ. ನಾನು ನಿಮ್ಗೆ ಹೇಳ್ತೀನಿ, ಈ ಪಲ್ಲವರು ಇವ್ರ ಬಗ್ಗೆ ಬಹಳಷ್ಟು ಇತಿಹಾಸವನ್ನ ನೀವು ಓದಿದಿರಿ. ಪಲ್ಲವರ ಮೂಲ ಯಾವ ಊರಲ್ಲಿ? ಅವ್ರು ಇದ್ದಂತ ದೊಡ್ಡ ಊರು ಯಾವುದು? ಮಾಮಲ್ಲಪುರಂ. ರೆವರೆಂಡ್ ಫರ್ಡಿನಾಂಡ್ ಹೇಳ್ತಾನೆ, ಮಲ್ಲ ಅನ್ನುವಂಥ ಪದನೇ ಮುಂದೆ ಪಲ್ಲ ಆಗಿದೆ ಅಂತ ಹೇಳ್ತಾನೆ. ಮೊದಲು ಪಲ್ಲವ ದೊರೆಗಳ ಮೂಲ ದೇವರು ಆದಿವರಾಹ. ಅಂದ್ರೆ ಈ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಆದಿವರಾಹ, ಚಾಲುಕ್ಯ ದೊರೆಗಳ ರಾಜ್ಯ ಲಾಂಛನ ಆದಿವರಾಹ ಅಥವಾ ಬರೀ ವರಾಹ, ಫಲಸಿ ಕದಂಬರ ದೇವರು ವರಾಹ, ಹಂದಿ ಕಾಡು ಕೋರೆ ಉಳ್ಳಂತ ಹಂದಿ. ಯಾಕೆ ನಾನು ಇದನ್ನ ಯಾವ ರೀತಿ ಸಿಂಬಲ್ ಅನ್ನ ತಗೊಂಡಿದ್ದೀನಿ ಅಂದ್ರೆ, ನಮ್ಮ ಗವಿಗಳಲ್ಲಿದ್ದಂತ ಆದಿಮಾನವನಿಗೆ ಅಗ್ರಿಕಲ್ಚರ್ ಅನ್ನ ಹೇಳ್ಕೊಟ್ಟಂತ ಹಂದಿ ಅವ್ರಿಗೆ ದೇವರಾದ್ರು. ಅದು ಅದರ ಕೋರೆಯಿಂದ ಅವ್ರು ಏನ್ ಮಾಡಿದ್ರು? ದೇ ಸ್ಟಾರ್ಟೆಡ್ ದ ಅಗ್ರಿಕಲ್ಚರ್. ಹಲ್ ಅಂತಂದ್ರೆ ನೇಗಿಲು, ಪಲ್ ಅಂದ್ರೆ ಹಲ್ಲು. ಸೊ ಹಲ ಹೊಡಿಲಿಕ್ಕತನ ಅಂತಂದ್ರೆ ಹಲ್ಲು ಹೊಡಿಲಿಕ್ಕತನ ಅಂತ ಅರ್ಥ. ಆದ್ರೆ ಪಲ್ಲವರು ಏನ್ ಮಾಡ್ತಾರೆ? ಪಲ್ಲವರ ಒಬ್ಬ ದೊರೆ ಏನ್ ಮಾಡ್ತಾರಂದ್ರೆ 1,00,000 ಹೇರುಗಳನ್ನ
ಅವ ದಾನ ಮಾಡ್ತಾನ, ಅಗ್ರಿಕಲ್ಚರ್ನ ಹೇಳ್ಕೊಡ್ತಾನ ಜನರಿಗೆ, ಈ ರೀತಿ ಅಗ್ರಿಕಲ್ಚರ್ ಮಾಡ್ರಿ, 1,00,000 ಹೇರುಗಳನ್ನ ಕೊಡ್ತಾನ. ಕೊಟ್ಟ ಮೇಲೆ ಅವರ ಸಿಂಬಾಲ್ ಚೇಂಜಸ್ ಫ್ರಮ್ ವರಾಹ ಟು ನಂದಿ. ನಂದಿ ಸಿಂಬಾಲ್ ಸ್ಟಾರ್ಟ್ ಆಗುತ್ತೆ. ಮೂಲತಃವಾಗಿ ಅತ್ಯಂತ ಕಾಡು ಜನಾಂಗವಾಗಿದ್ದಂತ ಜನರಿಗೆ ಮುಖ್ಯವಾಗಿ ಬೇಕಾಗಿದ್ದು ಹಂದಿ, ಅದಕ್ಕೆ ಅವ್ರಿಗೆ ವರಾಹ ಬೇಕಾಗಿತ್ತು. ಸ್ವಲ್ಪ ಒಳ್ಳೆ ರೀತಿ ಅಗ್ರಿಕಲ್ಚರ್ ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆ ಬೇಕಾಗಿತ್ತು ನಂದಿ, ಅದಕ್ಕೆ ಅವ್ರಿಗೆ ನಂದಿ ಸಿಂಬಾಲ್ ಆಯ್ತು. ಮುಂದೆ ಏನಾಯ್ತು, ಅವ್ರಿಗೆ ಹಂದಿ ತಿಂದು ಬದುಕೋದು ನಾರ್ಮಲ್ ಆಯ್ತು, ಅವರು ಅಗ್ರಿಕಲ್ಚರ್ ಮಾಡಿ ಬದುಕೋದು ನಾರ್ಮಲ್ ಆಯ್ತು. ಬಟ್ ತಮ್ಮ ವೆಲ್ತ್ ಅನ್ನ ಕಾಪಾಡೋದಕ್ಕೆ, ಯುದ್ಧವನ್ನ ಮಾಡ್ಬೇಕಾದಾಗ ಅವ್ರಿಗೆ ಮುಖ್ಯವಾಗಿ ಬೇಕಾದದ್ದು ಏನಾಯ್ತು, ಆನೆ. And because of that reason, later stages, some kings started ಆನೆಯನ್ನ ತಮ್ಮ ಸಿಂಬಲ್ ಆಗಿ ಅಥವಾ ಆನೆಯನ್ನ ತಮ್ಮ ನಾಣ್ಯಗಳಲ್ಲಿ ಟಂಕಿಸ್ಲಿಕ್ಕೆ ಶುರು ಮಾಡಿದ್ರು. ಬಿಕಾಸ್ ಆನೆಯ ಇಂಪಾರ್ಟೆನ್ಸ್ ಜಾಸ್ತಿ ಆಗ್ಲಿಕ್ಕೆ ಶುರುವಾದ. ಆಮೇಲೆ ಅತ್ಯಂತ ಕೊನೆಯ ಗಳಿಗಳಲ್ಲಿ ಯುದ್ಧ ಆಗಿ ಸೋತು ಗೆದ್ದು ಬಹಳಷ್ಟು ಬಸವಳಿದ ಮೇಲೆ ನಮ್ಮನ್ನು ಎಷ್ಟಾದ್ರೂ ನಮ್ಮ ಮೇಲೆ ಯುದ್ಧಕ್ಕೆ ಬರ್ರಿ, ನಾವು ಸಂಪೂರ್ಣವಾಗಿ ನಾಶವಾಗೋದಿಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಬಂದಾಗ ಏನಾಯ್ತು, ಅವ್ರಿಗೆ ಗಂಡ ಬೇರುಂಡ ಬೇಕಾಗಿತ್ತು. ನಾನು ನಿಮ್ಗೆ ಯಾಕೆ ಈ ಮಾತುಗಳನ್ನ ಹೇಳಾಕತ್ತೀನಿ ಅಂದ್ರೆ, ನಾನು ಕೇವಲ ಭಾಷೆಯ ಮೂಲಕ ನಾನು ಇತಿಹಾಸವನ್ನ ಚರಿತ್ರೆಯನ್ನ ಕಟ್ತಾ ಇಲ್ಲ, ಅವರ ಸಿಂಬಾಲ್ಗಳ ಮೂಲಕ ಅವರ ಚರಿತ್ರೆಯನ್ನ ಕಟ್ಲಿಕ್ಕೆ. ಯು ಅಂಡರ್ಸ್ಟ್ಯಾಂಡ್? ಆಮೇಲೆ ಸುಮೇರಿಯನ ಜನರ ಈ ಹಡಗು ದೋಣಿಗಳು, ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿರುವಂತಹ ದೋಣಿಗಳು ಹೆಚ್ಚು ಕಡಿಮೆ ಒಂದೇ ರೀತಿ. ಸುಮೇರಿಯನ್ ಭಾಷೆಯೊಳಗೆ ಒಂದು ನೆಲ ಅನ್ನೋದಕ್ಕೆ ಎಷ್ಟು ಪದಗಳಿದಾವೆ, ಆ ಎಲ್ಲಾ ಪದಗಳು ಅದೇ ರೀತಿ ಅರ್ಥವನ್ನು ಕೊಡೋ ರೂಪದಲ್ಲಿ ಈಗಲೂ ಕನ್ನಡದಲ್ಲಿದ್ದಾವೆ. ಊರ್ ಅನ್ನುವಂತ ಪದ, UR ಅನ್ನುವಂತ ಪದ, ಊರ್ ಅನ್ನುವಂತ ಪದ, ಊರ್ ಅಂದ್ರೆ ಒಂದು ಜನವಸತಿ ಇರುವಂತ ಹಳ್ಳಿ ಆಗ್ಲಿ ಪಟ್ಟಣಕ್ಕೆ ನಾವು ಏನು ಇವತ್ತು ಇದು ನಮ್ಮ ಊರ್ ಅಂತ ಹೇಳ್ತೀವಿ. ಆ ಊರ್ ಅನ್ನುವಂತ ಪದ ಬೇರೆ ಬೇರೆ ರೀತಿ ಒಳಗೆ ಬಂದದ. ಊರ್ ಅಂದ್ರೆ ತೊಡೆ, ಊರ್ ಅಂದ್ರೆ ಸಪೋರ್ಟ್, ಊರ್ ಅಂದ್ರೆ ಜನರು ಇರುವಂತ ಜಾಗ. ಈ ರೀತಿ ಊರ್ ಅನ್ನುವಂತ ಪದದಿಂದ ಒಂದು 7-8 ಬೇರೆ ಬೇರೆ ಪದಗಳು ಹುಟ್ಟಿದಾವೆ. ಆ ಎಲ್ಲಾ ಪದಗಳು ಎಲ್ಲಾ ಸಿಮಿಲರ್ ಪದಗಳನ್ನ ಒತ್ತುಕೊಂಡು ಸುಮೇರಿಯನ್ ಭಾಷೆಯಲ್ಲಿ ಪದಗಳಿದಾವೆ. ಆಮೇಲೆ ದೊರೆ ಅನ್ನೋದಕ್ಕೆ ನಮ್ಮಲ್ಲಿ ಏನೇನು ಪದಗಳಿದಾವೆ, ಆ ಎಲ್ಲಾ ಹೆಚ್ಚು ಕಡಿಮೆ ಪದಗಳು ಸುಮೇರಿಯನ್ ಭಾಷೆ ಒಳಗಿದೆ. ನಿಮಗೆ ಇನ್ನೊಂದು ಹೇಳ್ತೀನಿ, ತಿರುಳು ಕನ್ನಡ. ಅನ್ನುವಂತ ಪದ 5,000 ವರ್ಷ ಹಳೆಯ ಪದ. ಅನ್ನುವಂತ ಪದ 5,000 ವರ್ಷ ಹಳೆಯ ಪದ. ಲು ಅನ್ನುವಂತ ಪದ 5,000 ವರ್ಷ ಹಳೆಯ ಪದ. ತಿರು ಅನ್ನುವಂತ ಪದ 4,000 ವರ್ಷ ಹಳೆಯ ಪದ. ಸೊ ತಿರುಳು ಕನ್ನಡ ಅಂತ ಪದ ಹುಟ್ಟಿರೋದನ್ನ ನಾವು ನೋಡಕ್ ಹೋದ್ರೆ, ತಿರುಳು ಕನ್ನಡ ಅನ್ನೋದು 4,000 ವರ್ಷ ಹಳೆಯ ಪದ, ಕನ್ನಡ ಅನ್ನೋದು 5,000 ಹಳೆಯ ವರ್ಷದ ಪದ. ಕೇವಲ ಕನ್ನಡ ಅನ್ನೋಂಥ ಪದ ಎಷ್ಟು ಹಳೆಯದು ಅನ್ನೋದನ್ನ ನಾವು ಸುಮೇರಿಯನ್ ಮೂಲದಿಂದ ಹುಡುಕ್ಲಿಕ್ಕೆ ಚಾಲೂ ಮಾಡಿದ್ರೆ 5,000 ವರ್ಷದ ಹಳೆದ. ಮಾಳವ ಅನ್ನುವಂಥ ಪದ ಎಷ್ಟು ಅನ್ನೋದನ್ನ ನಾವು ಹಿಂದೆ ಅಂತ ಹುಡುಕ್ಲಿಕ್ಕೆ ಚಾಲೂ ಮಾಡಿದ್ರೆ, ಹರಪ್ಪ ಮೊಹೆಂಜೋದಾರೋ ಜನರ ಸಂಸ್ಕೃತಿ ಎಷ್ಟು ಹಳೆಯದು, 6,000ದಿಂದ 7,000 ವರ್ಷದ ಹಿಂದಿನವರೆಗೂ ಅದಕ್ಕೆ ಟೈಮ್ ಕೊಟ್ಟಾರ. ಸೊ 7,000 ವರ್ಷದ ಹಳೆಯ ಪದ ಮಾಳವ. ಆದ್ರೆ ಈ ಮಾಳವರು ಎಲ್ಲಿಂದ ಬಂದ್ರು ಅನ್ನೋದ್ರ ಬಗ್ಗೆ ಒಂದು ರಿಸರ್ಚ್ ಅನ್ನು ಮಾಡಿ ಫ್ರೆಂಚ್ ಆರ್ಕಿಯಾಲಜಿಸ್ಟ್ ಇತ್ತೀಚೆಗೆ ಅವರು ಜೆರಿಗೆ ಅಂತೇಳಿ ಅವ್ರು ತೀರ್ಕೊಂಡ್ರು, ಫ್ರಾನ್ಸ್ನವರು. ಇತ್ತೀಚೆಗೆ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಈ ಡೈಡ್. ಅವರು ತುಂಬಾ ಹಳೆಯ ಸಿವಿಲೈಸೇಷನ್ ಬಗ್ಗೆ ಅತ್ಯಂತ ಹೊಸದಾಗಿ ಒಂದು ರಿಸರ್ಚ್ ಮಾಡಿ, ಬಲೂಚಿಸ್ತಾನದ ಬೆಟ್ಟಗಳ ಕೆಳಗಡೆ ಒಂದು ಮಹರ್ಗಂಜ್ ಅಂತೇಳಿ ಒಂದು ಊರಿತ್ತು ಅನ್ನೋದನ್ನ ರಿಸರ್ಚ್, ಒಂದು ಮಹರ್ಗಂಜ್ ಅಂತ ಊರಿದೆ. ಆ ಮಹರ್ಗಂಜ್ನ ರಿಸರ್ಚ್ ಆರ್ಕಿಯಾಲಜಿಕಲ್ ಎಕ್ಸ್ಕವೇಷನ್ ಅನ್ನ ಮಾಡಿ ಅಲ್ಲೊಂದು ಸಿವಿಲೈಸೇಷನ್ ಇತ್ತಂತ ಪ್ರೂವ್ ಮಾಡಿದ್ರು. ಫಸ್ಟ್ ಟೈಮ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗಿದ್ದು ಮಹರ್ಗಂಜ್ ಅಂತೇಳಿ ಜರಿಗೆ ಅವರು ಮತ್ತೆ ಅವರ ಹೆಂಡತಿ ಹೇಳಿದ್ರು, ಇಬ್ರು ಫ್ರೆಂಚ್ನವರು. ಅವ್ರು ಹೇಳಿದ್ರು ಅದು ಬಲೂಚಿಸ್ತಾನದ, ಅಂದ್ರೆ ಇವತ್ತಿನ ಪಾಕಿಸ್ತಾನದ ಬಲೂಚಿ ಬೆಟ್ಟಗಳ ಬುಡದಲ್ಲಿ ಇದೆ. ನಾನು ನಿಮ್ಗೆ ಹೇಳ್ತೀನಿ, ಬಹಳಷ್ಟು ಜನ ಅವರು ಆ ರಿಸರ್ಚ್ ಮಾಡಿದ್ಮೇಲೆ ಹೇಳಿದ್ರು, ಹರಪ್ಪ ಮೊಹೆಂಜೋದಾರೋ ಜನರು ಮಹರ್ಗಂಜ್ ಸಿವಿಲೈಸೇಷನ್ ಇಂದ ಬಂದಂತ ಜನರು ಅಂತ ಹೇಳ್ತಾರೆ.
ಮೊಹರ್ಗಂಜ್ ಸಿವಿಲೈಸೇಷನ್. ಮೊಹರ್ಗಂಜ್ ಸಿವಿಲೈಸೇಷನ್ ಇಂದ ಬಂದವರು ಮಾಳವ ಸಿವಿಲೈಸೇಷನ್ ಅಂದ್ರೆ ಈ ಹರಪ್ಪ ಮೊಹೆಂಜೊದಾರೋ ಸಿವಿಲೈಸೇಷನ್. ಆಮೇಲೆ ಬಲೂಚಿ ಬೆಟ್ಟಗಳಿಗೆ ನಾವು ಇವತ್ತು ಬಲೂಚಿ ಅಂತ ಹೇಳ್ತೀವಿ. ಯು ಅಗೇನ್ ಅಪ್ಲೈ ದ ಲಿಂಗ್ವಿಸ್ಟಿಕ್ಸ್, ಸಿಂಪಲ್ ಲಿಂಗ್ವಿಸ್ಟಿಕ್ಸ್. ಬ ಅನ್ನೋದು ಮ ಆಗ್ತದ, ಬ ಅನ್ನೋದು ಮ ಅಂತಂದ್ರ ಅದು ಮಲೂಚಿ ಬೆಟ್ಟ ಆಗ್ತದ. ಮಲೂಚಿ ಸ್ಥಾನ ಆಗುತ್ತೆ. ಬೈಬಲ್ ಅನ್ನ ಯಾರಾದ್ರೂ ಓದಿದ್ರೆ ನಿಮ್ಗೆ ಗೊತ್ತಾಗ್ತದ. ಬೈಬಲ್ ನೊಳಗ ಒಂದು ಚಾಪ್ಟರ್ ಬರ್ತದ, ಓಲ್ಡ್ ಟೆಸ್ಟಾಮೆಂಟ್ ನೊಳಗ ಮಾಲಾಚಿ ಅಂತ ಬರ್ತಾರ. ಮಾಲಾಚಿ ಒಂದೇ ಒಂದು ಚಾಪ್ಟರ್, ಒಂದ್ ಸಣ್ಣ ಚಾಪ್ಟರ್ ಮಾಲಾಚಿ ಓಲ್ಡ್ ಟೆಸ್ಟಾಮೆಂಟ್ ನೊಳಗೆ ಬರ್ತಾನ. ಅವನ ಫಿಲಾಸಫಿ ಆ ಮಾಲಾಚಿ ಚಾಪ್ಟರ್ ನೊಳಗದ. ಅವ ಏನ್ ಹೇಳ್ತಾನ, ಸತ್ತಂತವ್ರಿಗೆ, ಹಿಂದೆ ಸತ್ತಂತ ಹಿರಿಯರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು, ಬದುಕಿರುವಂತ ಹಿರಿಯರಿಗೆ ನಾವು ಗೌರವವನ್ನು ಸಲ್ಲಿಸಬೇಕು, ಅವ್ರನ್ನ ಗೌರವದಿಂದ ಕಾಣಬೇಕು, ಅವರೇ ನಮ್ಗೆ ದೇವರು ಅಂತ ಹೇಳ್ತಾನೆ ಮಾಲಾಚಿ. ನಾನು ನಿಮ್ಗೆ ಹೇಳ್ತೀನಿ, ದಿಸ್ ಈಸ್ ಒನ್ ಆಫ್ ದ ಸ್ಟ್ರೈಕಿಂಗ್ ಫೀಚರ್ ಆಫ್ ದ ರಿಲಿಜನ್ ಆಫ್ ದ ಹರಪ್ಪ ಮೊಹೆಂಜೊದಾರೋ ಪೀಪಲ್, and this is one of the striking feature of the Malava people, and this is one of the striking feature of the Sumerian people and most of the African communities. ಹಿರಿಯರಿಗೆ, ಸತ್ತಂತವರಿಗೆ, ಪಿತೃಗಳಿಗೆ ಪೂಜೆ ಮಾಡೋದು ಇವರ ಅತ್ಯಂತ ಬಲಿಷ್ಠವಾದಂತ ಧರ್ಮ. ಮಾಲಾಚಿ ಅದ್ರ ಬಗ್ಗೆ ಬೈಬಲ್ ಅಲ್ಲಿ, ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಆ ಚಾಪ್ಟರ್ ನ ಅವರು ಸೇರಿಸ್ಕೊಂಡಾರ ಬೈಬಲ್. ನಾನು ನಿಮ್ಗೆ ಯಾಕೆ ಮಾತು ಹೇಳಾಕತ್ತೀನಿ ಅಂದ್ರೆ, ಇಫ್ ಯು ಸ್ಟಾರ್ಟ್ ಥಿಂಕಿಂಗ್ ಇನ್ ದಿಸ್ ಲೈನ್, now Kannada, if you think Malava people and Malava people were Mahar people, then what happens? Kannada becomes 10,000 year old. Why? Because Jerige ಹೇಳ್ತಾನೆ Maharganj civilization was 10,000 year old civilization, and it is older than the Harappa Mohenjo-daro civilization, and it is older than Sumerian civilization ಅಂತ Jerige ಹೇಳ್ತಾನೆ. You understand? Now how I am carrying it forward. ಈಗ ತಿರು ಅನ್ನುವಂಥ ಪದದ ಬಗ್ಗೆ ನಾನು ಹೇಳ್ತೀನಿ. ತಿರು ಸುಮೇರಿಯನ್ ಭಾಷೆ ಒಳಗೆ ತಿರು ಅಂತಂದ್ರೆ ರಾಜನ ಆಸ್ಥಾನಕ್ಕೆ ಸಂಬಂಧಪಟ್ಟ, ರಾಜನ ಆಸ್ಥಾನ ಅಂತ ಅರ್ಥ ತಿರು ಅಂತಂದ್ರೆ. ಳು ಅಂದ್ರೆ ವ್ಯಕ್ತಿ, ತಿರುಳು ಅಂದ್ರೆ ರಾಜನ ಆಸ್ಥಾನದ ವ್ಯಕ್ತಿ ಅಂದ್ರೆ ತಿರುಳು. ಕನ್ನಡ ಅಂದ್ರೆ ರಾಜನ ಆಸ್ಥಾನದಲ್ಲಿ ಮಾತನಾಡ್ತಾ ಇದ್ದಂತ ಕನ್ನಡ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್ ಆಫ್ ದ ಕಿಂಗ್ ಈಸ್ ತಿರುಳು ಕನ್ನಡ. ಆದ್ರೆ ನಮ್ಮ ಜನ ಏನ್ ಮಾಡಿದ್ರು, ತಿರುಳು ಕನ್ನಡ ಅಂತಂದ್ರೆ ಕಿಸುವಳಲು, ಪುಲಿಗೆರೆ, ಒಕ್ಕುಂದ, ಕೋಪಡ ನಗರದಲ್ಲಿ ಮಾತಾಡ್ತಾ ಇದ್ದಂತ ಭಾಷೆ ಅಂತ ಹೇಳಿದ್ರು. ನಾನು ನಿಮ್ಗೆ ಹೇಳ್ತೀನಿ, ನಾನು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಅದನ್ನ ತಗೊಂಡು ನಾನು ಮತ್ತೆ ಮುಂದೆ ಚಾಲು ಮಾಡಿದೆ. ಕಿ ಅಂದ್ರೆ ಸುಮೇರಿಯನ್ ಭಾಷೆ ಒಳಗ ಭೂಮಿ, ಸು ಅಂದ್ರ ಮಾಡು, ಕಿಸು ಅಂತಂದ್ರೆ ಭೂಮಿ ಮಾಡು, ಕಿಸು ಅಂದ್ರ ಭೂಮಿ ಮಾಡು. ಹೊಳ ಅಂತಂದ್ರ ಹೊಳ, ವಿ ಓ ದೊಡ್ಡ ಎ ಅಂದ್ರ ಹೊಳ ಅಂದ್ರ ಇವತ್ತಿನ ಹೊಲ. ಳು ಅಂದ್ರ ವ್ಯಕ್ತಿ. ಕಿಸು ಒಳಲು ಅಂತಂದ್ರ ಹೊಲ ಮಾಡುವಂತಹ ಅಥವಾ ಹೊಲವನ್ನ ಆಳುವಂತಹ ವ್ಯಕ್ತಿಯ ಊರು ಕಿಸುವಳಲು. ಕಿಸುವಳಲು ಅಂದ್ರ ಪಟ್ಟದ ಕಲ್ಲು. ಪಟ್ಟದ ಕಲ್ಲು ಅಂದ್ರೆ ಚಾಲುಕ್ಯ ದೊರೆಗಳ ಒಂದು ಕಾಲದ ರಾಜಧಾನಿ. ಚಾಲುಕ್ಯ ದೊರೆಗಳ ಮೂಲ ಎಲ್ಲಿ? ಪುಲಿಗೆರೆಯಲ್ಲಿ. ಪುಲಿಗೆರೆಯಿಂದ ಪುಲಿಗೆರೆಯಿಂದ ಅವರು ಬಂದ್ರು ಅಂತೇಳಿ ಚಾಲುಕ್ಯರ ಬಗ್ಗೆ ಹೇಳ್ತಾರೆ. ಪುಲಿಗೆರೆಯ ಮೂಲ ಹೆಸರೇನು? ಶಿಲಾಶಾಸನಗಳಲ್ಲಿ ಬರ್ತದೆ, ರಕ್ತಪುರ, ಪೊಲಗೇರಿ, ಲಕ್ಷ್ಮೇಶ್ವರ, ಸಿರಿಯೂರು. ನಾನು ನಿಮ್ಗೆ ಹೇಳ್ತೀನಿ, ಪೊಲಗೇರಿ ಅಂದ್ರೆ ಏನು? ಹೊಲಗೇರಿ. ಪುಲಿಗೇರಿ ಅಂತಂದ್ರೂ ಹೊಲಗೇರಿ. ಸೊ ಪುಲಿಗೆರೆಯ ಸೋಮನಾಥ ಅಂದ್ರ ಹೊಲಗೇರಿ ಸೋಮನಾಥ ಅಂತ ಅರ್ಥ. ಹೊಲಗೇರಿ ಸೋಮನಾಥ ಅಂದ್ರೆ ಅಗೇನ್ ಇಟ್ ಈಸ್ ರಿಲೇಟೆಡ್ ಟು ದ ಮಾಳವ ಪೀಪಲ್. ಮಾಳ ಅಂದ್ರೆ ಏನು? ಹೊಲ. ಮಾಳವ ಅಂದ್ರೆ ಹೊಲ ಮಾಡೋನು. ಸೊ ಹರಪ್ಪ ಮೊಹೆಂಜೊದಾರೋ ಜನರು ಮಾಳವ, ಯಾಕಂದ್ರೆ ಅವರು ಅಗ್ರಿಕಲ್ಚರ್ ನ ಸ್ಟಾರ್ಟ್ ಮಾಡಿದಂತ ಜನರು ಮಾಳವರು. ನಾವು ನಿಮಗೆ ಕಿಸುವಳಲ್ ಬಗ್ಗೆ ಹೇಳಿದೆ, ಪುಲಿಗೆರೆ ಬಗ್ಗೆ ಹೇಳಿದೆ. ನಾವು ವಿಲ್ ಟಾಕ್ ಅಬೌಟ್ ಕೋಪಣ ನಗರ. ಕೋಪಣ ನಗರದಲ್ಲಿ ಇರುವಂತಹ ದೊಡ್ಡ ದೇವರು, ಮೂಲ ದೇವರು ಕೋಪಣ ನಗರದ ಮಳೆಯಪ್ಪನ ಗುಡಿ ಅಥವಾ ಮಲೆಯಪ್ಪನ ಗುಡಿ ಐತಲ್ಲಿ ಕೋಪಣ ನಗರ. ಆ ಮಲೆಯಪ್ಪನ ಗುಡಿಯಿಂದ ಸ್ವಲ್ಪ ಮ್ಯಾಕ್ ಹೋದ್ರೆ ಅಶೋಕನ ಶಿಲಾಶಾಸನ ಸಿಗ್ತದ.
ಅಶೋಕನ ಶಿಲಾಶಾಸನಗಳಲ್ಲಿ, ಎಲ್ಲಾ ಶಿಲಾಶಾಸನಗಳಲ್ಲಿ ಕೆಲವು ಜನಾಂಗಗಳ ಹೆಸರುಗಳು ಬರ್ತಾವ. ಕೋಪಣ ನಗರದಲ್ಲಿ ಸಿಕ್ಕಿರುವಂತಹ ಅಶೋಕನ ಶಿಲಾಶಾಸನಗಳಲ್ಲಿ ಬರುವಂತಹ ಜನಾಂಗ ಯಾವ್ದು ಗೊತ್ತೈತಿ? ಪುಲೀಸರು. ಯಾರು? ಪುಲೀಸರು. ನಾನು ಈ ಮಾತು ಯಾಕೆ ಹೇಳಕತ್ತೀನಿ ಅಂದ್ರ, ಒಕ್ಕುಂದದೊಳಗ ನಮ್ಗೆ ಯಾವುದು ಶಿಲಾಶಾಸನ ಸಿಕ್ಕಿಲ್ಲ. ಯಾಕಂದ್ರೆ ಅದ್ರ ಬಗ್ಗೆ ಸರಿಯಾಗಿ ರಿಸರ್ಚ್ ಮಾಡುವಷ್ಟೊಳಗ ಅದೇನಾಯ್ತು, ನೀರ್ನ್ಯಾಗ ಮುಳುಗಿ ಹೋಗ್ಬಿಡ್ತು. ಆ ಡ್ಯಾಮ್ ಕಟ್ಟಿದ್ರು ಅದ್ರೊಳಗೆ ಮುಳುಗಿ ಹೋಯ್ತು. ಒಕ್ಕುಂದ, ಹೊಸ ಒಕ್ಕುಂದ ಆಗ್ಯದ, ಅದ್ರ ಹಳೆ ಒಕ್ಕುಂದ ನೀರ್ನ್ಯಾಗ ಹೋಗ್ಬಿಟ್ಟದ. ಅದ್ರ ಬಗ್ಗೆ ಜಾಸ್ತಿ ರಿಸರ್ಚ್ ಆಗಿಲ್ಲ. ಚಂಪಾ ಅವರ ಸಂಕ್ರಮಣದೊಳಗ ಒಕ್ಕುಂದ ನಾಡಿನ ಭಾಷೆ ಅಂತ ಒಬ್ರು ದೊಡ್ಡವರು ಬರ್ತಾರ. ಅದನ್ನ ನಾನು ರೆಫರೆನ್ಸ್ ತಗೊಂಡಿನಿ. ನೀವು ಒಕ್ಕುಂದ ಭಾಷೆ, ತಿರುಳುಗನ್ನಡದ ಭಾಷೆ, ಕಲಬುರ್ಗಿ ಅವರು ತಿರುಳುಗನ್ನಡದ ಬಗ್ಗೆ ಮಾತಾಡಿರೋದು, ನೃಪತುಂಗ ತಿರುಳುಗನ್ನಡದ ಬಗ್ಗೆ ಮಾತಾಡಿರೋದು, ಪಂಪ ತಿರುಳುಗನ್ನಡದ ಬಗ್ಗೆ ಮಾತಾಡಿರೋದು, ಎಲ್ಲವನ್ನೂ ನೀವು ತಗೊಂಡ್ರಿ ಅಂತಂದ್ರೆ ಅವ್ರು ಹೆಚ್ಚು ಮಂದಿ ಏನ್ ಹೇಳ್ತಾರ, ಈ 4 ಊರುಗಳ ಬಗ್ಗೆನೇ ಮಾತಾಡ್ತಾರ. ಆ 4 ಊರುಗಳು ಪುಲೀಸರ ಊರುಗಳು, ಕಿಸು ಒಳಲು ಜನರ ಊರುಗಳು, ಅಂದ್ರೆ ಅಗ್ರಿಕಲ್ಚರಲ್ ಕಮ್ಯುನಿಟಿಯವರ ಊರುಗಳು. ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ. ನಾನು ಹೊಲೆಯರು, ಮಾದರು ಅಂತ ಹೇಳಕ್ ಚಾಲು ಮಾಡಿದಾಗ, ಡೋಂಟ್ ಕನ್ಸಿಡರ್ ದಮ್ ಆಸ್ ಕಾಸ್ಟ್. ಅವನ್ನ ಜಾತಿಗಳು ಅಂತೇಳಿ ಕನ್ಸಿಡರ್ ಮಾಡಕ ಹೋಗ್ಬೇಡ. ಯಾಕಂತಂದ್ರೆ ಯು ಜಸ್ಟ್ ಕನ್ಸಿಡರ್ ದಮ್ ಆಸ್ ಪ್ರೊಫೆಷನ್ಸ್. ಆ ಪ್ರೊಫೆಷನ್ ಅನ್ನ ಮಾಡ್ತಾ ಇದ್ದಂತ ಜನರು ಅಂತ ಕನ್ಸಿಡರ್ ಮಾಡಿ. ನಾನು ನಿಮಗೆ ಇಲ್ಲಿ ಡಿಟೇಲ್ ಆಗಿ ಹೇಳಕ್ ಹೋಗೋದಿಲ್ಲ. ಸುಮಾರು 40 ಪದಗಳು, ಜಮೀನು ಅನ್ನೋದಕ್ಕೆ ಪದಗಳನ್ನ 44 ಪದಗಳನ್ನ ತೆಗೆದಿದ್ದೀನಿ. ಕುಕ್ಕ ಅಂದ್ರೆ ಜಮೀನು, ಕುಕ್ಕ ಅಂದ್ರೆ ಇವತ್ತು ಶೆಡ್ಯೂಲ್ ಕಾಸ್ಟ್ ಹೊಲೆಯರು. ಕುಕ್ಕರ ಹಳ್ಳಿಯಲ್ಲಿ ಮೈಸೂರಿನ ಅರಮನೆಯನ್ನ ಕಟ್ಟಿರೋದು ಬಹಳ ಜನ ಗೊತ್ತೈತೆ ಇಲ್ಲ. ಅದು ಕುಕ್ಕರಹಳ್ಳಿ ಕೆರೆಯಿಂದ ನೀರನ್ನ ತಗೊಳ್ತಾ ಇದ್ದಂತ ಅರಮನೆ. ಅದು ಕುಕ್ಕ ಅಂತಂದ್ರೆ ಹೊಲೆಯ ಅಂತ ಅರ್ಥ. ಕುಕ್ಕರು ಅಂತಂದ್ರೆ ಹೊಲೆಯರು. ಇವಾಗ್ಲೂ ಕೊಡಗಿನಲ್ಲಿ ಕುಕ್ಕರು ಅಂತಂದ್ರೆ ಹೊಲೆಯರು. ಬಡ್ ಅಂತಂದ್ರೆ ಜಮೀನು, ಡ್ರೈ ಲ್ಯಾಂಡ್ಗೆ ಬಡ್ ಅಂತ ಹೇಳ್ತಾರೆ ಸುಮೇರಿಯನ್ ಭಾಷೆ ಒಳಗ. ಈಗ ನಮ್ಮಲ್ಲಿ ಕೂಡ ಬಡ್ನೆಲ ಅಂತಂದ್ರೆ ಡ್ರೈ ಲ್ಯಾಂಡ್. ಬಡವರು ಅಂತಂದ್ರೆ ಆ ತರದ ಲ್ಯಾಂಡಿನ ಓನರು. ಮದ ಅಂತಂದ್ರೆ ಜಮೀನು. ಮದಂ ಅಂದ್ರೆ ಜಮೀನಿಂದ ಬಂದಿರುವಂತ ಉತ್ಪನ್ನ. ಮಾದ ಅಂದ್ರೆ ಜಮೀನಿನ ಒಡೆಯ. ಮಲೈ ಮಾದಪ್ಪನಿಗೆ ಏನ್ ಹೇಳ್ತಾರೆ ಅಂದ್ರೆ, ಮಲೈ ಮಾದಪ್ಪ ನಮ್ಗೆ ಅಗ್ರಿಕಲ್ಚರ್ ಅನ್ನ ಹೇಳಿಕೊಟ್ಟಂತ ದೇವರು ಅಂತ ಹೇಳ್ತಾರೆ. ಮಲೈ ಮಾದಪ್ಪನ ಮಹಾಕಾವ್ಯವನ್ನ ನೀವು ಪ್ರಕಟ ಮಾಡಿರಿ. ನೀವು ಹಂಪಿ ಯೂನಿವರ್ಸಿಟಿ ಅವರು ಪ್ರಕಟ ಮಾಡಿರಿ. ಅದನ್ನ ತೆಗೆದು ನೋಡ್ರಿ. ಮಲೆ ಮಾದಪ್ಪ ಹೊಲೆಯರಿಗೆ ಅಗ್ರಿಕಲ್ಚರ್ ಅನ್ನ ಹೇಳ್ಕೊಡ್ತಾನೆ. ದೊಡ್ಡಕೆರೆ ಬೈಲಲ್ಲಿ ಅವನು ತನ್ನ ಆಯುಧದಿಂದ ನೆಲನ ಮಟ್ಟಸ ಮಾಡಿ ಅವನು ಅವ್ರಿಗೆ ಅಗ್ರಿಕಲ್ಚರ್ ಮಾಡ್ರಿ ಅಂತ ಹೇಳ್ಕೊಡ್ತಾನೆ. ಸೊ ಮಾದ ಅಂದ್ರೆ ಜಮೀನನ್ನ, ಮದ ಅಂದ್ರೆ ಜಮೀನು, ಮಾದ ಅಂದ್ರೆ ಜಮೀನ್ದಾರ. ಮಾದಪ್ಪ ಅಂದ್ರೆ ಜಮೀನನ್ನ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ಕೊಟ್ಟಂತ ಒಡೆಯ ಅವನು. ಯು ಅಂಡರ್ಸ್ಟ್ಯಾಂಡ್? ಸೊ ನಾನು ಆ 44 ಪದಗಳ ಬಗ್ಗೆ ಇಲ್ಲಿ ಹೇಳ್ಕೊಂತ ಹೋಗೋದೇನ್ ಬೇಡ. ಅರ ಅಂತಂದ್ರೆ ನೇಗಿಲು, ಸಾ ಅಂದ್ರೆ ಒಡೆಯ, ನೇಗಿಲಿನ ಒಡೆಯ ಅರಸ. ಕುಲ, KULA, ಕುಲ ಅಂತಂದ್ರೆ ಇವತ್ತು ಈ ಜಾತಿಗಳ ಒಳಗಡೆ ಇರುವಂತಹ ಒಳ ಪಂಗಡಕ್ಕೆ ಒಂದು ಕುಲ ಅಂತ ನೀವು ಇವತ್ತು ತಗೋತಿರಲ್ಲ. ಕು ಅಂತಂದ್ರೆ ನೇಗಿಲು, ಕು ಅಂದ್ರೆ ತಗ್ಗು. ಕು ಅಂತಂದ್ರೆ ನೇಗಿಲನ್ನ ಹೊಡೆದೋದ್ರಿಂದ ಬಿದ್ದಂತ ತಗ್ಗು. ಈ ತರ ಎಲ್ಲ ಪದಗಳು ಇರ್ತಾವು. ಸುಮೇರಿಯನ್ ಭಾಷೆದೊಳಗೂ ಅದಾವು, ನಮ್ಮ ಭಾಷೆದೊಳಗೂ ಅದಾವು. ಸೊ ಕುಲ ಅಂತಂದ್ರೆ ನೇಗಿಲು. ಬಾರಿ ಕುಳ ಅಂತಂದ್ರೆ ಅವರು ಬಹಳಷ್ಟು ಜಮೀನನ್ನ ಇರುವಂತ ಜನರು ಅಂತ. ನಾನು ನಿಮ್ಗೆ ಹೇಳ್ತೀನಿ, ಬಾರ ಅಂದ್ರೆ ನೇಗಿಲು. ಭಾರತ ಅಂದ್ರೆ ನೇಗಿಲು ಹೊಡೆಯುವವರ ದೇಶ. ಸುಮೇರಿಯನ್ ಭಾಷೆಯಲ್ಲಿ ಬಾರ ಅಂತಂದ್ರೆ ನೇಗಿಲು. ಬಾರಕ್ ಅಂದ್ರೆ ನೇಗಿಲು ಹೊಡೆಯುವವ, ನೇಗಿಲನ್ನ ಹೊಡೆದು ಮಾಡಿರುವಂತ ನೆಲದ ಒಡೆಯ ಬಾರಾಕ್. ಅದೇ ರೀತಿ ಪಾರಾಕ್. ನಾನು ನಿಮ್ಗೆ ಯಾಕೆ ಮಾತು ಹೇಳಾಕತ್ತೀನಿ ಅಂದ್ರೆ, ನಾವು ಮೂಲಕ್ಕೆ ಹೋಗ್ತಾ ಇಲ್ಲ. ಬಹಳಷ್ಟು ಜನ ರಿಸರ್ಚ್ ಮಾಡಬೇಕು ಅಂದ್ರೆ ಅದು ಈಗಾಗಲೇ ಶಿಲಾಶಾಸನದಲ್ಲಿ ಬಂದಿರಬೇಕು, ಅಥವಾ ವೇದಗಳಲ್ಲಿ ಇರಬೇಕು, ಅಥವಾ ಸಂಸ್ಕೃತ ಗ್ರಂಥಗಳಲ್ಲಿ ಇರಬೇಕು, ಅಥವಾ ಈಗಾಗಲೇ ಬಂದಿರುವಂತ ಪ್ರಾಚೀನ ಗ್ರಂಥಗಳಲ್ಲಿ ಇರಬೇಕು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಆ ರೀತಿ ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಇತಿಹಾಸ ಬಹಳ ಟ್ವಿಸ್ಟೆಡ್ ಆಗ್ಬಿಡ್ತದೆ, ಅನ್ಟ್ರಸ್ಟೇಬಲ್ ಆಗ್ತದೆ.
ಇಟ್ ಇಸ್ ಅನ್ಟ್ರಸ್ಟ್ ಆಗ್ತದೆ. ನಾನು ನಿಮ್ಗೆ ಹೇಳ್ತೀನಿ, ಜಾನ್ ಫೇತ್ಫುಲ್ ಪ್ಲೇಟ್ ತನ್ನ ರಿಸರ್ಚ್ನ ಆಧಾರದ ಮೇಲೆ ಅವನು ಬೇರೆ ಬೇರೆ ಜಾತಿ ಜನಾಂಗಗಳು ಹೆಂಗ ಸೇರ್ಲಿಕ್ಕೆ ಶುರುವಾದವು ಅಂತ ಹೇಳಕ ಹೋಗ್ತಾನೆ. ಇಲ್ಲಿ ನಾವು ಈ ಯೂನಿವರ್ಸಿಟಿ ಬರುವಾಗ ಮಲಪನ ಗುಡಿ ಐತಿ, ಮಲಪನ ಗುಡಿ ಐತಿ. ನೀವು ಸಂಸ್ಕೃತದೊಳಗೆ ಮಲ ಅಂತ ತಗೊಂಡ್ರೆ ಏನಾಯ್ತು? ಕಕ್ಕಸ್. ಕಕ್ಕ ಅಂತಂದ್ರೆ ಇಫ್ ಯು ಟೇಕ್ ಇಟ್ ನೆಗೆಟಿವ್ಲಿ ಆಲ್ಸೋ. ಸೊ ಮಲಪನಿಗೆ ಯಾಕೆ ಗುಡಿ ಕಟ್ಟಬೇಕು? ನಾನು ನಿಮ್ಗೆ ಹೇಳ್ತೀನಿ, ಮಲಪ ಅಂತಂದ್ರೆ ಮಾಳಪ, ಮಾಳಪ ಅಂದ್ರೆ ಮಾಳವ ಅಂತಂದ್ರೆ ಅಗೇನ್ ಈಸ್ ಅ ಹೊಲೆಯ ಅಂತಂದ್ರೆ ಅವನು ಈ ನಾಡಿನ ಒಡೆಯನಾಗಿದ್ದ, ಅವನು ಅಗ್ರಿಕಲ್ಚರ್ ಮಾಡ್ತಾ ಇದ್ದ, ಈ ನಾಡಿಗೆ ದೊರೆ ಆಗಿದ್ದ. ನಾನು ನಿಮ್ಗೆ ಸುಮ್ಮನೆ ಹಂಗೆ ಹೇಳ್ತೀನಿ. ಇವತ್ತು ಅಂಬೇಡ್ಕರ್ ಅವರಿಗೆ ಸ್ಟ್ಯಾಚ್ಯೂ ಹಾಕ್ತೀರಿ, ಸರ್ವಜ್ಞನಿಗೆ ಸ್ಟ್ಯಾಚ್ಯೂ ಹಾಕ್ತೀರಿ, ತಿರುವಳ್ಳೂರ್ ಅವರಿಗೆ ಸ್ಟ್ಯಾಚ್ಯೂ ಹಾಕ್ತೀರಿ, ದೇವರಾಜ ಅರಸು ಅವರಿಗೆ ಸ್ಟ್ಯಾಚ್ಯೂ ಹಾಕ್ತೀರಿ, ರಾಜೀವ್ ಗಾಂಧಿ ಅವರಿಗೆ ಸ್ಟ್ಯಾಚ್ಯೂ ಹಾಕ್ತೀರಿ. ಅವರು ನಮಗೆ ಒಳ್ಳೇದನ್ನು ಮಾಡಿದಂತ ಜನರು. ಆದ್ರೆ ಶ್ರೀಕೃಷ್ಣ ದೇವರಾಯನಿಗೆ ಸ್ಟ್ಯಾಚ್ಯೂ ಹಾಕಿ ಅವನಿಗೆ ನಾವು ಗುಡಿ ಯಾಕೆ ಕಟ್ಟಿಲ್ಲ? ಹೊಯ್ಸಳ ದೊರೆಯ ಸ್ಟ್ಯಾಚ್ಯೂ ಹಾಕಿ ಅವ್ರಿಗೆ ಯಾಕೆ ನಾವು ಗುಡಿ ಕಟ್ಟಿಲ್ಲ? ನಾವು ಕಟ್ಟಿಲ್ಲೇನು? ನಾವು ಕಟ್ಟೀವಿ, ಆದ್ರೆ ನಾವು ಗುರುತಿಸ್ಲಿಕ್ಕೆ ಫೇಲ್ ಆಗಿದೆ. ಹೊಯ್ಸಳೇಶ್ವರ ದೇವಸ್ಥಾನ ಅಂದ್ರೆ ಹೊಯ್ಸಳ ತನಗಾಗಿ ಅದು ಅವರ ಮೊಮ್ಮಗ ಕಟ್ಟಿಸಿರುವಂತ ಅವನ ದೇವಸ್ಥಾನ. ಪಲ್ಲವ ದೊರೆಗಳದ್ದು ಒಂದು ದೊಡ್ಡ ಚಟ ಇತ್ತು, ಅದನ್ನ ಯಾರು ಗುರುತಿಸ್ಲಿಲ್ಲ. ಏನಂದ್ರೆ ತಾವೇ ದೊರೆ ದೇವರನ್ನೋ ರೀತಿಯಲ್ಲಿ ನಿಂತ್ಕೊಂಡು ಒಂದು ಮೂರ್ತಿಯನ್ನ ಕೆತ್ತಿಸ್ಕೊಂಡು ಅದಕ್ಕೊಂದು ಗುಡಿ ಕಟ್ಟಿಸಿ ಅದಕ್ಕೆ ಪೂಜೆ ಮಾಡಿಸ್ಕೊತಿದ್ರು. ಪಲ್ಲವೇಶ್ವರ ದೇವಸ್ಥಾನ, ವಲ್ಲಭೇಶ್ವರ ದೇವಸ್ಥಾನ ಅಂತೇಳಿ ಕಾಂಚಿ ಒಳಗದ. ನಾನು ನಿಮ್ಗೆ ಯಾಕೆ ಮಾತಾಡಕತ್ತೀನಿ ಅಂದ್ರೆ, ನಾವು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಹೋಗುವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಆ ನೆಕ್ಸ್ಟ್ ಜನರೇಷನ್ ಒಳಗ ನಮಗೆ ಏನು ಗೌರವ ಬರ್ಲಿಕ್ಕೆ ಸಾಧ್ಯ, ನಮಗಷ್ಟು ನಾವು ಈಗ ಅಧಿಕಾರದೊಳಗೆ ನೀವ್ ಅಂತಂದ್ರ ನಮ್ಮ ಹತ್ರ ರೊಕ್ಕ ಐತಂದ್ರ, ಅಂತಸ್ತ ಐತಂದ್ರ, ನಮ್ಮ ಇತಿಹಾಸವನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡು ನಾವು ದೊಡ್ಡ ಮನುಷ್ಯ ಅಂತ ಹೇಳ್ಕೊಳಕ್ಕೆ ಟ್ರೈ ಮಾಡ್ತೀವಿ. ನಾನು ನಿಮ್ಗೆ ಹೇಳ್ತೀನಿ, ದಿಸ್ ಹ್ಯಾಸ್ ಹ್ಯಾಪನ್ ಇನ್ ಎವ್ರಿ ಟೈಮ್ ವೆನ್ ದ ಗೌರ್ಮೆಂಟ್ ಹ್ಯಾಸ್ ಚೇಂಜ್. ನಿಮ್ಗೆ ಹೇಳ್ತೀನಿ, ಹೊಯ್ಸಳರ ಮೂಲದ ಬಗ್ಗೆ, ಚಾಲುಕ್ಯರ ಮೂಲದ ಬಗ್ಗೆ, ಪಲ್ಲವರ ಮೂಲದ ಬಗ್ಗೆ ನೀವೇನಾದ್ರೂ ಅವ್ರ ಮೂಲ ಯಾವುದು ಅಂತ ಹೇಳಿದ್ರೆ, ಹಿಂದ ಬ್ರಹ್ಮ ಇದ್ದ, ಬ್ರಹ್ಮನಿಗೆ ಭಾರದ್ವಾಜ ಮಗ ಇದ್ದ, ಭಾರದ್ವಾಜನಿಗೆ ಅಂತವನ್ ಮಗ ಇದ್ದ, ಅಂತವನಿಗೆ ಒಬ್ಬ ದ್ರೋಣ ಅಂತ ಮಗ ಇದ್ದ, ದ್ರೋಣನಿಗೆ ಅಶ್ವತ್ಥಾಮ ಅಂತ ಇದ್ದ, ಅಶ್ವತ್ಥಾಮನ ಮಗ ಪಲ್ಲವ, ಅಶ್ವತ್ಥಾಮನ ಮಗ ಚಾಲುಕ್ಯ, ಅಶ್ವತ್ಥಾಮನ ಮಗ ಹೊಯ್ಸಳ, ಅಶ್ವತ್ಥಾಮನ ಮಗ ಒಬ್ಬ ಬಂದ, ಅವನು ರಾಷ್ಟ್ರಕೂಟ ಇದನ್ನ ಸ್ಟಾರ್ಟ್ ಮಾಡ್ದ, ಅಶ್ವತ್ಥಾಮನ ಮಗ ಒಬ್ಬ ಬಂದ, ಅವನು ಸಾತವಾಹನ ರಾಜವಂಶವನ್ನು ಸ್ಟಾರ್ಟ್ ಮಾಡ್ದ. ನಾನು ನಿಮ್ಗೆ ಹೇಳ್ತೀನಿ, ಈ ಕಥೆಗಳನ್ನ ಎಲ್ಲಾ ರಾಜವಂಶಗಳಿಗೆ ಒಂದೇ ಕಥೆಯನ್ನ ಯಾಕೆ ಹಾಕಿದ್ರು, ಯಾವ ಕಾಲಘಟ್ಟದಲ್ಲಿ ಹಾಕಿದ್ರು ಅಂತಂದ್ರೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ. ಜಾನ್ ಫೇತ್ಫುಲ್ ಪ್ಲೇಟ್ ತನ್ನ ಅರ್ಲಿ ಡೈನಾಸ್ಟೀಸ್ ಆಫ್ ಕೆನರೀಸ್ ಡಿಸ್ಟ್ರಿಕ್ಟ್ಸ್ ಒಳಗೆ ಹೇಳ್ತಾನೆ, ಚಾಲುಕ್ಯ ದೊರೆಗಳು ಉತ್ತರ ಭಾರತಕ್ಕೆ ಹೋಗಿ ಹೈಛತ್ರದಿಂದ ಟು ಎಕ್ಸ್ಪ್ಲಾಯ್ಟ್ ದ ವುಮೆನ್ ಸೆಕ್ಸುವಲಿ, ದೇ ಬ್ರಾಟ್ 1008 ವುಮೆನ್. ಆಮೇಲೆ ಇನ್ನೊಬ್ಬ ದೊರೆ ಹೋಗಿ 10,000 ಹೆಣ್ಮಕ್ಳು ಕರ್ಕೊಂಡ್ ಬಂದ ಅಂತ ಹೇಳ್ತಾರೆ. ದಟ್ ವಾಸ್ ದೇರ್ ಸ್ಟೈಲ್. ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಚರಿತ್ರೆಯನ್ನ ಕಟ್ಟುವಾಗ ಇಂಥ ವಿಚಾರಗಳನ್ನ ನಾವು ಬಿಟ್ಟು ಬಿಡ್ತೀವಿ. ಆ 10,000 ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದು ಇವ್ರು ಏನ್ ಮಾಡ್ತಾರ, ಅವ್ರಿಗೆ ಎಲ್ಲೇ ಇರಿಸ್ತಾರ, ಅವ್ರಿಗೆ ಎಲ್ಲೇ ಊಟ ಹಾಕ್ತಾರ, ಅವ್ರನ್ನ ಯಾವ್ದಾರ ಒಂದು ಏರಿಯಾದಾಗ ಇರಿಸಿ ಆ ಸುತ್ತಮುತ್ತ ಇದ್ದಂತ ಹಳ್ಳಿ ಮಂದಿಗೆ ಹೇಳ್ತಾರೆ, ಇವ್ರಿಗೆ ಊಟ ಹಾಕ್ರಿ, ಇವ್ರಿಗೆ ಫ್ರೀ ಅರ್ಬಿ ಕೊಡ್ರಿ, ಇವ್ರಿಗೆ ಫ್ರೀ ಹಾಲ್ ಕೊಡ್ರಿ, ಇವ್ರಿಗೆ ಫ್ರೀ ರೇಷನ್ ಕೊಡ್ರಿ, ಇರಕ್ಕೆ ಜಾಗ ಮಾಡಿ ಕೊಡ್ರಿ ಅಂತ ಹೇಳ್ತಾರ. ಆಮೇಲೆ ಏನಾಗುತ್ತಾ, ಅವ್ರಿಗೆ ಹುಟ್ಟಿದಂತ ಮಕ್ಕಳು ಮರಿಗಳು ತಮ್ಮದೇ ಇತಿಹಾಸ ಬರ್ಕೋತಾರೆ, ನಾವು ಬಹಳ ಶಾಣ್ಯರಿದ್ವಿ, ನಾವು ದೊಡ್ಡ ದೊಡ್ಡ ವೇದಗಳ ಪಂಡಿತರಿದ್ವಿ, ಅದಕ್ಕೆ ನಮ್ಮನ್ನ ಕಾಲ್ ಪೂಜೆ ಮಾಡೋದಕ್ಕೆ ನಮಗೆ ಚಾಲುಕ್ಯ ದೊರೆಗಳು ಕರ್ಕೊಂಡ್ಬಂದ್ರು ಅಂತ. ನಾನು ನಿಮ್ಗೆ ಯಾಕೆ ಹೇಳಾಕತ್ತೀನಿ ಅಂದ್ರೆ, ಇತಿಹಾಸನ ಹೇಳುವಾಗ ಮಂದಿ ತಮ್ಗೆ ಅನುಕೂಲ ಆದದನ್ನ ಹೇಳ್ಕೊಂಡು ದೊಡ್ಡ ಮನುಷ್ಯರಾಗ್ಲಿಕ್ಕೆ ಟ್ರೈ ಮಾಡ್ತಾರ. ನಿಜವಾದ ಇತಿಹಾಸ ಏನ್ ಜನಕ್ಕೆ ಗೊತ್ತಿಲ್ಲ ಅಂತ ಅನ್ನುವಂಗಿಲ್ಲ. ಆದ್ರೆ ನಾವು ಈ ಭಾಷೆಯ ಆಧಾರದ ಮೇಲೆ ನಾವು ಇತಿಹಾಸವನ್ನ ಕಟ್ಟಲಿಕ್ಕೆ ಶುರು ಮಾಡಿದ್ರೆ, ಅಗ್ದಿ ಸಿಂಪಲ್ ಫಾರ್ಮುಲಾ, ಥಿಂಕ್ that civilization how old it was. ಪಲ್ಲವರ ಭಾಷೆ ಯಾವುದು? ಪಲ್ಲವರ ಭಾಷೆ ಪಲ್ಲವ ಭಾಷೆ, ಚಾಲುಕ್ಯರ ಭಾಷೆ ಚಾಲುಕ್ಯ ಭಾಷೆ, ಹೊಯ್ಸಳರ ಭಾಷೆ ಹೊಯ್ಸಳ ಭಾಷೆ. ಚಾಣಕ್ಯನ ಅರ್ಥಶಾಸ್ತ್ರ ಸಂಸ್ಕೃತದಾಗ ಇತ್ತು ಅಂತೇಳಿ ಬಹಳ ಮಂದಿ ನೀವು ತಿಳ್ಕೊಂಡಿರಿ. ಇಂಡಿಯನ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಾಗ ಹೋಗಿ ನೋಡ್ರಿ,
ಅಲ್ಲಿ ಒಂದು ಅರ್ಥಶಾಸ್ತ್ರ ಇದೆ. ಇಟ್ ಈಸ್ ನಾಟ್ ಇನ್ ಸ್ಯಾನ್ಸ್ಕ್ರಿಟ್, ಇಟ್ ಈಸ್ ಇನ್ ಶಾರದಾ ಲಿಪಿ ಅಂತ ಹೇಳಿ. ಶಾರದಾ ಲಿಪಿನೂ ಅನ್ನಬಾರ್ದು ಅದಕ್ಕೆ. ಇಟ್ ಈಸ್ ಆಕ್ಚುಲಿ ಪಲ್ಲವ ಸ್ಕ್ರಿಪ್ಟ್. ಇಟ್ ಈಸ್ ಇನ್ ಪಲ್ಲವ ಸ್ಕ್ರಿಪ್ಟ್ ಅಂಡ್ ಇಟ್ ಈಸ್ ಫೌಂಡ್ ಇನ್ ದ ಫಸ್ಟ್ ಸೆಂಚುರಿ. ಕೃಷ್ಣ ಶರ್ಮಾ ಅವರು ಇಂಡಿಯನ್ ಓರಿಯೆಂಟಲ್ ರಿಸರ್ಚ್ ನೊಳಗ 1930s ನೊಳಗೆ ಕುಂತ್ಕೊಂಡು ಟ್ರಾನ್ಸ್ಲೇಷನ್ ಮಾಡುವಾಗ ಈ ಡಿಂಟ್ ಟ್ರಾನ್ಸ್ಲೇಟ್ ಇಟ್ ಫ್ರಮ್ ದಟ್ ಪಲ್ಲವ ಸ್ಕ್ರಿಪ್ಟ್ ಟು ಇಂಗ್ಲಿಷ್ ಆರ್ ಪಲ್ಲವ ಸ್ಕ್ರಿಪ್ಟ್ ಟು ಕನ್ನಡ. ನೋ, he is translated it from that Pallava script to Sanskrit. That is how people started thinking that it is in Sanskrit. ಅರ್ಥಶಾಸ್ತ್ರದ ಮೊದಲನೆಯ ಶ್ಲೋಕದಲ್ಲಿ ಆ ಅರ್ಥಶಾಸ್ತ್ರವನ್ನು ಬರೆದವನು ಹೇಳ್ತಾನೆ, ನಾನು ಈ ಪುಸ್ತಕವನ್ನ ನಾನು ಬರೆದದ್ದಲ್ಲ. ಹಿಂದೆ ಶುಕ್ರಾಚಾರ್ಯ ಮತ್ತೆ ಬೇರೆ ಮುನಿವರಿಯರು ಬರೆದಿರುವಂತ ಪುಸ್ತಕವನ್ನ ನಾನು ಇಲ್ಲಿ ನಿಮಗೆ ಕ್ರೋಢೀಕರಣ ಮಾಡಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. If you go by that one sloka, and in that whole book ಚಾಣಕ್ಯ ಅನ್ನುವಂಥವನ ಹೆಸರಿಲ್ಲ, in that whole book ವಿಷ್ಣು ಶರ್ಮನ ಹೆಸರಿಲ್ಲ, in that whole book ವಿಷ್ಣು ಗುಪ್ತನ ಹೆಸರಿಲ್ಲ, then why people are saying ಅರ್ಥಶಾಸ್ತ್ರವನ್ನು ಬರೆದವನು ವಿಷ್ಣು ಶರ್ಮಾ ಅಥವಾ ವಿಷ್ಣು ಗುಪ್ತ ಅಥವಾ ಚಾಣಕ್ಯ ಅಂತ ಹೇಳಿ? That is because people wanted to tell that, oh, okay, this is written, ಈ ತರದ ಪುಸ್ತಕನ ಇಂಥವ್ರು ಅಷ್ಟೇ ಬರೀಲಿಕ್ಕೆ ಸಾಧ್ಯ ಅನ್ನುವಂಥ ಇತಿಹಾಸವನ್ನು ಕಟ್ಟಿಕೊಟ್ಟಿದ್ದಕ್ಕೆ ಜನ ಆ ರೀತಿ ಹೇಳಿದ್ದಾರೆ. ನಾನು ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ. ಕಾಮಸೂತ್ರ ಪುಸ್ತಕವನ್ನ ವಾತ್ಸಾಯನ ಬರೆದ ಅಂತೇಳಿ ಎಲ್ಲರೂ ಹೇಳ್ತಾರೆ. ಸಂಸ್ಕೃತದೊಳಗ ವಾತ್ಸಾಯನ ಅನ್ನುವಂಥ ಪದದ ಅರ್ಥ ಸಿಂಪಲ್ ಆಗಿ ದ ಒನ್ ಹೂ ನೋಸ್ ಆರ್ಟ್ ಆಫ್ ಲವ್ವಿಂಗ್ ಅಂತ ಅಷ್ಟೇ ಅರ್ಥ. ಜಾನ್ ಡೌಸನ್ ಅನ್ನೋನು ಒಂದು ಪುಸ್ತಕವನ್ನ ಬರೆದಾರ. ಇಂಡಿಯನ್ ಮಿಥಾಲಜಿಗೆ ಒಂದು ಡಿಕ್ಷನರಿ ಬರೆದಾನ. ಆ ಡಿಕ್ಷನರಿ ಒಳಗೆ ಅವ ಹೇಳ್ತಾನೆ, ವಾತ್ಸಾಯನನ ಕಾಮಸೂತ್ರವನ್ನ ಬರೆದವನು ನಾಗಮಲ್ಲ ಅಂತ. ಯಾರು? ನಾಗಮಲ್ಲ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ. ನಾಗ್ ಅಂದ್ರೆ ಅಥವಾ ನಾಂಗರ್ ಅಂದ್ರೆ ನೇಗಿಲು. ನಾಂಗರ್ ಅಂತಂದ್ರೆ ನೇಗಿಲು. ನಾಂಗರ್ ಜನರು ಹೊಲ ಹುತ್ತು ಏನು ಜಮೀನ್ ಮಾಡ್ಕೊಂಡು ಆ ಊರಿನೊಳಗೆ ಇರ್ತಿದ್ರು. ಅಲ್ಲಿ ಜನಾಂಗಗಳನ್ನ ಕಟ್ಟಿ ಊರನ್ನ ಕಟ್ಟಿ ಬೆಳೆಸ್ತಿದ್ರು. ಅಲ್ಲಿ ನಾಗರಿಕತೆ ಸ್ಟಾರ್ಟ್ ಆಗ್ತಾ ಇತ್ತು. ಸುಮೇರಿಯನ್ ಭಾಷೆ ಒಳಗೆ ನ ಅಂತಂದ್ರೆ ಎ ಪರ್ಸನ್ ಹೂ ಇಸ್ ಸಿವಿಲೈಸ್ಡ್ ಪರ್ಸನ್ ಈಸ್ ಕಾಲ್ಡ್ ನ. ಅಂಡ್ ನಾಗ ಅಂತಂದ್ರೆ ಸಿವಿಲೈಸ್ಡ್ ಪರ್ಸನ್. ಜನಾಂಗ ಅಂತಂದ್ರೆ ಸಿವಿಲೈಸ್ಡ್ ಪರ್ಸನ್. ನಾಗರಿಕತೆ ಅಂತಂದ್ರೆ ಸಿವಿಲೈಸೇಷನ್. ಸಿವಿಲೈಸೇಷನ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ನಾಂಗ್ ದಿಂದ ಸ್ಟಾರ್ಟ್ ಆಯ್ತು. ನಾಂಗ್ ಅಂತಂದ್ರೆ ನೇಗಿಲು, ನಾಂಗರ್ ಅಂದ್ರೆ ನೇಗಿಲು. ಈಗಲೂ ಈ ಭಾಗದಲ್ಲಿ ಬಳ್ಳಾರಿ ಕಡೆ ಮತ್ತೆ ಆಂಧ್ರ ಪ್ರದೇಶದಲ್ಲಿ ನಾಂಕ್ಲಿ, ನಾಂಗರ್ ಅಂದ್ರೆ ಏನು? ನೇಗಿಲು. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಟಾಕ್ ಅಬೌಟ್ ಮಾಳವ ಮತ್ತೆ ಸುಮೇರಿಯದ ಬಗ್ಗೆ. ಆಮೇಲೆ ತಿರು ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಇನ್ನೊಂದು ಸ್ವಲ್ಪ. ತಿರು ಅಂತಂದ್ರೆ ಶ್ರೀ ಅಂತೇಳಿ ಇವಾಗ ಹೇಳಲಿಕ್ಕೆ ಚಾಲು ಆಗ್ಯಾರ. ತಿರುವಳ್ಳುವರ್ ಅಂತಂದ್ರೆ ಶ್ರೀ ಒಳ್ಳುವರ್ ಅಂತ. ತಿರು ಕರುಣಾನಿಧಿ ಅಂತಂದ್ರೆ ಶ್ರೀ ಕರುಣಾನಿಧಿ ಅಂತ. ನಾನು ನಿಮ್ಗೆ ಹೇಳ್ತೀನಿ, ತಿರು ಈಸ್ ನಾಟ್ ಶ್ರೀ. ರಾಜನ ಆಸ್ಥಾನದೊಳಗೆ ಕೇವಲ ಸಂಪತ್ತು ಏನು ಇರ್ತಿರ್ಲಿಲ್ಲ, ದುಃಖನೂ ಇರ್ತಾ ಇತ್ತು. ಒಬ್ಬ ಯಾವುದೇ ಒಂದು ಮನೆಯಲ್ಲಿ ಏನು ಸುಖ ಇರ್ತದೆ, ಎಷ್ಟು ದುಃಖ ಇರ್ತದೆ, ಎಷ್ಟು ಸಂತೋಷ ಇರ್ತದೆ, ಎಲ್ಲ ಇರ್ತಾ ಇತ್ತು. ತಿರು ಅಂದ್ರೆ ರಾಜನ ಆಸ್ಥಾನಕ್ಕೆ ಸಂಬಂಧಪಟ್ಟ ಅಂತ ಅಷ್ಟೇ ಅರ್ಥ. ಸೊ ತಿರು ಕರುಣಾನಿಧಿ ಅಂದ್ರೆ ರಾಜನ ಆಸ್ಥಾನದ ಕರುಣಾನಿಧಿ ಅಂತ ಅರ್ಥ. ತಿರುವಳ್ಳುವರ್ ಅಂತಂದ್ರೆ ಅಲ್ಲಿ ರಾಜನ ಆಸ್ಥಾನದವರು ಅಂತ. ಈಗ ಸಂಗಮ ಅಂತೇಳಿ ಒಂದು ಲಿಟ್ರೇಚರ್ ಬಗ್ಗೆ ನೀವೆಲ್ಲರೂ ಓದ್ತೀರಿ. ಕನ್ನಡದೊಳಗೆ ಸಂಗಮ ಲಿಟ್ರೇಚರ್ ಬಗ್ಗೆ ನೀವು ಓದ್ತೀರಿ. ಸುಮೇರಿಯನ್ ಭಾಷೆ ಒಳಗೆ ಸಂಘ ಅಂತಂದ್ರೆ ದೊರೆ, ಮಾ ಅಂದ್ರೆ ದೊಡ್ಡ, ಸಂಗಮ ಅಂದ್ರೆ ದೊಡ್ಡ ದೊರೆ. ಸಂಗಮ ಲಿಟ್ರೇಚರ್ ಅಂದ್ರೆ ದೊಡ್ಡ ದೊರೆಯ ಆಸ್ಥಾನದಲ್ಲಿ ಬಂದಂತ ಲಿಟ್ರೇಚರ್ ಅಷ್ಟೇ. ತಿರುವಳ್ಳುವರ್, ತಿರು ಅವ್ವಯ್ಯರ್ ಅವರೆಲ್ಲ ಎಲ್ಲಿ ಕುಂತ್ಕೊಂಡು ಲಿಟ್ರೇಚರ್ ಅನ್ನ ತಯಾರು ಮಾಡಿದ್ರು? ದೇವರ್ ಇನ್ ದ ಸಂಗಮ ಲಿಟ್ರೇಚರ್ ನ ತಯಾರು ಮಾಡಿದವರೆಲ್ಲ ತಿರುವಲ್ಲಿ ಕುಂತ್ಕೊಂಡು, ರಾಜನ ಆಸ್ಥಾನದಲ್ಲಿ ಕುಂತ್ಕೊಂಡು ದೇ ರೋಟ್ ಆಲ್ ದ್ಯಾಟ್. ಈಗ ತಮಿಳ್ ಅನ್ನುವಂತ ಪದ ದ್ರಾವಿಡ ಅನ್ನುವಂತ ಪದದಿಂದ ಬಂತು ಅಂತ ಬಹಳ ಬೇರೆ ಬೇರೆ ರೀತಿಯಲ್ಲಿ ಬಹಳ ಜನ ಹೇಳಿದ್ರು. ಅದನ್ನ ನಾನು ಆ ರೀತಿ ಒಪ್ಪುದನ್ನ ತಿರು ಅನ್ನೋದು ತಿರುಮಲ ನಾಡಿನಿಂದ ಬಂದದ ಅಂತ ನಾನು ಹೇಳಾಕತ್ತೀನಿ.
ತಿರು ಅಂತಂದ್ರೆ ರಾಜನ ಆಸ್ಥಾನದ, ಮಲ ಅಂತಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿನಿ. ಸೊ ತಿರುಮಲ ನಾಡು, ತಿಮ್ಲಾಪುರ, ತಿರುಮಾಲಾಪುರ, ತಿರುಮಲ ದೇವಸ್ಥಾನ, ತಿರುಮಲ. ಅದಕ್ಕೆ ಮಲ ಅಂತ ಯಾಕೆ ಅನ್ಬೇಕು? ವೆಂಕಟೇಶ್ವರ ಸುಮೇರಿಯನ್ ಭಾಷೆ ಒಳಗ ಎಂಕು ಅಂತಂದ್ರೆ ದೇವ್ರು. ಎಂಕ ಅವನು ಟ್ಯಾಕ್ಸ್ ಕಲೆಕ್ಟಿಂಗ್ ದೇವ್ರು. ಯಾರು? ಎಂಕು ಅಂದ್ರೆ. ಸುಮೇರಿಯನ್ ಭಾಷೆಯಲ್ಲಿ ಎಂಕು ಅಂತ ಪದ ಇದೆ. ಎಂಕು ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್. ಆಮೇಲೆ ಈಗ ಮಹಿಷಾಸುರನ ಬಗ್ಗೆ ಇತ್ತೀಚೆಗೆ ವಾದ ವಿವಾದಗಳಾಗ್ಲಿಕ್ಕವ. ಅಂದ್ರೆ ದೊಡ್ಡ, ಈಶ್ ಅಂತಂದ್ರೆ ಗುಡ್ಡ, ಊರ್ ಅಂದ್ರೆ ಊರು. ಮೈಸೂರ್ ಅಂದ್ರೆ ದೊಡ್ಡ ಗುಡ್ಡ ಇರುವ ಊರು. ನಾನ್ ನಿಮ್ಗೆ ಯಾಕೆ ಮಾತಾಡಕತ್ತೇನೆ ಅಂದ್ರೆ, ನಾವು ಪದಗಳ ಮೂಲಕ್ಕೆ ಹೋಗ್ದೇನೆ ಇರೋದ್ರಿಂದ ವಿ ಆರ್ ಟಾಕಿಂಗ್ ಇನ್, ನಾವು ಹವಾದೊಳಗೆ ಮಾತಾಡಕತ್ತೀವಿ. ಈಗ ಮಲ್ನಾಡ್ ಏರಿಯಾದೊಳಗ ಪಟ್ಮಕ್ಕಿ, ಬೆಟ್ಟಮಕ್ಕಿ ಅಂತ ಊರುಗಳ ಹೆಸರು ಬರ್ತಾವ. ಮಕ್ಕಿ ಅಂದ್ರೆ ಏನು? ಮ ಅಂದ್ರೆ ದೊಡ್ಡ, ಕಿ ಅಂದ್ರೆ ಭೂಮಿ, ಇನ್ನೊಂದು ಕಿ ಅಂದ್ರೆ ಇನ್ನೊಂದು ಭೂಮಿ. ನಮ್ಮಲ್ಲಿ ಈ ಲಘು ಲಘುನ ಬಾ ಈ ರೀತಿ ಯಾವುದೇ ಒಂದು ಪದನ 2 ಸರಿ ಹೇಳಿದ್ರಂದ್ರ ಅದಕ್ಕೆ ಟು ಸ್ಟ್ರೆಸ್ ಅಪಾನ್ ದಟ್ ವರ್ಡ್. ಮಕ್ಕಿ ಅಂತಂದ್ರೆ ದೊಡ್ಡ ಜಮೀನು ಅಂತ. ಪಟ್ಮಕ್ಕಿ ಅಂದ್ರೆ ಪಟ್ಟದವರ ಮಕ್ಕಿ, ಮಕ್ಕಿ ಅಂದ್ರೆ ಜಮೀನು ಅಂತ. ಸೊ ಈಗ ಬೆಳುವಲಲು, ಬೆಲ್ ಅಂತಂದ್ರೆ ಸುಮೇರಿಯನ್ ಭಾಷೆ ಒಳಗ ದೊರೆ. ಸುಮೇರಿಯನ್ ಭಾಷೆ ಒಳಗ ಬೆಲ್ ಅಂತಂದ್ರೆ ನೇಗಿಲು. ಬೆಲ್ ಅಂದ್ರೆ ದೊರೆ, ಬೆಲ್ ಅಂದ್ರೆ ನೇಗಿಲು. ನಾ ಯಾಕೆ ಮಾತಾಡಕತ್ತೀನಿ ಅಂದ್ರೆ, ಮೈ ಹೋಲ್ ಕಾನ್ಸೆಪ್ಟ್ ಈಸ್ ನೇಗಿಲು ಅನ್ನುವಂತ ಪದದಿಂದ ದೊರೆ ಅನ್ನೋದು ಹುಟ್ಟೆ. ನೀವು ಯಾವುದೇ ಭೂಮಿಯ ಒಡೆಯನ್ನ ಜಾತಿ ಜನಾಂಗದ ಹೆಸರು ತಗೋರಿ, ಅಥವಾ ದೊರೆ ಅನ್ನುವಂತ ಪದವನ್ನ ತಗೋರಿ, ಅಲ್ಲೇನಂತಂದ್ರೆ ನೇಗಿಲು ಇರ್ತದೆ. ಅಥವಾ ಒಂದು ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ ವಿಚ್ ಹೆಲ್ಪ್ಸ್ ಇನ್ ಡೂಯಿಂಗ್ ಗುಡ್ ಅಗ್ರಿಕಲ್ಚರ್, ಅದು ಇರ್ತದೆ. ಅದಿತ್ತಂತಂದ್ರೆ ಅಲ್ಲಿ ಸ್ಟಾರ್ಟ್ ಆಗ್ತದೆ. ಏನೋ ಆ ದೊರೆ ಮಂತನ ಚಾಲು ಆಗ್ತದೆ. ಇರೋ ಲೆಕ್ಕ ಸುಮ್ಮನೆ ನಾನು ನಮ್ಮ ಈ ಯಾರು ಶ್ರೀ ಮಲ್ಲೇಪುರಂ ವೆಂಕಟೇಶ್ ಅವರು, ಇವರು ಶಂಭಾ ಜೋಶಿ ಅವರ ಪುಸ್ತಕಗಳಿಗೆ ಮುನ್ನುಡಿಯನ್ನ ಬರೆಯುವಾಗ ಬೇರೆ ಬೇರೆ ಜನರು, ನಮ್ಮ ಕನ್ನಡ ನಾಡಿನ ಪಂಡಿತರುಗಳು, ಕನ್ನಡ ಅನ್ನುವಂಥ ಪದ ಹೆಂಗ್ ಬಂತು, ಕರ್ನಾಟಕ ಅನ್ನುವಂಥ ಪದ ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಹೇಳುವಾಗ ಒಂದು 11 ಜನರದ್ದು ವಿಚಾರಧಾರೆಗಳನ್ನ ಹೇಳ್ತಾರ. ಒಂದು ರಾಬರ್ಟ್ ಕಾಲ್ಡ್ವೆಲ್, ದಕ್ಕನಿನ ನೆಲವು ಕಪ್ಪು ಭೂಮಿಯಾಗಿದೆ, ಆದ್ದರಿಂದ ಇದು ಕರ್ನಾಡು, ಇದು ಕರ್ನಾಟ ಎಂಬ ಪದದ ಮೂಲ ರೂಪ ಎಂದು ಗುಂಡಂಟ ಸಾಹೇಬ್ರಿಂದ ನಾನು ಹೇಳ್ತಾ ಇದ್ದೀನಿ ಅಂತೇಳಿ ರಾಬರ್ಟ್ ಕಾಲ್ಡ್ವೆಲ್ ಹೇಳ್ತಾನೆ. ಕಪ್ಪು ಮಣ್ಣಿನ ಭೂಮಿಯಿಂದ ಕರ್ನಾಟಕ ಬಂತು ಅಂತ ಹೇಳ್ತಾನೆ. ಎಚ್ ನಾರಾಯಣ ರಾಯ ಹೇಳ್ತಾನೆ, ಕನ್ನಡ ನಾಡು ಸಮುದ್ರದ ಮಟ್ಟಕ್ಕಿಂತ ಎತ್ತರವಾಗಿ ಘಟ್ಟದ ಮೇಲಿದೆ, ಇದರಿಂದ ಕರುನಾಡು ಅಂದ್ರೆ ಎತ್ತರದ ನಾಡು ಅಂತ ಹೇಳ್ತಾನೆ. ಕರು ಅಂತಂದ್ರೆ ಎತ್ತರದ ನಾಡು ಅನ್ನೋದು ನಮಗೆ ಎಲ್ಲರ ಡಿಕ್ಷನರಿ ಒಳಗೆ ಎಲ್ಲರ ಬಂದದೇನು? ಕರು ಅಂದ್ರೆ ಎತ್ತರ ಅಂತ ಹೇಳಿ ನಾವು ಎಲ್ಲರೂ ಬಳಸ್ತೇವೇನು? ನೋ, ಇರೋ ಲೆಕ್ಕ. ನಾನು ಈ 11 ಫಿಲಾಸಫಿಗಳನ್ನ ತಪ್ಪು ಅಂತ ಹೇಳಿ ನನ್ನ ಹೊಸ ಫಿಲಾಸಫಿನ ಕರ್ನಾಟಕ ಅನ್ನುವಂಥ ಪದ ಎಲ್ಲಿಂದ ಬಂತು ಅನ್ನೋದನ್ನ ಹೇಳಿ ನಾನು ಮುಂದೆ ಹೋಗ್ತೀನಿ. ತಾತಾಚಾರ್ಯ ಕರುನಡಂ ಎಂಬುದು, ಕನ್ನಡಂ ಎಂಬುದು ತಮಿಳು ಲಕ್ಷಣ ಗ್ರಂಥಗಳಲ್ಲಿ ವೃತ್ತಿಗಳಲ್ಲಿ ಉಕ್ತವಾಗಿದೆ. ತಮಿಳಿನಲ್ಲಿ ಕರು ಎಂದರೆ ಬೆಟ್ಟ, ಕೀಳ್ನಾಡಿನವರಾದ ತಿಮಿಳರು ಮೇಲ್ನಾಡನ್ನು ಕರುನಾಡು ಕರುನಡಂ ಎಂದು ಕರೆದಿರಬಹುದು, ಅದಕ್ಕೆ ಕನ್ನಡಕ್ಕೆ ನಿಷ್ಪತ್ತಿ ಕಮ್ಮಿತ್ತು ನಡೆ ಅಂತ ತಾತಾಚಾರ್ಯ. ಅದನ್ನು ಸರಿಯಲ್ಲ. ಎಂ ಗೋವಿಂದಪ್ಪ ಹೇಳ್ತಾರ, ಕರಂ, ಕರು, ಕಡು ಎಂಬುವು ದೊಡ್ಡ ವಿಸ್ತಾರವಾದ ಮಹಾ ಎಂಬ ಅರ್ಥವನ್ನು ಕೊಡುವ ಪದಗಳು. ಆದ್ದರಿಂದ ಕರುನಾಡು ಎಂದರೆ ಮಹಾರಾಷ್ಟ್ರ, ಮಹಾರಾಷ್ಟ್ರ. ಕರುನಾಡು, ಕರ್ನಾಡು, ದೊಡ್ಡ ದೇಶ ಎಂಬ ಕನ್ನಡ ಸಮಾಸ ಪದ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ R.H. ದೇಶಪಾಂಡೆ ಅವರು ಈ ರೀತಿ ಹೇಳ್ಯಾರ ಅಂತ ಹೇಳ್ತಾರ. R. ನರಸಿಂಹಾಚಾರ್ಯ ಕಮ್ಮಿತ್ತು ನಾಡು ಕನ್ನಡ ನಾಡು ಹೇಳ್ತಾರ. ಯಾಕಂದ್ರೆ ಸುಗಂಧದ ಇದು ಅಂತೇಳಿ. ನಾ ಹೇಳ್ತೀನಿ, ಬಾರಿ ಗಿಡ ಐತಿ, ಬೇವಿನ ಗಿಡ ಐತಿ, ಬಳ್ಳಾರಿ ಚಾಂಡಿ ಗಿಡ ಐತಿ, ಇಟ್ಸ್ ಓಕೆ, ಅದನ್ನು ನಾನು ಒಪ್ಪಂಗಿಲ್ಲ. ಆಮೇಲೆ PM ಶ್ರೀಕಂಠಯ್ಯ ಕರ್ನಾಟ್ ಹಾಗೂ ಅಂದ್ರೆ ಕರಿಯ ನಾಡನ್ನು ಒಳಗೊಂಡ ಪ್ರದೇಶ ಅಂತ ಹೇಳ್ತಾರೆ. ಫಾದರ್ ಎರಾಸ್ ಕಣ್ ನೀರ್ ಪದದ ಸಂಸ್ಕೃತ ರೂಪವೇ ಕರ್ನಾಟಕ. ಅಂದ್ರೆ ನಮ್ಮ ಕರ್ನಾಟಕದೊಳಗೆ ಬರೀ ಕಣ್ಣೀರ್ ಹಾಕೊಂಡು ಕುಂತಿದ್ರು ಅಂತ. ನಾನು ನಿಮ್ಗೆ ಹೇಳ್ತೀನಿ, ಕಣ್ ಕೂಡ ಓಪನ್, ಕಣ್ ಈರ್
ಅದು ಈರ್ ಅನ್ನುವಂಥ ಪದ ನೀರಲ್ಲ. ಈರ್ ಅಂದ್ರೆ ನೀರು, ಸುಮೇರಿಯನ್ ಭಾಷೆ. IR ಈರ್ ಅಂದ್ರೆ ನೀರು. ನ ಅಂದ್ರೆ ವ್ಯಕ್ತಿ, ವ್ಯಕ್ತಿಯ ತೂತಿನಿಂದ ಬರ್ತಾ ಇರುವಂತ ನೀರು ಕಣ್ಣೀರು. ನೀವು ನನಗೆ ಯಾವ್ದಾರ ಕನ್ನಡದ ಪದ ಕೊಡ್ರಿ, ನಾನು ಹೊಡೆದು ಆ ಪದ ಎಲ್ಲಿಂದ ಬಂದೈತೆ ಅಂತ ಹೇಳ್ತೀನಿ. ಇವಾಗ no, why I am doing, because I have went to the root of these languages and these words. ಈಗ ನಾನು ಸುಮ್ಮನೆ ಹಂಗ ಒಂದು ಯಾವ್ದಾರ ಒಂದು ಪದ ಹೇಳಿದ್ರು ಸತಿಗೆ ಅದ್ರ ಮೂಲ ಎಲ್ಲಿಂದ ಬಂತು ಅನ್ನೋದು ಚಾಲು ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ವೆಬ್ಸ್ಟರ್ ಡಿಕ್ಷನರಿ ಒಳಗೆ ಆ ಒಂದು ಪ್ರಯತ್ನ ಮಾಡ್ಯಾರ, ಆಕ್ಸ್ಫರ್ಡ್ ಡಿಕ್ಷನರಿ ಒಳಗೆ ಆ ಒಂದು ಪ್ರಯತ್ನ ಮಾಡ್ಯಾರ. ಕನ್ನಡದ ಯಾವುದೇ ಡಿಕ್ಷನರಿ ಒಳಗೆ ಆ ಪ್ರಯತ್ನ ಆಗಿಲ್ಲ. ನಾನು ಈ ಒಂದು ಡಿಕ್ಷನರಿ ಬರೆಯಾಕತ್ತೀನಿ, ಆ ಡಿಕ್ಷನರಿ ಒಳಗೆ ಆ ಪದ ಎಲ್ಲಿಂದ ಬಂತು ಅನ್ನೋದು ಸ್ಟಾರ್ಟ್ ಮಾಡ್ತೀನಿ. ಬಂಡೆಗೆ ನಾವು ಬಂಡೆನೆ ಅಂತ ಯಾಕೆ ಅನ್ಬೇಕು? ಕಲ್ಲಿಗೆ ಕಲ್ಲು ಅಂತಲೇ ನಾವು ಯಾಕೆ ಅನ್ಬೇಕು? ಅದ್ರ ಮೂಲಕ ನಾವು ಆದ್ರೆ ಅನ್ನುವಂತ ಪದ ಕೂಡ ಎಲ್ಲಿಂದ ಬಂತು ಅನ್ನೋದನ್ನ ಸರ್ಚ್ ಮಾಡಾಕತ್ತೀನಿ. ಅಂತಂದ್ರೆ ಬಾಯಿ ತೆಗೆದಾಗ ಆ ಒಂದು ರೂಪ, ಅದರಿಂದಾಗಿ ಅನ್ನುವಂತ ಪದ ಬಂತು ಇರೋ ಲೆಕ್ಕ. ಆಮೇಲೆ ಫಾದರ್ ಎರಾಸದ ಆಯ್ತು. ದರಾ ಬೇಂದ್ರೆ ಕವಿಗಳು, ಮಹಾಶಯರು, ಬೆಟಗೇರಿ ಕೃಷ್ಣ ಶರ್ಮರು ಅವರು ಅಂದ್ರೆ ಕಾಣು, ಒಡಮೂಡು ಎಂಬ ಧಾತುವಿನಿಂದ ಕನ್ನಡ ಹುಟ್ಟಿದೆ. ಆಳು, ಕನ್ನಡ, ಕನ್ನಾಳು ಇದರ ಅರ್ಥ ಉಳ್ಳದ್ದು ಅಂತ. ಓಕೆ. ಪಂಡಿತ ಮುಳಿಯ ತಿಮ್ಮಪ್ಪಯ್ಯ ಅಥವಾ ಕನ್ ಎಂಬ ದಸ್ಯು ವರ್ಗದಿಂದ ಕನ್ನಡ ಎಂದು ಹೆಸರಾಗಿರಬಹುದು ಅಂತ ಹೇಳ್ತಾರೆ. ಈ ಯೂಸಸ್ ದ ವರ್ಡ್ ದಸ್ಯು. ದಸ್ಯು ಅಂದ್ರೆ ದಾಸಿಗಳು, ದಾಸಿಗಳು ಅಂದ್ರೆ ಸೇವಕರು ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಇನ್ ದ್ಯಾಟ್ ಮೀನಿಂಗ್ ಹಿ ವಾಂಟ್ಸ್ ಟು ಟೆಲ್ ದಿಸ್ ಪಂಡಿತ ಮುಳಿಯ ತಿಮ್ಮಪ್ಪಯ್ಯ. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ಸೊ ಕನ್ ಮತ್ತು ಕರ್ ಎಂಬ ರೂಪಗಳು, ಅದರಿಂದ ಅಂದ್ರೆ ಕರುನಾಡು, ಕರುತಳದ ನಾಟರೇ ಕನ್ನಡಿಗರು, ಆದಿ ಜನಾಂಗದೊಳಗಿನವರಾದ ಕನ್ ಮತ್ತು ನಾಟರು ಬೆರೆತು ಕನ್ನಡಿಗರು ಜನಿಸಿರಬಹುದು ಅಂತ ಅವ್ರು ಹೇಳ್ತಾರೆ. ಶ್ರೀಕಂಠಯ್ಯ, ಕರ್ನಾಟಕ ಶಬ್ದಗಳು ಮೂಲತಃ ಸಂಸ್ಕೃತ ಶಬ್ದಗಳಲ್ಲ. ಪುನ್ನಾಡು ಸಂಸ್ಕೃತಿಗೆ ಬರುವಾಗ ಪುನ್ನಾಟ ಆದಂತೆ ಕನಾಡು ಎಂಬ ದೇಶ ಶಬ್ದ ಸಂಸ್ಕೃತ ತಜ್ಞರ ಉಚ್ಚಾರಣೆಯಲ್ಲಿ ಕರ್ನಾಟಕ ಎಂಬ ರೂಪವನ್ನು ತಾಳಿರಬಹುದು. ಟು ಸಮ್ ಎಕ್ಸ್ಟೆಂಟ್ ವಿ ಕ್ಯಾನ್ ಅಕ್ಸೆಪ್ಟ್ ದಿಸ್. ಅಂದ್ರೆ ಬಾಗಿಲು, ಕನಾಡು. ಓಕೆ. ಶಂಭಾ ಜೋಶಿ, ನ ಮತ್ತು ನಗಳಲ್ಲಿ ಪರಸ್ಪರ ಪಲ್ಲಟ ಉಂಟು. ಕಳ್ಳವರು ಅಥವಾ ಕಳ್ಳರು, ಕಳಬ್ರರು ಎಂಬ ದ್ರಾವಿಡ ವರ್ಗದ ಬಹು ಪ್ರಾಚೀನ ಶಾಖೆಯ ಜನಾಂಗವೇ ಕಣ್ಣರು ಅಥವಾ ಕನ್ನರು. ಕನ್ನಡ ನಾಡು, ಕನ್ನಾಡು, ಇದು ಮುಂದೆ ಕನ್ನಾಡು, ಕರ್ನಾಟಕ ಈ ಕ್ರಮದಿಂದ ಸಂಸ್ಕೃತದಲ್ಲಿ ಸೇರಿಕೊಂಡಿದೆ. ಕರ್ನಾಟಕದಲ್ಲಿರುವ ದ್ವಿರೂಕ್ತಿ ದೋಷ ಕನ್ನಾಡು ಎಂಬ ರೂಪದಲ್ಲಿ ಸ್ವಲ್ಪವೂ ಇಲ್ಲ. ಇವರು ಈ ರೀತಿ ಹೇಳ್ತಾರೆ. ನಾನು ನಿಮ್ಗೆ ಹೇಳ್ತೀನಿ, ಪಲ್ಲವ ದೊರೆಗಳು ಲಗ್ನ ಮಾಡ್ಕೋಬೇಕು ಅಂದ್ರೆ ಅವ್ರು ಹುಡುಕ್ತಾ ಇದ್ದಂತ ಹೆಣ್ಮಕ್ಕಳು ಕರವರ ಕುಲದವರ ಮಾತ್ರ ಆಗಿರ್ಬೇಕಾಗಿತ್ತು. ಚೋಳ ದೊರೆಗಳಲ್ಲಿ ಕರವರ ಕುಲ ಇತ್ತು. ಶ್ರೀಲಂಕಾವನ್ನ 3ನೆಯ ಶತಮಾನದಿಂದ, ಅಂದ್ರೆ ರೆಕಾರ್ಡ್ ಸಿಕ್ಕಿರೋದು 3ನೆಯ ಶತಮಾನದಿಂದ 16ನೇ ಶತಮಾನದವರೆಗೆ ಆಳದಂತ ದೊರೆಗಳು ಕರವರು. ಹೊಲೆಯರಲ್ಲಿ ಬೇರೆ ಬೇರೆ ಕುಲಗಳಿದಾವೆ. ಎಡ್ಗರ್ ಥರ್ಸ್ಟನ್ ಸೌತ್ ಇಂಡಿಯನ್ ಕ್ಯಾಸ್ಟ್ ಅಂಡ್ ಟ್ರೈಬ್ಸ್ ಬರೆಯುವಾಗ ಅವನು ಹೇಳ್ತಾನೆ, ಕರವರು ಹೊಲೆಯರಲ್ಲಿ ಕರವರ ಕುಲ ಇದೆ ಅಂತ ಹೇಳ್ತಾನೆ. ಇನ್ಸಿಡೆಂಟ್ಲಿ ಐ ಬಿಲಾಂಗ್ ಟು ಕರವರ ಕುಲ. ನಾನು ನಿಮ್ಗೆ ಹೇಳ್ತೀನಿ, ಕರವರ ಕುಲ, ಕರವರ ನಾಡು ಕರ್ನಾಡು. ನೀವು ಕುಲದ ಮೂಲಕ ನೀವು ಹೋಗಿ ರಿಸರ್ಚ್ ಮಾಡ್ತೀರಿ, ಕರ್ನಾಟಕ ಕರವರ ನಾಡು. ನೀವು ಮಲ್ಲರ ಮೂಲಕ ಹೋಗಿ ರಿಸರ್ಚ್ ಮಾಡ್ತೀರಿ, ಕರ್ನಾಟಕಕ್ಕೆ ಒಂದು ಕಾಲದಲ್ಲಿ ಮಲ್ಲರ ನಾಡು ಅಂತ ಹೇಳಿ ಕರಿತಾ ಇದ್ರು. ನೀವು ಮಾಳವರ ಮೂಲಕ ಹೋಗಿ ರಿಸರ್ಚ್ ಮಾಡ್ತೀರಿ, ಕರ್ನಾಟಕಕ್ಕೆ ಒಂದು ಕಾಲದಲ್ಲಿ ಮಾಳವ ದೇಶ ಅಂತ ಕರಿತಾ ಇದ್ರು. ನಾ ಯಾಕೆ ನಿಮ್ಗೆ ಮಾತುಗಳು ಹೇಳಾಕತ್ತೀನಿ ಅಂದ್ರೆ, ಇಲ್ಲಿ ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಭಾಷಿಕರು ನೀವು ಇಲ್ಲಿ ಕುಂತೀರಿ. ಡೋಂಟ್ ಫೀಲ್ ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಹೊಲೆಯ ಮಾದಿಗ. ಪ್ಲೀಸ್ ಥಿಂಕ್, ಎಲ್ಲಾ ಜಾತಿ ಜನಾಂಗಗಳು ಈ ಅಗ್ರಿಕಲ್ಚರಲ್ ಕಮ್ಯುನಿಟಿಯಿಂದ ಬಂದಾವು ಅನ್ನೋದನ್ನ ನೆನಪಾಗಿ. ಜಾಟರು ಹರಿಯಾಣದ ಪ್ರಬಲ ಜಾತಿಯವರು. ಒಂದು ಮಾತಿದೆ, ಸಿಖ್ ಓ
मुसलमान हो, हिंदू हो, जाट नहीं तो अधिकार नहीं ಅಂತ. ಪಂಜಾಬಲ್ಲಿ, ಹರಿಯಾಣದಲ್ಲಿ, ಪಾಕಿಸ್ತಾನದಲ್ಲಿ ಈ ಮಾತಿದೆ. ಪಾಕಿಸ್ತಾನದಲ್ಲಿ ಅವನು ಮುಸ್ಲಿಮನು ಆಗಿರ್ಬೋದು, ಆತ ಜಾಟ್ ಆಗಿರ್ಬೇಕು. ಅವನು ಸಿಖ್ ಆಗಿರ್ಬೇಕು, ಆತ ಜಾಟ್ ಆಗಿರ್ಬೇಕು. ಆತ ಹಿಂದೂನು ಆಗಿರ್ಬೋದು, ಆತ ಜಾಟ್ ಆಗಿರ್ಬೇಕು. ಹಂಗಂದ್ರೆ ಮಾತ್ರ ಅವನಿಗೆ ಅಧಿಕಾರ ಸಿಗ್ತದ, ಇಲ್ಲಾಂದ್ರೆ ಸಿಗಂಗಿಲ್ಲ ಅಂತೇಳಿ ಒಂದು ಮಾತು. ಯಾಕಂದ್ರೆ ಜಾಟ್ ಅನ್ನೋದು ಒಂದು ಪ್ರಬಲವಾದಂತ ಜಾತಿ, ಜಮೀನ್ದಾರ್ ಜನರು ಅವರು. ಜಾಟ್ ಜನರ ಊರಿನ ಮುಖ್ಯಸ್ಥನಿಗೆ ಏನಂತ ಕರೀತಾರೆ? ಮೊಹರ್ ಅಂತ ಕರೀತಾರೆ. ಏನಂತ ಕರೀತಾರೆ? ಮೊಹರ್ ಅಂತ ಕರೀತಾರೆ. ಡಾಕ್ಟರ್ B.R. ಅಂಬೇಡ್ಕರ್ ಬಿಲಾಂಗ್ ಟು ಮೊಹರ್ ಕಾಸ್ಟ್. ಮಹಾರಾಷ್ಟ್ರದೊಳಗೆ ಊರಿನ ಮುಖ್ಯಸ್ಥನಿಗೆ ಏನಂತ ಕರೀತಾರೆ? ಕುಳವಾಡಿ ಅಂತ ಕರೀತಾರೆ. ಅಂಡ್ ಕುಳವಾಡಿ ಈಸ್ ಇನ್ವೇರಿಯಬಲಿ ಕಮ್ಸ್ ಫ್ರಮ್ ಅಪ್ಪರ್ ಕಾಸ್ಟ್ ಇನ್ ಮಹಾರಾಷ್ಟ್ರ. ಅಪ್ಪರ್ ಕಾಸ್ಟ್ ಇನ್ ಮಹಾರಾಷ್ಟ್ರ. ಅಂಡ್ ಕುಳವಾಡಿ ಅನ್ನುವಂತ ಪೋಸ್ಟ್ ಸೌತ್ ಕರ್ನಾಟಕದಲ್ಲಿದೆ. ಅವನು ಊರಿಗೆ ಒಂದು ಕಾಲದಲ್ಲಿ ಮುಖ್ಯಸ್ಥ ಅಂತ ಕ್ಯಾಪ್ಟನ್ ಮೆಕೆಂಜಿ ಬರೀತಾನೆ, B.L. ರೈಸ್ ಬರೀತಾನೆ, ಆಮೇಲೆ ಎಡ್ಗರ್ ಥರ್ಸ್ಟನ್ ಬರೀತಾನೆ, ಇನ್ನು ಬಹಳ ಜನರು ಬರೀತಾರೆ. ಆದ್ರೆ ಕುಳವಾಡಿ ಈಸ್ ಇನ್ವೇರಿಯಬಲಿ ಹೊಲೆಯ ಆರೆ ಮಾಡಿ. ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ದ ನಾರ್ದರ್ನ್ ಮೋಸ್ಟ್ ಪಾರ್ಟ್ ಆಫ್ ಇಂಡಿಯಾ ಟು ದ ಸದರ್ನ್ ಮೋಸ್ಟ್ ಆಫ್ ಇಂಡಿಯಾ. ನಾನು ನಿಮ್ಗೆ ಯಾಕೆ ಮಾತಾಡಕತ್ತೀನಿ ಅಂದ್ರೆ, ಜಾತಿ ಸೂಚಕ ಪದಗಳು ಇವತ್ತು ಏನಿದಾವಲ್ಲ, ಇವು ಕೇವಲ ವೃತ್ತಿ ಸೂಚಕ ಪದಗಳು ಅಥವಾ ಹುದ್ದೆ ಸೂಚಕ ಪದಗಳು. ಇವತ್ತು ಆ ಹುದ್ದೆಯಲ್ಲಿರೋರು ಅಥವಾ ಆ ಜಾತಿಯನ್ನ ಹೊಂದಿರೋರು ಯಾವ ಎಕನಾಮಿಕ್ ಸ್ಟೇಟಸ್ ಅಲ್ಲಿ ಇದ್ದಾರೆ, ಯಾವ ಸೋಷಿಯಲ್ ಸ್ಟೇಟಸ್ ಅಲ್ಲಿ ಇದ್ದಾರೆ ಅನ್ನುವ ಆಧಾರದ ಮೇಲೆ ಅದು ನಿಮ್ಮ ಪ್ರಕಾರ SC ಆಗ್ಬೋದು, ST ಆಗ್ಬೋದು, ಮೇಲ್ ಜಾತಿ ಆಗ್ಬೋದು, ಕೀಳ್ ಜಾತಿ ಆಗ್ಬೋದು, ಅಥವಾ ಅಪ್ಪರ್ ಕಾಸ್ಟ್ ಆಗ್ಬೋದು. Why a Mahar among the Jat is the upper caste leader? Why a Mahar in Maharashtra, scheduled caste? Why a Kulavadi is upper caste in Maharashtra? Similarly, Nayaka in communities like Lambani, ಅವನು ಊರ ಯಜಮಾನ. ಯಾವುದೇ ಒಂದು ಪಂಚಾಯಿತಿ ನಡಿಬೇಕು ಅಂದ್ರೆ ಲಮಾಣಿಗಳಲ್ಲಿ ನಾಯಕ ಬಂದು ಕುತ್ಕೋಬೇಕು. ಕೊಂಕಣಿಗಳಲ್ಲಿ ಊರ್ ಪಂಚಾಯಿತಿ ನಡಿಬೇಕು ಅಂದ್ರೆ ಕೊಂಕಣಿ ನಾಯಕ ಬಂದು ಕುತ್ಕೋಬೇಕು. ಅಂಡ್ ನಾಯಕ ಈಸ್ ಎ ಶೆಡ್ಯೂಲ್ಡ್ ಟ್ರೈಬ್ ಟುಡೇ ಫಾರ್ ಸಮ್ ಪೀಪಲ್, ವಾಲ್ಮೀಕಿ ಜನರಿಗೆ. ಅಂಡ್ ವಾಲ್ಮೀಕಿ, ಇಫ್ ಯು ಅಗೇನ್ ಅಪ್ಲೈ ದ ಸೇಮ್ ಮಾಳ್ವಾ ಫಿಲಾಸಫಿ ಅಂಡ್ ಸುಮೇರಿಯನ್ ಫಿಲಾಸಫಿ, ವಾಲ್ ಅಂತಂದ್ರೆ ವಾಲ ಅಂತಂದ್ರೆ ಹೊಲೆಯ, ಮೀ ಅಂದ್ರೆ ಹೆಂಗಸು, ಕಿ ಅಂತಂದ್ರೆ ಭೂಮಿ, ಹೊಲ ಮಾಡ್ಕೊಂಡಿರೋ ಹೆಣ್ಮಗಳ ಮಗ ವಾಲ್ಮೀಕಿ. ಅಂಡ್ ವಾಲ್ಮೀಕಿ ಈಸ್ ಎ ಶೆಡ್ಯೂಲ್ಡ್ ಕಾಸ್ಟ್ ಇನ್ ಪಂಜಾಬ್, ಅಂಡ್ ಇಟ್ ಈಸ್ ದ ಲಾರ್ಜೆಸ್ಟ್ ಶೆಡ್ಯೂಲ್ಡ್ ಕಾಸ್ಟ್ ಇನ್ ಪಂಜಾಬ್. ಅಂಡ್ ಬಿಕಾಸ್ ಆಫ್ that region, almost 70% of people in Punjab are belonging to scheduled caste. ನಾನು ನಿಮ್ಗೆ ಯಾಕೆ ಮಾತಾಡಕತ್ತೀನಿ ಅಂದ್ರೆ, ನೀವು ಇವತ್ತು ನಾವು ಈ XYZ ಜಾತಿಗೆ ಸೇರಿದ್ದೀವಿ, ಇವತ್ತು ಇವರು ಏನು ವಲಯ ಮಾದಿಗರ ಬಗ್ಗೆ ಇಷ್ಟು ದೊಡ್ಡದಾಗಿ ಹೇಳ್ತಾ ಇದ್ದಾರೆ ಅನ್ನೋ ಏಕೈಕ ಕಾರಣಕ್ಕೆ ತಗೊಳಕ್ ಹೋಗ್ಬೇಡ್ರಿ. ಯು ಪ್ಲೀಸ್ ಸ್ಟಾರ್ಟ್ ಕನೆಕ್ಟಿಂಗ್ ಟು ದೀಸ್ ಕಮ್ಯುನಿಟೀಸ್ ವೇರ್ ಯು ಸ್ಟ್ಯಾಂಡ್ ಅಂಡ್ ಹೌ ಯುವರ್ ಕಮ್ಯುನಿಟಿ ಮೈಟ್ ಹವ್ ಕಮ್ ಔಟ್ ಆಫ್ ದಿಸ್. ನಾನು ನಿಮ್ಗೆ ಹೇಳ್ತೀನಿ, ಹೊಲೆಯರು ಮಾದರು ರಾಜರ ಪುಸ್ತಕವನ್ನ ನಾನು ಬರೆಯುವಷ್ಟರಲ್ಲಿ ನನಗೆ ಇದು ಪೂರ್ತಿ ಅರ್ಥ ಆಗಿತ್ತು. ಅವಾಗ ನಾನು ಈ ಪುಸ್ತಕಕ್ಕೆ ಅರ್ಪಣೆ ಯಾವ ರೀತಿ ಬರ್ತಿತ್ತು ಗೊತ್ತಾ? ನಾಗರಿಕತೆಯ ಆರಂಭದಿಂದಲೂ ಹೊಲೆಯರು ಮಾದರು ಎನಿಸಿಕೊಳ್ಳಲು ಹೆಮ್ಮೆ ಪಟ್ಟುಕೊಂಡು ತಮ್ಮ ಅಣ್ಣ ತಮ್ಮಂದಿರುಗಳು ಹೊಸ ಧರ್ಮ, ಭಾಷೆ, ಬಣ್ಣಕ್ಕೆ ಮರುಳಾಗಿ ತಮ್ಮನ್ನು ಬಿಟ್ಟು ಹೋದಾಗಲೂ ತಮ್ಮ ತನವ ಉಳಿಸಿಕೊಂಡು
ನಮಗೆ ಮತ್ತು ನಮ್ಮ ನಾಡಿಗೆ ತಮ್ಮ ಧರ್ಮ, ಭಾಷೆ, ಆಚಾರ, ವಿಚಾರ ಹಾಗೂ ಜ್ಞಾನವನ್ನು ಬಳುವಳಿಯಾಗಿ ನೀಡಿರುವ ಮಾದ್ರರಿಗೆ, ಮಾಳವರಿಗೆ ಹಾಗೂ ಸುಮೇರಿಯನ್ನರಿಗೆ ಈ ಗೌರವಾರ್ಪಣೆ ಅಂತ ಬರ್ತೀವಿ. ಸಿ, whenever a new religion is formed, a new religion is founded, ಯಾರು ಅದಕ್ಕೆ ಹೋಗಿ ಜಾಯ್ನ್ ಆದ್ರು? ಈ ಹೊಲೆಯರು ಮಾದಿಗೆ. ಬೌದ್ಧ ಧರ್ಮ ಬಂತು, ಹೋಗಿ ಜಾಯ್ನ್ ಆದ್ರು. ಜೈನ ಧರ್ಮ ಬಂತು, ಹೋಗಿ ಜಾಯ್ನ್ ಆದ್ರು. ಲಿಂಗಾಯತ ಧರ್ಮ ಬಂತು, ಹೋಗಿ ಜಾಯ್ನ್ ಆದ್ರು ಧರ್ಮಕ್ಕೆ. ಭಾಷೆ, ಹೊಸ ಭಾಷೆ ಬಂತು, ಹೋಗಿ ಜಾಯ್ನ್ ಆದ್ರು. ಫಸ್ಟ್ ಇಂಗ್ಲಿಷ್ ಕಲ್ತವ್ರು ಯಾರು? ಕಲ್ಕತ್ತಾದ ಏನೋ ಕೂಲಿಗಳು. ಕೂಲಂಟ್ ಇಂಗ್ಲಿಷ್. ಜಮೀನ್ದಾರ್ಸ್ ಆಫ್ ಕಲ್ಕತ್ತಾ, ದೇ ಡಿಡ್ ಲರ್ನ್ ಇಂಗ್ಲಿಷ್. The porters who were working for the British white men, they learned English first. ಮಳವಳ್ಳಿ, ಚಾಮರಾಜನಗರದಲ್ಲಿ ಯಾಕೆ ಆರಂಭದಲ್ಲಿ ಒಳ್ಳೊಳ್ಳೆ IAS, IPS ಅಧಿಕಾರಿಗಳು ಬಂದ್ರು, ಡಾಕ್ಟರ್ಗಳು, ಇಂಜಿನಿಯರ್ಗಳು ಬಂದ್ರು? ಬಿಕಾಸ್ ದೇ ಸ್ಟಾರ್ಟೆಡ್ ಲರ್ನಿಂಗ್ ಇಂಗ್ಲಿಷ್ ಬೈ ಮಿಂಗ್ಲಿಂಗ್ ವಿತ್ ದ ಮಿಷನರೀಸ್. ಯಾವುದೇ ಹೊಸದು ಬಂತು ಅಂತಂದ್ರೆ ಇವರು ಅಲ್ಲಿಗೆ ಹೋಗ್ಬೇಕು. ಬಣ್ಣಕ್ಕೆ ಮರುಳಾಗಿ ಬಿಳೆ ಹುಡುಗಿ ಬಂದಾಗ ಅವಳಿಗೆ ಅಟ್ರಾಕ್ಟ್ ಆಗಿ ಹೋಗಿ ಅವಳನ್ನ ಮದುವೆ ಮಾಡಿಕೊಟ್ಟರು. ಮಾಳವರು ಕರ್ರಗಿದ್ರು ಅಂತೇಳಿ ಪ್ರೂವ್ ಆಗಿದೆ. ಹರಪ್ಪ ಮೊಹೆಂಜೋದಾರೋ ಜನರು ಕರ್ರಗಿದ್ರು ಅಂತೇಳಿ ಪ್ರೂವ್ ಆಗಿದೆ. ಆದ್ರೆ ಇವತ್ತು ಹರಪ್ಪ ಮೊಹೆಂಜೋದಾರೋ ಜನರು ಹಳ್ಳಿಗಳನ್ನ ಕಟ್ಟಿ ಬೆಳೆಸಿದಂತ ಜಾಗದಲ್ಲಿ ಕರೆ ಬಣ್ಣದ ಜನ ಜಾಸ್ತಿ ಇಲ್ಲ. ಯಾಕೆ? ಯು ಅಂಡರ್ಸ್ಟ್ಯಾಂಡ್? ಸೊ ನಾನು ನಿಮ್ಗೆ ಏನ್ ಹೇಳಕತ್ತೀನಿ ಅಂತಂದ್ರೆ, ಭಾರತ ದೇಶವನ್ನ ನೀವು ಒಟ್ಟಾರೆಯನ್ನಾಗಿ ನೋಡಿದ್ರ, ಜಾತಿ ಜನಾಂಗಗಳನ್ನ ನೋಡಿದ್ರ, ನೋ ಬಡಿ ಇಸ್ ಡಿಫ್ರೆಂಟ್ ಫ್ರಮ್ ಅದರ್. ಯಾರು ಯಾರಿಂದ ಬೇರೆ ಅಲ್ಲ. ಕೆಲವೊಂದು ಹೊರಗಡೆಯಿಂದ ಬಂದಾರ, ಅವರು ಸತಿಗೆಲ್ಲ ಮಿಕ್ಸ್ ಆಗ್ಯಾರ, ಅವರು ಇವ್ರ ಜೊತೆ ಸೇರಿ ಹೋಗ್ಯಾರ. ಆದ್ರೆ ತಮ್ಮ ಸ್ಥಾನಮಾನಗಳನ್ನು ಉಳಿಸ್ಕೊಳ್ಳೋದಕ್ಕ, ತಾವು ದೊಡ್ಡ ಮನುಷ್ಯರು ಅಂತ ಹೇಳ್ಕೊಳ್ಳೋದಕ್ಕ, ತಮ್ಮ ಜಮೀನು ಹಾಳಾಗಬಾರ್ದು, ತಮ್ಮ ಅಂತಸ್ತು ಕಡಿಮೆ ಆಗಬಾರ್ದು ಅನ್ನೋದಕ್ಕೆ ತಮ್ಮ ಸ್ಥಾನಮಾನವನ್ನ ಭದ್ರ ಮಾಡ್ಕೊಳ್ಳೋದಕ್ಕೆ ದೂರ ಉದಾರ. ಸಾತವಾಹನರು ಲಿಂಗ್ವಿಸ್ಟಿಕ್ಸ್ ನ ಕಲ್ತಿರುವಂತ ಅತ್ಯಂತ ಸಿಂಪಲ್ ಲಿಂಗ್ವಿಸ್ಟಿಕ್ಸ್ ನೊಳಗ ಸಾತವರನ್ನ ಥ ಅನ್ನುವಂತ ಪದ ಧ ಆಗ್ತದೆ. ಸಾತವಾನರನ್ನ ನೀವು ಸಾಧವಾನರು ಅನ್ಬೋದು, ಸಾತವಾನರನ್ನ ನೀವು ಸಾಧರು ಅಂತಾರೆ. ಆಮೇಲೆ ಸಾಧರು ಎಲ್ಲಿಂದ ಬಂದ್ರು, ಸಾಧರ ಮಠವನ್ನ ಯಾರು ಕಟ್ಟಿದ್ರು, ಯಾರ ಮೂಲದಿಂದ ಅದನ್ನ ಆರಂಭಿಸಿದ್ರು ಚೆಕ್ ಮಾಡಿ. ಸಾಧರು ಮಾದರು, ಮಾದರು ಸಾಧರು ಅನ್ನುವಂತ ಗಾದೆ ಮಾಡ್ತೀವಿ. ಐತೆ ಇಲ್ಲ? ಯಾರು ಅಪ್ಪಟ ಸಾಧರಾಗ್ಯಾರ ಅವ್ರಿಗೆ ಗೊತ್ತದ. ಆದ್ರೆ ನೋ ಐ ಆಮ್ ಟೆಲಿಂಗ್ ಯು, ಜಸ್ಟ್ ಯು ಪ್ಲೀಸ್ ಗೋ ಅಂಡ್ ಕೀಪ್ ಅನಲೈಸಿಂಗ್ ದ ಥಿಂಗ್ಸ್. ನಿಮ್ಮಲ್ಲೇ ಒಬ್ರು SS ಹಿರೇಮಠ ಅಂತ ಒಬ್ಬ ದೊಡ್ಡ ಮೇಧಾವಿ ಸ್ಕಾಲರ್ ಇದ್ರು. ಅವರು ದಲಿತ ಸಂಸ್ಕೃತಿ ಚಿಂತನೆಗಳು ಅಂತ ಪುಸ್ತಕಗಳನ್ನ ಮಾಲಿಕೆಗಳಲ್ಲಿ ಬಿಟ್ರು. 1, 2, 3 ಅಂತ ಏನೋ ಬಿಟ್ರು. ನಂತರ ಒಂದೇನೋ ಐತಿ. ಪ್ಲೀಸ್ ರೀಡ್ ದಟ್. ನಾ ಏನ್ ಹೇಳಕತ್ತೀನಲ್ಲ, ಅವರು ಇದನ್ನ ಹೇಳ್ಯಾರ. ನಾನು ಸುಮೇರಿಯನ್ ಮತ್ತೆ ಮಾಳವ ಮೂಲದಿಂದ ಬಂದಿದ್ದೀನಿ ಹೇಳಕತ್ತೀನಿ. ಅವರು ಕನ್ನಡದ ಶಿಲಾಶಾಸನಗಳು, ಆಚರಣೆಗಳು ಮತ್ತೆ ಆಗಲೇ ಪ್ರಕಟವಾಗಿರುವಂತ ಕೆಲವೊಂದು ಪುಸ್ತಕಗಳ ಆಧಾರದ ಮೇಲೆ ಅವ್ರು ಇದನ್ನ ಹೇಳ. ಯಾರು? SS ಹಿರೇಮಠ ಅವರು. ನಾನು SS ಹಿರೇಮಠ ಅವ್ರನ್ನ ಓದೋದಕ್ಕಿಂತ ಮೊದಲು ನಾನು ಭಾರತದ ಮೊದಲ ದೊರೆಗಳನ್ನ ಬರೆದೆ. ಭಾರತ ಮೊದಲ ದೊರೆಯನ್ನ ನಾನು ಓದಿದ ಮೇಲೆ ಕರ್ನಾಟಕ ಯೂನಿವರ್ಸಿಟಿಯ ಒಬ್ರು ಪಂಡಿತ್ ರಾಠೋಡ್ ಅನ್ನೋರು SS ಹಿರೇಮಠ ಅವ್ರ ಪುಸ್ತಕನ ಓದ್ರಿ ಅಂತೇಳಿ ನನಗೆ ಕೊಟ್ಟರು. ನಾನು ಅದನ್ನು ಓದಿದೆ. ಅದಾದ್ಮೇಲೆ ಕರ್ನಾಟಕ ಕುವೆಂಪು ಯೂನಿವರ್ಸಿಟಿಯ ನೆಲ್ಲಿಕಟ್ಟೆ ಸಿದ್ದೇಶ್ ಅವರು ಭಾರತದ ಮೊದಲ ದೊರೆಗಳನ್ನ ಓದಿದ್ಮೇಲೆ SS ಹಿರೇಮಠ ಅವ್ರನ್ನ ಓದ್ರಿ ಅಂತೇಳಿ ಅವ್ರು ಒಂದು ಪುಸ್ತಕ ಕೊಟ್ಟರು, ಅವ್ರದೇನೆ, ಬಟ್ ಸೇಮ್ ಕಾಪಿ. ನಾನು ಅವಾಗ ನೋಡಿದೆ, ಇದನ್ನ ಓದಿದ್ದೀನಲ್ಲ ಅಂತಂದೆ. ಇರ್ಲಿ, ತಾವು ಒಂದು ಕಾಪಿ ತಾವು ಇಟ್ಕೋರಿ ಅಂತಂದ್ರು. ನಾನು ಮತ್ತದು ಓದಿದೆ. ನಾನು ನಿಮ್ಗೆ ಯಾಕೆ ಮಾತು ಹೇಳಾಕತ್ತೀನಿ ಅಂದ್ರೆ, ನೀವು ಬೇರೆ ಬೇರೆ ಮೂಲದಿಂದ ಬಂದು ನೀವು ಇದನ್ನ ರಿಸರ್ಚ್ ಮಾಡಿದ್ರು ಕೂಡ ಯು ವಿಲ್ ಕಮ್ ಟು ದ ಸೇಮ್ ಕನ್ಕ್ಲೂಷನ್. ಇದ ನಿಮ್ಮ ಹಂಪಿ ಯೂನಿವರ್ಸಿಟಿಯಿಂದ ಬಾದಾಮಿಯ ಚಾಲುಕ್ಯರು ಅಂತೇಳಿ ನಮ್ಮ ಚಿನ್ನಸ್ವಾಮಿ ಸೋಸ್ಲೆ ಅವರು ಪ್ರಕಟ ಮಾಡಿರುವಂತ
ಒಂದು ಸಂಗ್ರಹ ಪುಸ್ತಕ ಐತೆ. ಅದರೊಳಗೆ ಲಕ್ಷ್ಮೀನಾರಾಯಣ ಭಟ್ಟ ಅವರು ಮತ್ತೆ ಪ್ರೊಫೆಸರ್ ನಮ್ಮ ಹಂಪ ನಾಗರಾಜಯ್ಯ ಅವರು ಅವರೆಲ್ಲ ಬರೆದಿರುವಂತ ಆರ್ಟಿಕಲ್ಗಳು ಅದಾವ. ನೀವು ಅದನ್ನ ತೆಗೆದು ನೋಡಿ. ಚಾಲುಕ್ಯ ದೊರೆಗಳ ಬಗ್ಗೆ ಅವ್ರು ಬರೆದದ್ದನ್ನ ನೀವು ಓದ್ರಿ. ದೆನ್ ಯು ವಿಲ್ ಕಮ್ ಟು ದ ಕನ್ಕ್ಲೂಷನ್ ಚಾಲುಕ್ಯ ದೊರೆಗಳು agricultural community people. These people started their life from Puligere. And ಇವತ್ತು ಬಾಗಲಕೋಟೆ ಒಳಗೆ ಹೋಗ್ರಿ, ಬಾಗಲಕೋಟೆ ಒಳಗಿರುವಂತ ಚಲುವಾದಿಗಳು ದೇಶ ನಾವು ಚಾಲುಕ್ಯ ದೊರೆಯ ಮೂಲದವರು ಅಂತ. ನಾನು ಭಾರತದ ಮೊದಲ ದೊರೆಗಳ ಪುಸ್ತಕದೊಳಗ ಮತ್ತೆ ಹೊಲೆಯರು ಮಾದರ ರಾಜ್ಯದ ಪುಸ್ತಕದೊಳಗೆ ಅವ್ರ ಉಲ್ಲೇಖವನ್ನ ತಗೊಂಡು ನಿಮ್ಮ ಹಂಪ ನಾಗರಾಜಯ್ಯ ಮತ್ತೆ ಲಕ್ಷ್ಮೀನಾರಾಯಣ ಭಟ್ ಅವರು ಹೇಳಿರುವಂತ ಉಲ್ಲೇಖಗಳನ್ನ ತಗೊಂಡು ಮತ್ತೆ ಸುಮೇರಿಯನ್ ಪದಗಳನ್ನ ನಾನು ಜೋಡಿಸಿ ಐ ಹ್ಯಾವ್ ರಿಟನ್ ಅನ್ ಆರ್ಟಿಕಲ್ ಚಾಲುಕ್ಯರು ಚಲವಾದಿಗಳು ಅಂತ ಐ ಮೇಡ್. ಪಲ್ಲವರ ಬಗ್ಗೆ ರೆವರೆಂಡ್ ಫರ್ಡಿನಾಂಡ್ ಕಿಟಲ್, ಜಾನ್ ಫೇತ್ಫುಲ್ ಫ್ಲೀಟ್, ರಸಾಯನಗಮ್, ವಿ.ಎಸ್. ಸ್ಮಿತ್, ಮತ್ತೆ ಕೃಷ್ಣಸ್ವಾಮಿ ಅಯ್ಯಂಗಾರ್, ಗೋಪಾಲ್ ಸ್ವಾಮಿ ಅಯ್ಯಂಗಾರ್, ಮತ್ತೆ ಫ್ರೆಂಚ್ ಸ್ಕಾಲರ್ ಜೆ ದುಬ್ರಾಯಿಲ್ ಅವರೆಲ್ಲ ಬರೆದಿದ್ದನ್ನ ನಾನು ತಗೊಂಡು ಪಲ್ಲವರು ಹೊಲೆಯರು ಅಂತ ಹೇಳಿ ಒಂದು ಆರ್ಟಿಕಲ್. ಹೊಯ್ಸಳರ ಬಗ್ಗೆ ನೀವು ಓದಕ್ ಶುರು ಮಾಡಿದ್ರೆ ಹೊಯ್ಸಳರ ಮೂಲ ಮಾಳಪರು ಅಂತೇಳಿ. ಮಾಳಪ್ಪನ ಗುಡಿ ಇಲ್ಲ ಐತೆ. ನಾನು ನಿಮ್ಗೆ ಹೇಳ್ತೀನಿ, ಮಾಳಪರ ಗಂಡ ಅಂತಂದ್ರೆ ವಿಷ್ಣುವರ್ಧನನಿಗೆ ಮಾಳಪರ ಗಂಡ ಅಂತ ಹೇಳ್ತಾ ಇದ್ರು. ಸುಮೇರಿಯನ್ ಭಾಷೆ ಒಳಗೆ ಗಂಡ ಅಂದ್ರೆ ಜವಾಬ್ದಾರಿ ಉಳ್ಳ ವ್ಯಕ್ತಿ. ಈಗ್ಲೂ ಹಳ್ಳಿ ಕಡೆ ಏನ್ ಹೇಳ ಗಂಡಸು ನೀನು ಅಂದ್ರೆ ನೀನು ಬಹಳ ದೊಡ್ಡ ಜವಾಬ್ದಾರಿ ಉಳ್ಳಂತ ವ್ಯಕ್ತಿ ಅಂತ. ಇಟ್ ಈಸ್ ನಾಟ್ ಇಟ್ ಈಸ್ ನಾಟ್ ಎ ಜೆಂಡರ್ ಸ್ಪೆಸಿಫಿಕ್. ಜೆಂಡರ್ ಅನ್ನ ಹೇಳಲಿಕ್ಕೆ ಉಪಯೋಗಿಸ್ತಾ ಇರುವಂತ ಪದ ಅಲ್ಲ ಅದು. ದಟ್ ಸಿಂಪ್ಲಿ ಮೀನ್ಸ್ ಜವಾಬ್ದಾರಿ ಉಳ್ಳಂತ ವ್ಯಕ್ತಿ ಅಂತ ಹೇಳೋಕೆ ಇರುವಂತ ಪದ. ಆ ಮಾಳಪ ಅನ್ನುವಂತ ಪದ ಮಾಳಪರ ಗಂಡ, ಹೊಯ್ಸಳ, ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಅಂತಂದ್ರೆ ಮಾಳಪ ಜನರಿಂದ ಬಂದಂತ ಜವಾಬ್ದಾರಿ ಉಳ್ಳ ವ್ಯಕ್ತಿ ಅಥವಾ ಮಾಳಪರಿಂದ ಬಂದಂತ ದೊರೆ ಅಂತ ಅರ್ಥ. ನೀವು ಕಿಟಲ್ ಡಿಕ್ಷನರಿ ಒಳಗೆ ತೆಗೆದು ನೋಡ್ರಿ, ಸಳ ಅಂದ್ರೆ ನೇಗಿಲು, ಹೊಯ್ ಅಂದ್ರೆ ಹೊಡಿ, ಹೊಯ್ಸಳ ಅಂದ್ರೆ ನೇಗಿಲು ಹೊಡೆಯುವವನು, ಹೊಯ್ಸಳರು ಅಂತಂದ್ರೆ ನೇಗಿಲು ಹೊಡೆಯುವವರು. ಸೊ ಮಾಳಪರು ಅಂತಂದ್ರೆ ಮಾಳವರು ಅಂದ್ರೆ ಹೊಲ ಮಾಡೋರು, ಹೊಯ್ಸಳರು ಅಂತಂದ್ರೆ ಸಳ ಹೊಡೆಯೋರು ಅಥವಾ ನೇಗಿಲು ಹೊಡೆಯೋರು. ಸುಮೇರಿಯನ್ ಭಾಷೆಯಲ್ಲಿ ಸಳ ಅಂತಂದ್ರೆ ನೇಗಿಲು, ಕಿಟಲ್ ಡಿಕ್ಷನರಿ ಒಳಗೆ ಸಳ ಅಂದ್ರೆ ನೇಗಿಲು. ಸೊ ವೈ ಆರ್ ವಿ ನಾಟ್ ಕನೆಕ್ಟಿಂಗ್ ದೀಸ್ ಮಿಸ್ಸಿಂಗ್ ಲಿಂಕ್ಸ್ ಇನ್ ಅವರ್ ಹಿಸ್ಟ್ರಿ ರೈಟ್? ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ಸರ್ಕಾರಗಳು, ನಮ್ಮ ವಿಚಾರವಂತರು ಭಾರತ ದೇಶದಲ್ಲಿ ಅಸ್ಪೃಶ್ಯತೆಯನ್ನ ತೊಡೆದು ಹಾಕ್ಬೇಕು ಅಂತಂದ್ರೆ, ಅನ್ಟಚಬಿಲಿಟಿಯನ್ನ ತೆಗೆದು ಹಾಕ್ಬೇಕು ಅಂದ್ರೆ, ಕೀಳಿರಿಮೆಯನ್ನ ತೆಗೆದು ಹಾಕ್ಬೇಕು, ನಾನು ಮೇಲಿನವನು ಅನ್ನುವಂತ ಭಾವನೆಯನ್ನ ತೆಗೆದು ಹಾಕ್ಬೇಕು ಅಂದ್ರೆ ವಿ ಹ್ಯಾವ್ ಟು ಟೆಲ್ ಟು ದ ಪೀಪಲ್ ದ ರಿಯಲ್ ಹಿಸ್ಟ್ರಿ ಆಫ್ ದಿಸ್ ಕಂಟ್ರಿ. ನಾನು ನಿಮ್ಗೆ ಹೇಳ್ತೀನಿ, ಆಸ್ಟ್ರೇಲಿಯಾದಲ್ಲಿ ವಿಲ್ಲಿಂಗ್ಲಿ ಆರ್ ಅನ್ವಿಲ್ಲಿಂಗ್ಲಿ ದೇ ಆರ್ ಆಡಿಂಗ್ ಒನ್ ಚಾಪ್ಟರ್. ಈ ಆಸ್ಟ್ರೇಲಿಯಾ ದೇಶ ಆಸ್ಟ್ರೇಲಿಯಾದ ಅಬಾರ್ಜಿನಲ್ ಅಂದ್ರೆ ಈ ಆಸ್ಟ್ರೇಲಿಯಾದ ಬುಡಕಟ್ಟಿನ ಜನಾಂಗದವರ ದೇಶ ಆಗಿತ್ತು. ನಾವು ಯುರೋಪಿನಿಂದ ಬಂದು ನಾವಿಲ್ಲಿ ಸೇರಿದೀವಿ ಅಂತ ಒಂದು ಚಾಪ್ಟರ್ನ ಆಡ್ ಮಾಡಿದ್ದಾರೆ. ಅಮೆರಿಕಾದಲ್ಲಿ ಹಿಸ್ಟ್ರಿಯನ್ನ ಕಲಿಸುವಾಗ ರೆಡ್ ಇಂಡಿಯನ್ಸ್ ವೇರ್ ದ ಅಬಾರ್ಜಿನಲ್ಸ್ ಆಫ್ ಅಮೆರಿಕಾ, ನಾವು ಯುರೋಪ್ ಇಂದ ಬಂದು ಇಲ್ಲಿ ಸೆಟ್ಲ್ ಆಗಿದೀವಿ ಅಂತ ಚಾಪ್ಟರ್ನ ಆಡ್ ಮಾಡಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಇತಿಹಾಸವನ್ನ ಬರೆಯುವಾಗ ಈ ಭಾರತ ದೇಶ ಮಾಳವರ ದೇಶ, ಭಾರತ ದೇಶ ಬಾರರ ದೇಶ, ಭಾರತ ದೇಶ ಮಾರರ ದೇಶ. ನಾವೆಲ್ಲರೂ ಮಾರರ ಮೂಲದಿಂದ ಬಂದಿದ್ದೀವಿ. ಕೆಲವು ಜಾತಿ ಜನಾಂಗಗಳು ಹೊರಗಡೆಯಿಂದನೂ ಕೂಡ ಬಂದಿದ್ದಾವೆ. ಆದ್ರೆ ನಾವೆಲ್ಲರೂ ಇವತ್ತು ಭಾರತ ದೇಶದವರು. ನಾವು ಭಾರತ ದೇಶದಲ್ಲಿ ಮಾರರ ಮೂಲದವರು ಅಂತ ನಾವು ಒಂದು ಚಾಪ್ಟರ್ನ ಆನೆಸ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲಾ ಸಾಕ್ಷಿ ಸಮೇತವಾಗಿ ನಾವು ಯಾಕೆ ನಮ್ಮ ಚಾಪ್ಟರ್ಗಳಲ್ಲಿ ಆಡ್ ಮಾಡಬಾರ್ದು? ಇಫ್ ವಿ ಸ್ಟಾರ್ಟ್ ಆಡಿಂಗ್ ಲೈಕ್ ದಟ್, ದೆನ್ ಅಟ್ ಲೀಸ್ಟ್ ಇವತ್ತು ಕೀಳಿರಿಮೆಯಿಂದ ನರಳ್ತಾ ಇರುವಂತ ಹುಡುಗರು ಹುಡುಗಿಯರು ಯೂನಿವರ್ಸಿಟಿ ಒಳಗೆ ದೇ ವಿಲ್ ಫೀಲ್ ಪ್ರೌಡ್. ಹೌದು, ಈ ದೇಶ ನಂದು ಅಂತ. ಯು ಅಂಡರ್ಸ್ಟ್ಯಾಂಡ್? ಸೇ ನಿಮಗೆ ಇನ್ನೊಂದಿಷ್ಟು ಸೈಡ್ ಎಫೆಕ್ಟ್ಸ್ ಆಫ್ ದಿಸ್ ಹಿಸ್ಟ್ರಿ ಹೇಳ್ತಾ ಹೋಗ್ತೀನಿ.
ಜಾನ್ ಫೇತ್ಫುಲ್ ಫ್ಲೀಟ್ ಅವರು ತಮ್ಮ ಇತಿಹಾಸದ ಬಗ್ಗೆ ಬೇರೆ ಬೇರೆ ಆರ್ಟಿಕಲ್ ಅನ್ನ ಪುಸ್ತಕವನ್ನ ಬರೆಯುವಾಗ he writes one very beautiful article. ಭಾರತ ದೇಶದಲ್ಲಿ ಬಂದಂತ ಸುಳ್ಳು ಶಿಲಾಶಾಸನಗಳ ಬಗ್ಗೆ ಬರೀತಾರೆ. ಸುಳ್ಳು ಶಿಲಾಶಾಸನಗಳ ಬಗ್ಗೆ, ಅದಕ್ಕೆ ನೀವು ಇತಿಹಾಸ ಓದೋರು ಅಥವಾ ಚರಿತ್ರೆಯನ್ನು ಓದೋರು ನಿಮ್ಗೆ ಗೊತ್ತಿರ್ತದೆ. ಅದಕ್ಕೆ ಏನು ಕೂಟ ಶಾಸನಗಳು, ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಕೂಟ ಶಾಸನಗಳು ಅಂತೇಳಿ ನಿಮ್ಗೆ ಗೊತ್ತಿದೆ. ಹರ್ಷವರ್ಧನ ಒಂದು ಊರಿನ ಮಧ್ಯದಲ್ಲಿ ಒಬ್ಬ ಬ್ರಾಹ್ಮಣನ ರುಂಡವನ್ನು ಕಡಿದು ಬಿಸಾಕಿ ಊರಲ್ಲಿ ಡಂಗುರ ಹೊಡೆಸ್ತಾನೆ. ಈತ ಕೂಟ ಶಾಸನವನ್ನ ಹಾಕ್ಸಿದ್ದ, ಸುಳ್ಳು ಶಿಲಾಶಾಸನವನ್ನ ಹಾಕ್ಸಿದ್ದ. ಹರ್ಷವರ್ಧನ ಅಂದ್ರೆ ನಾನು ದೊರೆ, ಇವನಿಗೆ ಈ ಊರನ್ನ ದಾನ ಮಾಡಿದೀನಿ ಅಂತೇಳಿ ಸುಳ್ಳು ಶಿಲಾಶಾಸನ ಹಾಕೊಂಡು ಇವನು ಇದನ್ನ ಅನುಭವಿಸ್ತಾ ಇದ್ದ. ಅದಕ್ಕೆ ನಾನು ಇವನ್ ತಲೆಯನ್ನ ರುಂಡ ಕಟ್ಸಿದ್ದೀನಿ ಅಂತೇಳಿ ಅವನು ರುಂಡ ಕಟ್ಸಿ ಊರಲ್ಲಿ ಮತ್ತೆ ಡಂಗುರ ಹೊಡೆಸ್ತಾನೆ. ಶ್ರಾವಂಡಹಳ್ಳಿಯಲ್ಲಿ ನೊಳಂಬ ಪಲ್ಲವರು ಸುಮಾರು 30 ಜನ ಬ್ರಾಹ್ಮಣರನ್ನ ಊರ್ ಮಧ್ಯದಲ್ಲಿ ಸಾಯಿಸಿ ಅವ್ರ ರುಂಡವನ್ನ ಚೆಂಡಾಡಿ ಹೇಳ್ತಾರೆ ಇವರೆಲ್ಲರೂ ಸುಳ್ಳು ಶಿಲಾಶಾಸನ ಹಾಕೊಂಡಿದ್ರು, ಇವರು ದೊರೆಗೆ ಕಟ್ಟಬೇಕಾದಂತ ತೆರಿಗೆಗಳನ್ನ ಕಟ್ತಾ ಇರ್ಲಿಲ್ಲ, ಅದಕ್ಕೆ ನಾನು ಇವರು ರುಂಡನ ಕಟ್ ಮಾಡಿ ಬಿಸಾಕಿನಿ ಅಂತೇಳಿ ಅವನು ಮತ್ತೆ ಹೇಳ್ತಾರೆ. ನಾ ಯಾಕೆ ನಿಮ್ಗೆ ಹೇಳಾಕತ್ತೀನಿ ಅಂದ್ರೆ, ಪ್ಲೀಸ್ ಥಿಂಕ್, ಭಾರತ ದೇಶ ನಮ್ಮದು ಅಂತ ಹೇಳ್ಬೇಕು, ಭಾರತ ದೇಶದ ಭಾಷೆ ನಮ್ಮದು ಅನ್ನಬೇಕು, ಭಾರತದ ಧರ್ಮ ಸಂಸ್ಕೃತಿ ನಮ್ಮದು ಅಂತ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ನಿಜವಾಗಿಯೂ ಭಾರತ ದೇಶದ ಸಂಸ್ಕೃತಿ ಧರ್ಮ ಭಾಷೆ ಗೊತ್ತಿರುತ್ತೆ. ಇವತ್ತು ಮಾರಮ್ಮನ ಬಗ್ಗೆ ಎಲ್ಲಾ ಕಡೆ ಜಾತ್ರೆಗಳು ನಡೀಲಿಕ್ಕತ್ತಾವು. ಸಿಂಪಲ್, ಮಾರರ ಅಮ್ಮ ಮಾರಮ್ಮ, ಮಾರರ ಅಮ್ಮ ಮಾರಮ್ಮ. ಅಮ್ಮ ಅಂದ್ರೆ ದೇವರು. ಸುಮೇರಿಯನ್ ಭಾಷೆ ಒಳಗೆ ಅಮ್ಮ ಅಂದ್ರೆ ದೇವರು. ಇಟ್ ಈಸ್ ನಾಟ್ ಗಾಡೆಸ್, ಇಟ್ ಈಸ್ ನಾಟ್ ಗಾಡ್. ಇದು ದೇವ್ ಏನೋ, ಇಟ್ ಇಸ್ ಸಿಂಪ್ಲಿ ಎ ಗಾಡ್. ಅದು ಹೆಣ್ಣು ದೇವತೆ ಅಥವಾ ಗಂಡು ದೇವತೆ ಅನ್ನೋಂಥ ಕಾನ್ಸೆಪ್ಟ್ ಬರೋದಿಲ್ಲ. ಅಮ್ಮ ಅಂದ್ರೆ ದೇವರು ಅಷ್ಟೇ ಸುಮೇರಿಯನ್ ಭಾಷೆ. ಮಾರಮ್ಮ ಅಂದ್ರೆ, ಮಾರ ಅಂತಂದ್ರೆ ನಾವು ನಮ್ಮ ಟೋಟಲ್ ಫಿಲಾಸಫಿ ಒಳಗೆ ಮಾರ ಅಂತಂದ್ರೆ ಇದ ಮಾಳವ, ಮಾಳವ ಅಂತಂತಂದ್ರೆ ಇದ ಹೊಲೆಯ ಮಾದಿಗ. ಈ ಭಾರತ ದೇಶದ ಮೂಲ ನಿವಾಸಿ ಮಾರ. ಮಾರ ಅನ್ನುವಂಥ ಪದನೇ ಭಾರ ಆಗಿದೆ ಅಂತ ಹೇಳ್ತಾರೆ. ಸೊ ಭಾರತಕ್ಕೆ ತಮ್ಮ ಹೆಸರನ್ನ ನೀಡಿದಂತ ಜನಾಂಗ ಮಾರರು. ಆ ಮಾರರ ಅಮ್ಮ ಮಾರಮ್ಮ. ಆ ಮಾರಮ್ಮನ ಕಥೆಗಳಲ್ಲಿ ನೀವು ಇವತ್ತು ಕೇಳ್ತಾ ಇರೋದು ಆ ಮಾರಮ್ಮನ ಸಂಸ್ಕೃತಿಯನ್ನ ಹಾಳು ಮಾಡೋದಕ್ಕೆ ಏನೇನೋ ಕಥೆಗಳನ್ನ ಬಿಟ್ಟಾರ. ಆಕೆ ಒಬ್ಬಕ್ಕೆ ಬ್ರಾಹ್ಮಣರ ಹೆಣ್ಮಗಳಿದ್ಲು. ಒಬ್ಬ ಹೊಲೆರವ ಹೋಗಿ ಆಕಿನ ಲಗ್ನ ಮಾಡ್ಕೊಂಡ ಸುಳ್ಳು ಹೇಳಿ. ನಾನು ನಿಮ್ಗೆ ಹೇಳ್ತೀನಿ, ಸುಳ್ಳು ಹೇಳುವಂತ ಪರಿಸ್ಥಿತಿ ಆವತ್ತಿನ ಕಾಲದೊಳಗೆ ಇರ್ಲಿಲ್ಲ. ಯಾಕಂತಂದ್ರೆ ಹೊಲ ಇವಂದ ಆಗಿತ್ತು, ಚಂದಾಗಿ ತಿಂದು ಉಣ್ಕೊಂಡು ಆರಾಮಾಗಿ ರಾಜ್ಯಭಾರವನ್ನ ಮಾಡುವಂತ ವ್ಯಕ್ತಿ ಕೂಡ ಇವನ ಆಗಿದ್ದ. ಇವ ಯಾವ್ದೋ ಒಬ್ಬ ಹೆಣ್ಮಗಳಿಗೆ ಸುಳ್ಳು ಹೇಳಿ ನಾನು ಇಂಥ ಮನುಷ್ಯ ಅಂತ ಹೇಳಿ ಮದುವೆ ಮಾಡ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ. ನಾನು ನಿಮ್ಗೆ ಹೇಳ್ತೀನಿ, ನೀವು ಸಾವಿರಾರು ಕೋಟಿಯ ಒಡೆಯರಾಗಿದ್ರ, ಈ ನಾಡಿನ ದೊರೆಗಳಾಗಿದ್ರ, ನೀವು ರೋಲ್ಸ್ ರಾಯ್ ಕಾರ್ನಾಗ ತಿರುಗಾಡ್ತೀನಿ ಅಂತಂದ್ರೆ 6 ಹೆಣ್ಮಕ್ಳನ್ನ ಎಡಕ 6 ಹೆಣ್ಮಕ್ಳನ್ನ ಬಲಕ್ಕೆ ಇಟ್ಕೊಂಡು 7,000 ಕೋಟಿ ರೂಪಾಯಿ ಸಾಲ ಮಾಡಿ ಅಡ್ಡಾಡ್ತೀರಿ ಅಂತಂದ್ರೆ ಈಗೂ ಸತಿಗೆ ನಿಮ್ಮ ಜಾತಿ, ಜನಾಂಗ, ಧರ್ಮ, ಭಾಷೆಯ ಬ್ಯಾಕ್ಗ್ರೌಂಡ್ ನೋಡ್ದನ ನಿಮ್ಗೆ ಲಗ್ನ ಆಗಕ್ಕೆ ಇವತ್ತು ಸತಿಗೆ ಹೊಸ ಹುಡುಗಿ ಬಂದ. ಯು ಅಂಡರ್ಸ್ಟ್ಯಾಂಡ್? ಇಂಥ ಪರಿಸ್ಥಿತಿ ಒಳಗೆ ಇದ್ದಂತ ಆ ಮಾರ ಯಾಕೆ ಸುಳ್ಳು ಹೇಳಿ ಲಗ್ನ ಮಾಡ್ಕೋಬೇಕಾದಂತ ಪರಿಸ್ಥಿತಿ ಬಂತು? ನಾನು ನಿಮ್ಗೆ ಹೇಳ್ತೀನಿ, ಯೂನಿವರ್ಸಿಟಿಗಳಲ್ಲಿ ತಾವು ದಯಮಾಡಿ ಒಂದು ಶಿಷ್ಟಾಚಾರದ ಇತಿಹಾಸವನ್ನು ಕಲಿಸುವಾಗ, ಶಿಷ್ಟಾಚಾರದ ರೂಪದಲ್ಲಿ ರಿಸರ್ಚ್ ಅನ್ನ ಮಾಡುವಾಗ ತಾವು ದಯಮಾಡಿ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ಹಿಸ್ಟ್ರಿ, ದೇರ್ ಇಸ್ ಅನ್ ಆಲ್ಟರ್ನೇಟಿವ್ ವ್ಯೂ, and there is an alternative person who is suffering because of what you are teaching in the university. ನಿಮ್ಮ ಕ್ಲಾಸ್ನಾಗ ಕುಂತ್ಕೊಂಡು ನಿಮ್ಮ ಬಾಯಿಯಿಂದ ತನ್ನ ಇತಿಹಾಸವನ್ನ ಕಲಿತಾ ಇರುವಂತ ಹುಡುಗರಿಗೆ ಬಹಳ ನೋವಾಗ್ಲಿಕ್ಕೆ. ಇವ್ರು ನನ್ನ ಇತಿಹಾಸದ ಬಗ್ಗೆ ಮಾತಾಡಕತ್ತಾರ, ನನ್ನ ಭಾಷೆ ಬಗ್ಗೆ ಮಾತಾಡಕತ್ತಾರ, ಆದ್ರೆ ನನ್ನ ಬಗ್ಗೆ ಕೆಟ್ಟದಾಗ ಹೇಳಾಕತ್ತಾರ, ನನ್ನ ಭಾಷೆ ಬಗ್ಗೆ ಕೆಟ್ಟದಾಗ ಹೇಳಾಕತ್ತಾರ ಅಂತ ಹೇಳ್ತಾರೆ. ಸಂಸ್ಕೃತ ಎಲ್ಲಾ ಭಾಷೆಗಳ ತಾಯಿ ಅಂತ ಕೇಳಿದಂತ ಒಂದು ಮಾತನ್ನ ನಾನು ಸುಳ್ಳು ಮಾಡೋದಕ್ಕೆ ಐ ಸ್ಟಾರ್ಟೆಡ್ ಮೈ ರಿಸರ್ಚ್. ಸತತವಾಗಿ ನಾನು ಎವ್ರಿ ಡೇ ಐ ಆಮ್ ಡೂಯಿಂಗ್ ರಿಸರ್ಚ್. ಇಫ್ ಎನಿಥಿಂಗ್ ಇಸ್ ದೇರ್ ಇನ್ ಅ ಗೆಜೆಟಿಯರ್ ಅಬೌಟ್ ದಿಸ್, ಎಲ್ಲಾದ್ರೂ ಮಲ್ಲ, ಮಾಲ, ಪಲ್ಲ, ಸಂಸ್ಕೃತ, ಕನ್ನಡ, ಸುಮೇರಿಯನ್, ಅಕಾಡಿಯನ್ ಅಂತ ಎಲ್ಲಾರ ಸಿಗ್ಲಿ,
ನೆಟ್ನಾಗರ ಸಿಗ್ಲಿ, ಫೇಸ್ಬುಕ್ನಾಗರ ಸಿಗ್ಲಿ, ವಾಟ್ಸಪ್ನಾಗರ ಸಿಗ್ಲಿ, ಒಂದು ಮ್ಯಾಗ್ಝಿನ್ನಾಗರ ಸಿಗ್ಲಿ, ಎಲ್ಲಾರ ಸಿಗ್ಲಿ, ಅದನ್ನ ಕಲೆಕ್ಟ್ ಮಾಡ್ತೀನಿ. ಐ ರೀಡ್ ಇಟ್, ಐ ಅನಲೈಸ್ ಇಟ್, ಐ ಇಮಿಡಿಯೇಟ್ಲಿ ಮೇಕ್ ಅ ನೋಟ್. ಮೊನ್ನೆ ಫೇಸ್ಬುಕ್ನೊಳಗ ಲಕ್ಷ್ಮೀ ವಿ ಜಿ ಪ್ರಸಾದ್ ಅಂತ ಯಾರೋ ಒಬ್ರು ಬಹಳ ಭೂತಗಳ ಬಗ್ಗೆ, ಭೂತರಾಯನ ಪದ್ಧತಿಗಳ ಬಗ್ಗೆ ಬಹಳ ಡೀಪ್ ಆಗಿ ರಿಸರ್ಚ್ ಮಾಡಿರೋಂಥ ಒಬ್ಬ ಸ್ಕಾಲರ್ ಇದ್ದಾರೆ. 2 PhD ಮಾಡ್ಯಾರ ಅವರು, ಮೇಡಮ್ ಅವರು ಮೊನ್ನೆ ಅಣ್ಣಪ್ಪ ಬ್ರಾಹ್ಮಣ ಮೂಲದ ದೇವರು ಅಂತೇಳಿ ಒಂದು ಪಾಯಿಂಟ್ ಹಾಕಿ. ಐ ಇಮಿಡಿಯೇಟ್ಲಿ ರಿಪ್ಲೈ, ಅಣ್ಣಪ್ಪ ಬ್ರಾಹ್ಮಣ ಮೂಲದ ದೇವರು ಅಲ್ಲ, ಆತ ಕೊರಗರ ದೇವರು. ಸುಮೇರಿಯನ್ ಭಾಷೆಯೊಳಗ ಅಣ್ಣ ಅಂತೇಳಿ ದೊರೆ ಬರ್ತಾನೆ, ದೇವ್ರು ಬರ್ತಾನೆ. AN ಆನ್ ಅಂತ ದೇವ್ರು ಬರ್ತಾನೆ. ಸುಮೇರಿಯನ್ ದೇವರು ಒಂದು 10-15 ದೇವರುಗಳ ಹೆಸರು ನಮ್ಮ ಕನ್ನಡದ ದೇವತೆಗಳ ಹೆಸರಿಗೆ ಸಮಾದವು. ಗುಳ್ಳಮ್ಮ ಸುಮೇರಿಯನ್ ಭಾಷೆದೊಳಗದಾಳ, ಶಾರದಾ ಸುಮೇರಿಯನ್ ಭಾಷೆದೊಳಗದಾಳ, ಎಂಕು, ಈ ಅಪ್ಪಟ ಹೊಲೆಯರು ಮಾದಿಗರು ವೆಂಕಟೇಶ್ವರ ಅಂತ ಕರೆಯೋದಿಲ್ಲ, ಎಂಕು ಅಂತ ಕರೀತಾರ. ತಮ್ಮ ಮಗನಿಗ ಎಂಕಯ್ಯ ಅಂತ ಹೆಸರಿಟ್ಟಿರ್ತಾರ, ಎಂಕು ಅಂತ ಕರೀತಾರ. ಸುಮೇರಿಯನ್ ಭಾಷೆದೊಳಗ ಎಂಕು ಅಂತೇಳಿ ಪದ ಐತಿ, ಅವ ದೇವ್ರು. ಆನ್ ಅಂತ ಪದ ಐತಿ. ಆಮೇಲೆ ಎನ್ಲಿಲ್, ಇವಾಗ ಏನ್ ಅನಿಲ್ ಅಂತೇಳಿ ಹೆಸರಿಟ್ಕೋತಾರ, ಎನ್ಲಿಲ್ ಅಂತ ಗಾಳಿ ದೇವತೆ ಸುಮೇರಿಯನ್ ಭಾಷೆ ಒಳಗದಾನ. ಆಮೇಲೆ ಈ ದೇವದಾಸಿ ಸಿಸ್ಟಮ್ನೊಳಗ ನಾವು ಎಷ್ಟು ಕೆಟ್ಟದು ಅಂತೇಳಿ ವಿಚಾರ ಮಾಡ್ತೀವಿ. ಏನಂತೆ, ನಾನು ಜಾಸ್ತಿ ಮಾತಾಡಕತ್ತಿದ್ರೆ ಕ್ಲೋಸ್ ಮಾಡ್ಬಿಡ್ತೀನಿ. ಏನೋ ಒಂದು ಈ ಪಾಯಿಂಟ್ ಹೇಳಿ ನಾನು ಮಾತು ಮುಗಿಸ್ಬಿಡ್ತೀನಿ. ಯಾಕಂದ್ರೆ ಹೇಳೋದಕ್ಕೆ ಬಹಳ ಇದೆ, ಅಷ್ಟೊಂದು ಹೇಳ್ಕೊಂತ ಕುಂತದ್ದು ಬೇಡ ಒಂದ ದಿವಸ. ಸುಮೇರಿಯನ್ ಭಾಷೆ ಒಳಗ, ಸುಮೇರಿಯನ್ ಸಂಸ್ಕೃತಿ ಒಳಗ ಒಂದು ದೇವಸ್ಥಾನ ಇತ್ತಂದ್ರ ಆ ದೇವಸ್ಥಾನದ ಆಡಳಿತ ಯಾವಾಗ್ಲೂ ಹೆಣ್ಣು ಮಕ್ಕಳ ಕೈಯಾಗ ಇರ್ತಿತ್ತು. ಅದರ ಪ್ರಾಪರ್ಟಿ ಮ್ಯಾನೇಜರ್ಸ್ ವೇರ್ ವುಮೆನ್. ರಾಜನ ದೊಡ್ಡ ಮಗಳು, ಸೇನಾಧಿಪತಿಯ ಮಗಳು, ಮಂತ್ರಿಯ ಮಗಳು, ಮತ್ತೆ ಊರ್ನಾಗಿದ್ದಂತ ಪ್ರಮುಖರ ಹೆಣ್ಣು ಮಕ್ಕಳುಗಳು ದೇವಸ್ಥಾನದೊಳಗೆ ಇರ್ತಿದ್ರು. ಅವ್ರಿಗೊಂದೊಂದು ರೂಮನ್ನು ಅವ್ರ ತಂದೆ ತಾಯಿಗಳು ಕಟ್ಟಿಸ್ಕೊಡ್ತಿದ್ರು. ಅವ್ರಿಗೆ ಒಂದೊಂದು ವರ್ಷ ಇರೋದಕ್ಕೆ ಅಥವಾ ಸುಖವಾಗಿ ಅಲ್ಲೇ ಜೀವನ ಕಳೆಯೋದಕ್ಕೆ ಏನೇನ್ ಬೇಕು ವ್ಯವಸ್ಥೆ ಮಾಡಿ ಕೊಡ್ತಿದ್ರು. ರೆಗ್ಯುಲರ್ ಸಪ್ಲೈ ಆಫ್ ಬಿಯರ್, ರೆಗ್ಯುಲರ್ ಸಪ್ಲೈ ಆಫ್ ಕ್ಲೋತ್ಸ್, ರೆಗ್ಯುಲರ್ ಸಪ್ಲೈ ಆಫ್ ರೇಷನ್ ಅಂಡ್ ಪೂಜೆ ಮಾಡ್ಲಿಕ್ಕೆ ಏನೇನು ವಸ್ತುಗಳು, ಒಡವೆಗಳು ಬೇಕು ಎಲ್ಲಾನು ಅವರು ಅವ್ರ ಮನೆಯಿಂದ ತಗೊಂಡ್ಬಂದು ಅಲ್ಲಿ ಪೂಜೆ ಮಾಡ್ತಿದ್ರು. ತಮ್ಮ ತಂದೆ ತಾಯಿಗಳು ತಮ್ಮ ಫ್ಯಾಮಿಲಿಯ ವೆಲ್ಫೇರ್ ಸಲುವಾಗಿ ಪ್ರೇಯರ್ ಮಾಡ್ತಾ ಇದ್ರು. ಮತ್ತೆ ಆ ದೇವತೆಯ ಹಾಡಿ ಕೊಂಡಾಡಿ ಜನರ ಮಧ್ಯದಲ್ಲಿ ಆ ದೇವತೆಯ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರು. ಮತ್ತೆ ಆ ನಾಡನ್ನು ಆಳುವ ದೊರೆಯ ಬಗ್ಗೆ ಪ್ರಚಾರ ಮಾಡ್ತಾ ಇದ್ರು. ಅಂಡ್ ದಟ್ ವಾಸ್ ಎ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರಿಂಗ್ ದ ಟೆಂಪಲ್ಸ್ ಅಂಡ್ ದಟ್ ವಾಸ್ ಎ ಸಿಸ್ಟಮ್ ಆಫ್ ಪರ್ಪೇಚುಯೇಟಿಂಗ್ ದ ಪವರ್ ಆಫ್ ದ ಕಿಂಗ್ ಆಫ್ ದ ಲ್ಯಾಂಡ್. ಅವರಿಗೆ ಸುಮೇರಿಯನ್ ಜನರು ಏನಂತ ಕರಿತಾ ಇದ್ರು ಆ ಹೆಣ್ಮಕ್ಳಿಗೆ ಅಂದ್ರೆ ನಡಿತು ಹೆಣ್ಮಕ್ಳು ಅಂತ ಕರಿತಿದ್ರು. ಮಳವಳ್ಳಿ ಭಾಷೆಯಲ್ಲಿ ದೇವ್ರಿಗೆ ಹೋಗೋರ್ಗೆ ನಡೀತಾರೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ನಡೀತಾರೆ ಅಂತ ಹೇಳ್ತಾರೆ. ಆಮೇಲೆ ಹೆಣ್ಮಕ್ಳಿಗೆ ನಡೀತಮೆ ಅಂತ ಹೇಳ್ತಾರೆ. ಆಮೇಲೆ ಆ ಹೆಣ್ಮಕ್ಳು ತಾವೇ ಏನ್ ಹೇಳ್ತಾರೆ? ನಾವು ದೇವ್ರಿಗೆ ನಡಿತೀಮಿ ಅಂತ ಹೇಳ್ತಾರೆ. ಈಗಲೂ ಮಳವಳ್ಳಿ ಭಾಷೆಯಲ್ಲಿ ಮೀ ಅಂದ್ರೆ ಹೆಂಗಸು, ಸುಮೇರಿಯನ್ ಭಾಷೆಯಲ್ಲಿ ಮೀ ಅಂದ್ರೆ ಹೆಂಗಸು. ನಡಿತುಂ, ನಡಿತಿಮಿ, ನಡೀತಾರೆ. ಆಲ್ ದೀಸ್ ವರ್ಡ್ಸ್ ಐ ಬಿಲೀವ್ ಇಟ್ ಹ್ಯಾಸ್ ಕಮ್ ಫ್ರಮ್ ದಟ್ ಸಿಸ್ಟಮ್ ಆಫ್ ಅಡ್ಮಿನಿಸ್ಟ್ರಿಂಗ್ ದ ಟೆಂಪಲ್ಸ್. ಅದೇನೆ ಮುಂದೆ ಈ ದೊರೆಗಳು, ಈ ಹೆಣ್ಮಕ್ಳು ಆ ದೇವಸ್ಥಾನದ ಮೇಲೆ ಕಂಟ್ರೋಲ್ ಅನ್ನ ಕಳ್ಕೊಂಡಾಗ, ಬೇರೆ ಬೇರೆ ಜಾತಿ ಜನಾಂಗದವರು ದೇವಸ್ಥಾನದ ಕಂಟ್ರೋಲ್ ಅನ್ನ ತಗೊಳಕ್ ಚಾಲು ಮಾಡಿದಾಗ ಆ ನಡೀತು ಹೆಣ್ಮಕ್ಳು ದೇವದಾಸಿಗಳಾಗ್ಯಾರ, ಎಕ್ಸ್ಪ್ಲಾಯ್ಟೇಷನ್ಗೆ ಸಿಕ್ಕೊಂಡ. ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಆ ಪವರ್ ಆಫ್ ಕಂಟ್ರೋಲಿಂಗ್ ದ ಟೆಂಪಲ್ ಹೋಗಿದ್ದ ಕಸ ಗುಡಿಸೋರಾಗ್ಯಾರ. ಅದರ್ವೈಸ್ ದೇ ವೇರ್ ಅಡ್ಮಿನಿಸ್ಟ್ರಿಂಗ್ ದ ಟೆಂಪಲ್. ಅದಕ್ಕೆ ಬರುವಂತ ಇನ್ಕಮ್ ಎಲ್ಲ ಅವರು ಎಂಜಾಯ್ ಮಾಡ್ತಾ ಇದ್ರು. 1819 ಚಾಮುಂಡೇಶ್ವರಿ ಮೈಸೂರಿನ ದೇವಸ್ಥಾನ ಬ್ರಾಹ್ಮಣರ ಕೈಯಲ್ಲಿ ಇರಲಿಲ್ಲ. ಇಟ್ ವಾಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ತಮ್ಮಡಿಗಳು. ದಿವಾನಪೂರ್ಣಯ್ಯ ಯಳಂದೂರಮ್ಮನ ದೇವಸ್ಥಾನನ
ಹೊಲೆಯರಿಂದ ಕಿತ್ಕೊಳ್ಳಕ್ಕೆ ಟ್ರೈ ಮಾಡಿದಾಗ, ಈಗಲೂ ಅದರ ಪೂಜಾರಿಗಳು ಅದರ ಅಡ್ಮಿನಿಸ್ಟ್ರೇಟರ್ಸ್ ಹೊಲೆಯರಿದ್ದಾರೆ, ಅದನ್ನ ಕಿತ್ಕೊಳ್ಳಕ್ಕೆ ಟ್ರೈ ಮಾಡಿದಾಗ ಅವನನ್ನ ಯಳಂದೂರಿನ ಹೊಲೆಯರು ಅವನಿಗೆ ಒಡೆದು ಯಳಂದೂರಿನ ಜಾಗೀರ್ದಾರನಾಗಿದ್ದಂತ ದಿವಾನ್ ಪೂರ್ಣಯ್ಯನನ್ನ ಒಡೆದು ಓಡಿಸ್ತಾರ. ಅವತ್ತಿಂದ ಅವನು ಸತ್ತ ಮೇಲೆ ಸತಿಗೆ ವಾಪಸ್ ಯಳಂದೂರಿಗೆ ಬದಲಿಲ್ಲ. ನಾ ಯಾಕೆ ಮಾತು ಹೇಳಕತ್ತೀನಿ ಅಂದ್ರೆ, most of the temples were not in the hands of the people who are administering those temples today. Same thing applies to the Beluru Channakeshava temple, Melukote Chaluva Narayana Swami and Tirupati Timmappa also. You understand? ನಾನು ಯಾಕೆ ನಾನು ಬೇರೆ ಬೇರೆ ರೀತಿನ ಲಿಂಕ್ ಮಾಡ್ಕೊತ ಹೋಗೇನಿ. ಐ ಹ್ಯಾವ್ ನಾಟ್ ಕನ್ಸ್ಟ್ರಕ್ಟೆಡ್ ಮೈ ಸ್ಪೀಚ್ ಇನ್ ಅನ್ ಆರ್ಗನೈಸ್ಡ್ ಮ್ಯಾನರ್, ಬಟ್ ಐ ಥಿಂಕ್ I have told enough about constructing the history based upon the ancient language, that is Malava language. ನೀವೆಲ್ಲರೂ ನನಗೆ ಇಷ್ಟಿಲ್ಲೇ ಮಾತಾಡೋದಕ್ಕೆ ಕರೆದು ಮಾತಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ತಮ್ಗೆಲ್ಲರಿಗೂ ಒಂದಿಷ್ಟು ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.